ವಿಲ್ ಅಂದರೆ ಏನು, ಇದನ್ನು ಹೇಗೆ ಮಾಡಬೇಕು, ಆ್ಯಂಡ್ ಇದರಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರಬಹುದು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಇರಬಹುದು. ಫಾರ್ ಎಕ್ಸಾಂಪಲ್, ನಾನು ಏನು ವಿಲ್ ಮಾಡ್ದೇನೆ ತೀರೋದೆ ಅಂತ ಇಟ್ಕೊಳ್ಳಿ. ತಾವು ಹೇಳಿದ ಪ್ರಕಾರ ಕಾನೂನಿದೆ ನಿಜ. ಆ ಕಾನೂನಿನ ಜ್ಞಾನ ಎಷ್ಟು ಜನಕ್ಕಿದೆ? ಹಿಂದೂ ಪುರುಷ ತೀರೋಗಿದ್ದಾನೆ, ವಿಲ್ ಮಾಡಿಲ್ಲ. ಅಲ್ಲಿ ವಾರಸುದಾರರು 3 ಥರ ಬರ್ತಾರೆ. ಮೊದಲನೇ ವರ್ಗ, ಎರಡನೇ ವರ್ಗ ಮತ್ತು ಇತರರು ಅಂತ. ಓಕೆ. ಹಿಂದೂ ಸ್ತ್ರೀನಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಆಸ್ತಿ ಬರುತ್ತೆ ಅನ್ನೋದನ್ನ ನೋಡಿದ್ರೆ 3 ಭಾಗವಾಗಿ ಬರುತ್ತೆ. ವಿಲ್ ಬರೆಯೋದು ಎಷ್ಟು ಇಂಪಾರ್ಟೆಂಟು, ರಿಜಿಸ್ಟರ್ ಮಾಡಿಸೋದು ಒಂದು ಮ್ಯಾಂಡೇಟಾ, ಆ್ಯಂಡ್ ಎರಡನೇದು ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಇಸ್ ದ ಮಿನಿಮಮ್ ಏಜ್ ಸರ್? ಅಂದರೆ ವಿಲ್ಲನ್ನ ಬರೆಯೋದಕ್ಕೆ 18 ಆಗಿರಲೇಬೇಕಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಅಪ್ಡೇಟ್ ಪ್ರಶ್ನೆ ಕೇಳಿದ್ದೀರಿ. ಅದಕ್ಕೆ ಏನಂದ್ರೆ ಕೋಡಿಸಿಲ್ ಅಂತ ಒಂದು ಪ್ರೋಸೆಸ್ ಇದೆ. ಓಕೆ. CODICIL ಕೋಡಿಸಿಲ್ ಅಂತ ಮಾಡ್ತೀವಿ. ಅಂದ್ರೆ ಏನು? ಹೆಂಡತಿ, ಮಕ್ಕಳು, ತಾಯಿ ಎಲ್ಲರೂ ಓನರ್ ಆಗ್ತಾರೆ ಅದಕ್ಕೆ. ಇಂಟರ್ಸ್ಟೇಟ್ ಲಾ ಪ್ರಕಾರ ನಾಮಿನಿ ಈಸ್ ನಾಟ್ ಎ 100% ಬೆನಿಫಿಷಿಯರಿ. ಹಿ ಈಸ್ ಎಂಟೈಟಲ್ಡ್ ಟು ಹಿಸ್ ಆರ್ ಹರ್ ಶೇರ್ ಅಂತ. ಪ್ರಾಯಶಃ ಈ ಪ್ರೋಗ್ರಾಮನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಅರಿವಿನ ಅನಾವರಣ ಅಂತ ಹೇಳ್ಬೋದು. ಅಂದರೆ ನಾನು ಒಬ್ಬರನ್ನ ಅಪಾಯಿಂಟ್ ಮಾಡ್ತೇನೆ, ಅವರು ನನ್ನ ಬದಲು ಅವ್ರು ನನ್ನ ಕೆಲಸಗಳನ್ನ ಮಾಡಿ ಕೊಡ್ತಾರೆ. ಅದಕ್ಕೆ ಪವರ್ ಆಫ್ ಅಟಾರ್ನಿ ಅಂತ ಹೇಳೋದು. ಎಕ್ಸಿಕ್ಯೂಟರ್ ಇಸ್ ಅ ಪರ್ಸನ್ who executes the distribution of assets as per the wish of the testator. ತಾತ್ನಾಸ್ತಿ ಮೊಮ್ಮಕ್ಕಳು ಬರೋದು ಯಾವಾಗ? ಒಂದು ಮೊಮ್ಮಗ ಯಾವಾಗ ಈ ಪ್ರಪಂಚಕ್ಕೆ ಬಂದ ಅಥವಾ ಮೊಮ್ಮಗಳು ಯಾವಾಗ ಈ ಪ್ರಪಂಚಕ್ಕೆ ಬಂದ ಅನ್ನೋದು ಮುಖ್ಯ ಆಗತ್ತೆ. ತಾತ ಬದುಕಿದ್ದಾಗಲ್ಲ, ತಾತ ಸತ್ತ ಮೇಲ ಅಂತ. ನಮ್ಮ ಈ ಒಂದು ಏನು ಪಾಡ್ಕಾಸ್ಟ್ ಮೇನ್ ಉದ್ದೇಶ ಒಂದು ಎಜುಕೇಟಿವ್ ಸೆಷನ್, ಜನಗಳಿಗೆ ಅರ್ಥ ಆಗಲಿ, ತಿಳ್ಕೊಳ್ಳಿ, so that let them take an informed decision ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಮಾಡಿಸೋರ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಡಿಸ್ಕಸ್ ಮಾಡ್ತೀವಿ, ರೈಟ್? ಸಿಂಗಲ್ ಡಿಜಿಟಲ್ ಇದೆ, ಅಫ್ಕೋರ್ಸ್ ಅವೇರ್ನೆಸ್ ಎಲ್ಲರಿಗೂ ಇದೆ, ಆದರೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಇದನ್ನೆಲ್ಲ ಮಾಡಿಸೋರು ತುಂಬ ಕಡಿಮೆ. ಬಿಕಾಸ್ ನಾವೆಲ್ಲ ಅನ್ಕೊಳ್ತೀವಿ ನಾವೆಲ್ಲ ಚಿರಂಜೀವಿಗಳು, ನಮಗೇನೂ ಆಗಲ್ಲ, ಆರೋಗ್ಯಕ್ಕೆ ಏನೂ ಪ್ರಾಬ್ಲಮ್ ಬರಲ್ಲ ಅಂತ. ಬಟ್ ಟಿಲ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್, ನಮಗೆ ರಿಯಲೈಸ್ ಆಗಲ್ಲ ನಾವು ಮಾಡಿದಂಥ ಮಿಸ್ಟೇಕ್. ಸೊ ಇದು ಐ ಥಿಂಕ್ ಇಟ್ ಆಲ್ಸೋ ಹೋಲ್ಡ್ಸ್ ಗುಡ್ ಫಾರ್ ಅ ವಿಲ್. ವಿಲ್ ಅಂದರೆ ಏನು? ಅಫ್ಕೋರ್ಸ್ ತುಂಬ ಬೇಸಿಕ್ ಇದು. ಅವ್ರೊಂದು ವಿಲ್ ಮಾಡಿಟ್ಟಿದ್ರಂತೆ ಅನ್ನೋದನ್ನ ಕೇಳಿರ್ತೀವಿ, ಈ ಒಂದು ಕಾಂಟೆಕ್ಸ್ಟಲ್ಲಿ ಕೇಳಿರ್ತೀವಿ. ಆ್ಯಂಡ್ ವಿಲ್ ಅಂತಿದ್ದ ಹಾಗೆ ಮೇಯ್ನು ಇವ್ರ ಆಸ್ತಿ ಇಂಥವ್ರಿಗೆ ಅನ್ನೋದ್ರ ಡಿಸ್ಕಷನಲ್ಲಿ ಈ ವಿಲ್ ಅನ್ನೋ ಪದ ಬಂದಿರುತ್ತೆ. ವಿಲ್ ಇಂಗ್ಲೀಷ್ನ ಎಕ್ಸಾಕ್ಟ್ ಮೀನಿಂಗ್ ತಗೋಬೇಕು ಅಂದರೆ ವಿಲ್ ನನ್ನ ಇಚ್ಛೆ, ನನ್ನ ಸ್ವ ಇಚ್ಛೆಯಿಂದ ನಾನು ಯಾರಿಗೋ ಏನೋ ಹೋಗಬೇಕು ಅಂತ ಏನು ಡಿಸೈಡ್ ಮಾಡ್ತೀನಿ ಅದನ್ನು ನಾನು ಕೊಡೋದು ವಿಲ್ ಅನ್ಬಹುದಾ? ವೆಲ್ ಡೀಟೇಲಾಗಿ ಇದನ್ನು ಅನಲೈಸ್ ಮಾಡೋಣ. ಆದರೆ ನಮಗೆ ಬೇಸಿಕ್ ಆಗಿ ಗೊತ್ತಿರುವಂಥ ಕೆಲವು ಲೈಕ್ ಮೋಸ್ಟ್ ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡುವಂಥದ್ದು, ಆ್ಯಂಡ್ ದ್ಯಾಟ್ ಇಸ್ ಗಂಡು ಹೆಣ್ಣಿಗೆ ಈಕ್ವಲ್ ಅಂದರೆ ಸಮಾನ ಹಕ್ಕಿದೆಯಂತೆ ತಂದೆ ಆಸ್ತಿನಲ್ಲಿ ಅಂತ. ಇದು ಒನ್ ಮೋಸ್ಟ್ ಕಾಮನ್ ವಿಲ್ ಅಥವಾ ಒನ್ ಮೋಸ್ಟ್ ಕಾಮನ್ ಲೈನ್ ದಟ್ ವಿ ಯೂಸ್ ಆ್ಯಂಡ್ ದಟ್ ವಿ ನೋ. ಆ್ಯಂಡ್ ತಾತನ ಆಸ್ತಿನಲ್ಲಿ ಮಕ್ಕಳಿಗೆ ಪಾಲಿಲ್ಲದೆ ಇದ್ರು ಮೊಮ್ಮಕ್ಕಳಿಗೆ ಇದ್ದೇ ಇದೆಯಂತೆ ಅಂತ. ಸೊ ಹೀಗೆ ಏನೋ ನಮಗೆ ಗೊತ್ತಿರೋದನ್ನ ಹೇಳ್ಕೊಂಡು ಓಡಾಡ್ತಿದ್ದೀವಿ. ಬಟ್ ಲೆಟ್ ಮೀ ಟೆಲ್ ಯು, ನಾವು ಅನ್ಕೊಂಡ್ರೋ ಸಾಕಷ್ಟು ತಪ್ಪು. ರಾದರ್ it can be challenging when it comes to will. ಹಾಗಾಗಿ ಐ ಥಾಟ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಾವೆಲ್ಲರೂ ಇದ್ರ ಬಗ್ಗೆ ನಾಲೆಜ್ನ ಹೊಂದಿರೋದು. ಆ್ಯಂಡ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಈವನ್ ಮೋರ್ ಇಂಪಾರ್ಟೆಂಟ್ ಎಲ್ಲರೂ ವಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ವಿಲ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡೋದು. ಸೊ ವಿಲ್ ಅಂದರೆ ಏನು, ಇದನ್ನು ಹೇಗೆ ಮಾಡಬೇಕು, ಆ್ಯಂಡ್ ಇದರಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರಬಹುದು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಇರಬಹುದು ಅನ್ನೋದನ್ನು ನಮ್ಗೆ ಅರ್ಥ ಮಾಡಿಸೋದಕ್ಕೆ ಹೂ ಬೆಟರ್ ದ್ಯಾನ್ ಅನ್ ಎಕ್ಸ್ಪರ್ಟ್ ಹಿಮ್ಸೆಲ್ಫ್. ಸೊ 3.5 ದಶಕದ ಅನುಭವ ಇದೆ ನನ್ನ ಇವತ್ತಿನ ಗೆಸ್ಟ್ಗೆ. BCom ಇನ್ ಕಾಸ್ಟ್ ಅಕೌಂಟೆಂಟ್ಸ್ ಮಾಡ್ತಾರೆ ಫ್ರಮ್ ಬೆಂಗಳೂರು ಯೂನಿವರ್ಸಿಟಿ, ಅಸೋಸಿಯೇಟ್ ಫೈನಾನ್ಷಿಯಲ್ ಪ್ಲಾನರ್, ಸರ್ಟಿಫೈಡ್ ರಿಸ್ಕ್ ಅನಾಲಿಸಿಸ್ ಆ್ಯಂಡ್ ಇನ್ಶೂರೆನ್ಸ್ ಪ್ಲಾನಿಂಗ್ ಬೈ ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಆಫ್ ಇಂಡಿಯಾ. ಹೀಗೆ ಇವರ ಡೆಸಿಗ್ನೇಷನ್ಸ್ಗಳು ಇವ್ರು ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ಸಾಕಷ್ಟಿದೆ. ಆದರೆ ಇವ್ರಿಗೆ ತಿಳಿದಿರೋದು ಇದನ್ನು ಮೀರಿ ಇದೆ. ಲೆಟ್ ಮೀ ವೆಲ್ಕಮ್ ಮಿಸ್ಟರ್ ವಿಜಯ್ ಉಪೇಂದ್ರ ಅವರನ್ನ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ, ವೆಲ್ಕಮ್ ಟು ದಿಸ್ ಶೋ. ನಮಸ್ಕಾರ ಮೇಡಮ್. ಸೊ ಗ್ಲಾಡ್ ಟು ಟಾಕ್ ಟು ಯು. ತುಂಬ ಖುಷಿ ನಿಮ್ಮನ್ನು ಮಾತಾಡಿಸ್ತಾ ಇರೋದು. ಯಾಕಂದರೆ ನಾನು ಯಾವಾಗಲೂ ಒಂದು ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಅಂದ್ಕೊಳ್ತಾ ಇರ್ತೀನಿ ದಟ್ ಸಮಥಿಂಗ್ ಯುನೀಕ್, ಸಮಥಿಂಗ್ ಇಂಟ್ರೆಸ್ಟಿಂಗ್, ಇನ್ಫಾರ್ಮೇಟಿವ್ ನಮ್ಮ ವ್ಯೂವರ್ಸ್ಗೆ ಕೊಡಬೇಕು ಅಂತ. ಯಾಕಂದರೆ ಅವರು ಅವರ ಅಮೂಲ್ಯವಾದ ಸಮಯ ಕೊಡ್ತಾ ಇದ್ದಾರೆ ಒಂದು ಪಾಡ್ಕಾಸ್ಟ್ ನೋಡೋದಕ್ಕೆ ಅಂದರೆ ಅವ್ರಿಗೆ ಅದು ಖಂಡಿತ ಉಪಯುಕ್ತವಾಗಿರಬೇಕು ಅಂತ. ಆ ನಿಟ್ಟಿನಲ್ಲಿ ಇದು ಬಹಳ ಉಪಯುಕ್ತವಾದಂಥ ವಿಷಯ ವಿಲ್, ಆ್ಯಂಡ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್. ಲೆಟ್ ಅಸ್ ಬಿಗಿನ್ ವಿತ್
ವಿಲ್ ಅಂದ್ರೆ ಏನು? ಆರ್ ಟೆಸ್ಟಿಮೆಂಟ್ ಅನ್ಬಹುದಾ? ಹೇಳ್ಬೋದು. ಯಾ, ಎಸ್ ಸರ್. ಫಸ್ಟ್ ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ. ಎಸ್ ಸರ್. ಡಿಕ್ಲೇರಿಂಗ್ ಮೈ ಇಂಟೆನ್ಷನ್ ಹ್ಮ್ ಆಸ್ ಟು ಹೌ ಹ್ಮ್ my entire estate or assets to be transferred to my legal heirs or are as per my wish, I'll make a document. ಓಕೆ. That document is known as ಹ್ಮ್ will. This will is effective ಹ್ಮ್ after my death. Till such time it is known as wish list. ಓ. ಅಂದರೆ ಕನ್ನಡದಲ್ಲಿ ಹ್ಮ್. ಹೇಳಕ್ಕೆ ಪ್ರಯತ್ನ ಹಾ ಹಾ ಮಾಡ್ತೇನೆ. ಹಾ ಹಾ. ನನ್ನ ಇಚ್ಛೆಯ ಪತ್ರ ಅಂದರೆ ನನ್ನ ಚರ ಮತ್ತು ಸ್ಥಿರ ಆಸ್ತಿಗಳು ಯಾರಿಗೆಲ್ಲ ಸೇರಬೇಕು ಹ್ಮ್ ನನ್ನ ಕಾಲಾನಂತರ ಹ್ಮ್ ಅಂತ ಒಂದು ಕಾಗದ ಪತ್ರದಲ್ಲಿ ಬರೆದಿಡ್ತೇನೆ. ಹ್ಮ್ ಅದು ನನ್ನ ಕಾಲಾನಂತರ ಮಾತ್ರ ಅದು ಭಾಗ ಆಗ್ತಕ್ಕಂಥ ವಿಚಾರ ಅಂತ ವಿಲ್ ಅಂತ ಹೇಳ್ತೀವಿ ಅಷ್ಟೇ. ವಿಲ್ ಬರೆದ ಕೂಡಲೇ ನಾಳೆನೇ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಸೆಟ್ಸು ಇಲ್ಲ. ಹ್ಮ್. ಇದು ಮೈನ್ ಅರ್ಥ. ಬಟ್ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ. ಅದೇನಂದ್ರೆ ಜೀವ ಇರೋವರೆಗೂ, ಅಂದ್ರೆ ನನ್ನಲ್ಲಿ ಒಂದು ಆತ್ಮ ಇದೆ ಹೌದು, ಅನ್ನೋವರೆಗೂ ಅದಕ್ಕೇನ್ ವ್ಯಾಲ್ಯೂ ಇಲ್ಲ. ನಾನು ಸತ್ತ ನಂತರ ಅದಕ್ಕೆ ಜೀವ ಬರುತ್ತೆ, ಹೌದು, ವಿಲ್ಗೆ ಜೀವ ಬರುತ್ತೆ ಅಂತ. 100% ಕರೆಕ್ಟ್. ಹ್ಮ್ ಹ್ಮ್. ದಟ್ಸ್ ಹೌ ಇಟ್ ಈಸ್. ಸೊ ಲೆಟ್ಸ್ ಬಿಗಿನ್ ವಿತ್ ಯಾಕೆ ವಿಲ್ ಮಾಡಿಸ್ಬೇಕು? ಬಿಕಾಸ್ ಎನಿವೇ ಲಾ ಇದೆ. ತಂದೆ ಹೋದ್ಮೇಲೆ ಮಕ್ಕಳಿಗೆ ಹೀಗೆ, ಹೆಂಡತಿಗೆ ಇಷ್ಟು ಭಾಗ, ಅಥವಾ ಆ ತಂದೆಯ ತಾಯಿಗೆ ಇಷ್ಟು ಭಾಗ, ಇದೆಲ್ಲ ಆಲ್ರೆಡಿ ಕಾನೂನಲ್ಲಿ ಆಲ್ರೆಡಿ ಡಿಸೈಡೆಡ್ ಆಗಿರೋದ್ರಿಂದ ಯಾಕೆ ವಿಲ್ ಮಾಡಿಸ್ಬೇಕು? ಈಗ ನನ್ಗೊಂದು ಇಚ್ಛೆ ಅಂತ ಇರುತ್ತೆ. ಹ್ಮ್ ಹ್ಮ್ ನನ್ನ ಇಚ್ಛೆ ಪ್ರಕಾರ ಹ್ಮ್ ಯಾರಿಗೆಲ್ಲ ಹೋಗಬೇಕು ಅಂತ ಇರುತ್ತೆ. ಹ್ಮ್ ಫಾರ್ ಎಕ್ಸಾಂಪಲ್, ನಾನು ಏನು ವಿಲ್ ಮಾಡ್ದೇನೆ ತೀರೋದೆ ಅಂತ ಇಟ್ಕೊಳ್ಳಿ. ಹ್ಮ್. ತಾವು ಹೇಳಿದ ಪ್ರಕಾರ ಕಾನೂನು ಇದೆ, ನಿಜ. Correct. ಆ ಕಾನೂನಿನ ಜ್ಞಾನ ಎಷ್ಟು ಜನಕ್ಕಿದೆ ಹ್ಮ್ ಅನ್ನೋದು ಮೊದಲನೇ ಪ್ರಶ್ನೆ. ನೋಡಿ, ನಮ್ಮ ದೇಶದಲ್ಲಿ ಈ ಕಾನೂನುಗಳನ್ನ ಉತ್ತರಾಧಿಕಾರಿಗಳ ನಿಯಮ ಅಂತ ಹೇಳ್ತೀವಿ, ಕಾನೂನು ಅಂತ ಹೇಳ್ತೇವೆ ಅದನ್ನು. ಅಂದರೆ ಇಲ್ಲಿ ಸಕ್ಸೆಷನ್ ಲಾಸ್ ಅಂತ ನಾವು ಹೇಳ್ತೀವಿ. ಹ್ಮ್ ಇದು ಎರಡು ಥರ ಬರುತ್ತೆ. ಒಂದು, ನಾನೇ ಇಚ್ಛೆಪಟ್ಟು ಕಾಗದ ಮಾಡಿದ್ದಾಗ ವಿಲ್ ಆಯಿತು, ಅದ್ರ ಪ್ರಕಾರ ಹಂಚಿಕೆ ಆಗತ್ತೆ. ವಿಲ್ ಮಾಡದೇ ತೀರೋದಾಗ ಕಾನೂನು ಬರುತ್ತೆ. ಅಂದರೆ ಅಲ್ಲಿ 3 ಭಾಗವಾಗಿ ವಿಂಗಡ ಆಗತ್ತೆ. ಹ್ಮ್ ಹ್ಮ್ ಹಿಂದೂ ಉತ್ತರಾಧಿಕಾರಿಗಳ ನಿಯಮ ಹ್ಮ್ 1956 ಓಕೆ. ಅಂತ ಒಂದು, ಹ್ಮ್ ಅದು ಹಿಂದೂ, ಬುದ್ಧಿಸ್ಟ್, ಜೈನ್, ಸಿಖ್ ಹ್ಮ್. ಇಷ್ಟು ಜನಕ್ಕೆ ಅಪ್ಲೈ ಆಗತ್ತೆ. ಓ ಓಕೆ ಓಕೆ. ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ, ಹ್ಮ್. 1925. ಅದು ಕ್ರಿಶ್ಚಿಯನ್, ಪಾರ್ಸಿ, ಜ್ಯೂಸ್ ಅವ್ರಿಗೆ ಅಪ್ಲೈ ಆಗತ್ತೆ. ಹ್ಮ್ ಮೊಹಮ್ಮಡನ್ ಲಾ ಅಂದರೆ ಶಾರಿಯಾ ಲಾ ಅಂತಕ್ಕಂಥದ್ದು ಮೊಹಮ್ಮದಿಯರಿಗೆ ಅಪ್ಲೈ ಆಗತ್ತೆ. ಓಕೆ. ಈ ಕಾನೂನುಗಳಲ್ಲಿ ಹ್ಮ್. ಯಾವಾಗ ವಿಲ್ ಇಲ್ಲ, ಇಲ್ಲಿ ಹಂಚಿಕೆ ಹೇಗೆ ಆಗಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹಿಂದೂಗಳು ತಗೊಳ್ಳೋಣ. ಈಗ ಹಾ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಹ್ಮ್. ಹಿಂದೂ ಮೇಲ್ ಆ್ಯಂಡ್ ಹಿಂದೂ ಫೀಮೇಲ್ ಅಂತ ನಾವೇನು ಹೇಳ್ತೀವಿ, ಹ್ಮ್. ಅದು ಎರಡಕ್ಕೂ ಕಾಗದ ಪತ್ರಗಳು ಏನು ಇಲ್ಲದೇ ಇದ್ದಾಗ ಹಂಚಿಕೆ ಆಗೋ ಕ್ರಮ ಬೇರೆ ಥರನೇ ಇದೆ. ಓ ಓಕೆ. ಈಗ ಹಿಂದೂ ಪುರುಷ ಹ್ಮ್. ತೀರೋಗಿದ್ದಾನೆ, ವಿಲ್ ಮಾಡಿಲ್ಲ. ಅಲ್ಲಿ ವಾರಸುದಾರರು 3 ಥರ ಬರ್ತಾರೆ. ಹ್ಮ್ ಮೊದಲನೇ ವರ್ಗ, ಎರಡನೇ ವರ್ಗ ಹ್ಮ್. ಮತ್ತು ಇತರರು ಅಂತ. ಓಕೆ. ಆ ಥರ ತಗೊಳ್ಳಿ. ಮೊದಲನೇ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ? ಹ್ಮ್. ತಾಯಿ, ಹ್ಮ್. ಹೆಂಡತಿ, ಮಕ್ಕಳು. ಹ್ಮ್. ಇವ್ರನ್ನ ಕ್ಲಾಸ್ 1 ಅಂತ ಕರಿತೀವಿ. ಓಕೆ. ಇಲ್ಲಿ ತಂದೆ ಇಲ್ಲ. ಓ ಕರೆಕ್ಟ್. ಹಾ. ಹ್ಮ್. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಕ್ಲಾಸ್ 1 ಕ್ಯಾಟಗರಿಯಲ್ಲಿ ತಂದೆ ಬರಲ್ಲ. ತಾಯಿ, ಹೆಂಡತಿ, ಮಕ್ಕಳು. ತಾಯಿ, ಹೆಂಡತಿ, ಮಕ್ಕಳು. ಹ್ಮ್ ಹ್ಮ್ ಈಗ ಹಿಂದೂ ಪುರುಷ ಯಾವುದೇ ವಿಲ್ ಇಲ್ಲದೆ ತೀರೋದಾಗ ಹ್ಮ್ ತಾಯಿ, ಹೆಂಡತಿ, ಮಕ್ಕಳಿಗೆ ಹ್ಮ್ ಸಮಪಾಲು ಬಂದ್ಬಿಡತ್ತೆ. ಹ್ಮ್ ನೋಡಿ, ತಂದೆಗೆ ಏನೂ ಸಿಗಲ್ಲ. ಯಾವಾಗ ತಂದೆಗೆ ಸಿಗತ್ತೆ ಅಂದರೆ, ಹ್ಮ್ ತಾಯಿ, ಹೆಂಡತಿ, ಮಕ್ಕಳು ಯಾರೂ ಬದುಕಿಲ್ಲ, ಅವಾಗ ಮಾತ್ರ ತಂದೆಗೆ ಸಿಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಓ. ಸೊ ಈಗ ವಿಲ್ ಮಾಡಿದ್ರೆ ಹ್ಮ್ ನನ್ನ ತಂದೆಗೆ ನನ್ನ ಆಸೆಲಿ ಇಷ್ಟು ಹೋಗಬೇಕು ಅಂತ ಮಾಡ್ಬೋದು, ಹ್ಮ್ ನಮ್ಮ ತಾಯಿಗೆ ಇಷ್ಟು ಹೋಗಬೇಕು, ನಮ್ಮ ಹೆಂಡತಿಗೆ ಇಷ್ಟು ಹೋಗಬೇಕು, ಮಕ್ಕಳಿಗೆ ಇಷ್ಟು, ಈ ಥರ ಮಾಡ್ಬೋದಲ್ಲ. ಅಂದರೆ ಐ ಆಮ್ ಟೇಕಿಂಗ್ ಕೇರ್ ಆಫ್ ದೆಮ್ ಈವನ್ ಐ ಆಮ್ ನಾಟ್ ಇನ್ ದಿಸ್ ವರ್ಲ್ಡ್. ಕರೆಕ್ಟ್. ನಾನು ಈ ಪ್ರಪಂಚದಲ್ಲಿ ಇಲ್ಲದೇ ಇದ್ದಾಗಲೂ ಹ್ಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹ್ಮ್ ನಾನು ರಕ್ಷಣೆ ಕೊಟ್ಟಿದ್ದೇನೆ ಹ್ಮ್ ಆಸ್ತಿ ಹಂಚಿಕೆಯ ವಿಚಾರದಲ್ಲಿ. ಇದು ಮುಖ್ಯ ಅಂತ ಅನ್ಸುತ್ತಲ್ವಾ?
ಅಬ್ಸಲ್ಯೂಟ್ಲಿ. ಹೌದು ಹೌದು ಹೌದು. ಹಾ. ಈಗ ಹಿಂದೂ ಸ್ತ್ರೀಗೆ ಹ್ಮ್. ಬರೋಣ. ಹ್ಮ್ ಹ್ಮ್ ಹಿಂದೂ ಸ್ತ್ರೀನಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಆಸ್ತಿ ಬರುತ್ತೆ ಅನ್ನೋದನ್ನ ನೋಡಿದ್ರೆ ಹ್ಮ್ 3 ಭಾಗವಾಗಿ ಬರುತ್ತೆ. ಹ್ಮ್ ಒಂದು ಸ್ವಯಾರ್ಜಿತ, ಸೆಲ್ಫ್ ಅಕ್ವೈರ್ಡ್ ಅಂತ. ಹ್ಮ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಅರ್ನ್ ಮಾಡಿ ಸ್ವಯಾರ್ಜಿತದಲ್ಲಿ ಆಸ್ತಿ ಮಾಡ್ತಾ ಇದ್ದಾರೆ. ಹ್ಮ್ ಎರಡನೇದಾಗಿ ಸ್ತ್ರೀಧನ ಅಂತ, ಹ್ಮ್ ತಾಯಿ ಮನೆ ಕಡೆಯಿಂದ ಬರ್ತಕ್ಕಂಥದ್ದು. ಮೂರನೇದು ಗಂಡ ಮತ್ತು ಮಾವನ ಕಡೆಯಿಂದ ಬರ್ತಕ್ಕಂಥದ್ದು. ಹ್ಮ್ ಹ್ಮ್ ಇಷ್ಟು 3 ಥರ ಇದೆ. ಇದೇ ನೋಡಿ ಇಲ್ಲಿ ಹಿಂದೂ ಸ್ತ್ರೀ ಸೆಲ್ಫ್ ಅಕ್ವೈರ್ಡ್, ಸ್ವಯಾರ್ಜಿತ, ಆಕೆ ಏನೂ ಮಾಡದೆ, ಹ್ಮ್ ಕಾಗದ ಪತ್ರಗಳನ್ನು ಮಾಡದೆ ತೀರೋದಾಗ ಹ್ಮ್ ಮೊದಲನೇ ಹಕ್ಕು ಬರೋದು ಗಂಡ ಮತ್ತು ಮಕ್ಕಳಿಗೆ. ಹ್ಮ್ ಹ್ಮ್ ಎಕ್ಸಾಂಪಲ್, ಗಂಡ ಮಕ್ಕಳು ಇಲ್ಲ, ಹ್ಮ್ ಆವಾಗ ಗಂಡನ ವಾರಸುದಾರರಿಗೆ ಹೋಗುತ್ತೆ. ಆಕೆಯ ವಾರಸ್ದಾರರಿಗೆ ಹೋಗಲ್ಲ, ತಂದೆ ತಾಯಿ ಗಂಡನ ವಾರಸ್ದಾರರಿಗೆ ಗಂಡನ ವಾರಸುದಾರರಿಗೆ ಹೋಗುತ್ತೆ. ಅತ್ತೆ ಮುತ್ತಿಗಿದ್ರೆ ಅತ್ತೆ, ಆ ಥರ ಆ ಲೈನ್ ಗೊತ್ತಾಗುತ್ತೆ. ಸೊ ಇವರಿಬ್ಬರು ಇಲ್ಲ ಅಂದಾಗ ಮಾತ್ರ ನಿಮ್ಗೆ ಆ ತಂದೆ ತಾಯಿ ಕಡೆ ಹೋಗೋ ಸಂದರ್ಭಗಳು ಬರುತ್ತೆ. See, for ಅತ್ತೆ ಜೊತೆಗೆ ಸಿಸ್ಟರ್ ಇನ್ ಲಾ ಎಲ್ಲಾನು ದೇ ಕ್ಯಾನ್ ಕ್ಲೇಮ್ ಬರುತ್ತೆ. ಆಗಿದ್ರೆ. ಓ ಗಂಡನ ವಾರಸುದಾರ ಆಯ್ತಲ್ಲ. ಓಕೆ. ಹ್ಮ್ ಸೊ ಅವಾಗ ಅದಕ್ಕೆ ವಿಲ್ ಮಾಡೋದು ಮುಖ್ಯ ಆಗತ್ತೆ ಹೆಣ್ಣು ಮಕ್ಕಳು. ಹ್ಮ್ ಸ್ವಯಾರ್ಜಿತ. ಹ್ಮ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕನ್ನಡದಲ್ಲಿ ಚಲನಚಿತ್ರ ನಟಿ ಒಬ್ರು ತೀರೋದ್ರು ಹಾ, ಹಾ, ಕ್ರಾಶ್ ಅಲ್ಲಿ. ಹಾ. ಅವ್ರ ಆಸ್ತಿ ಅವ್ರ ಗಂಡನ್ಗೆ ಹೋಯ್ತು, ಕಾನೂನಾತ್ಮಕವಾಗಿ ಹೋಯ್ತು. ಹ್ಮ್ ಆತ ಒಳ್ಳೆ ಮನುಷ್ಯ ಇದ್ದು ಕೊಟ್ಟಿದ್ರೆ ಕೊಟ್ಟಿರ್ಬೋದು, ಹ್ಮ್ ಅತ್ತೆ ಮಾವಂದ್ರಿಗೆ ಅದು ವಿಚಾರ ಬೇರೆ. ಹ್ಮ್ ಹ್ಮ್ ಹಾ, ಒಂದು ರೀಸೆಂಟಾಗಿ ಒಂದು ಕೇಸ್ ಬಂದಿತ್ತು ನಮ್ಮ ಇದಕ್ಕೆ ಆಫೀಸಲ್ಲಿ. ಹ್ಮ್ 36 ವರ್ಷದ ಮಹಿಳೆ, ಹ್ಮ್ ಆಕೆ ತೀರೋದ್ರು. ಹ್ಮ್ ಆಕೆ ತೀರೋದಕ್ಕೆ ಮೊದಲು ಹ್ಮ್ ತಂದೆ ತಾಯಿ ಏನು ಮಾಡಿದ್ರಂದ್ರೆ, ಅವ್ರದ್ದೊಂದು ಫ್ಲ್ಯಾಟ್ ಇತ್ತು, ಹ್ಮ್ ಫ್ಲ್ಯಾಟ್ನ ಮಗಳಿಗೆ ಗಿಫ್ಟ್ ಮಾಡಿಬಿಟ್ರು. ಹ್ಮ್ ಅವರು ಅದು ಯಾವುದೇ ಒಂಥರ ಡಿಸ್ಪ್ಯೂಟ್ಸ್ ಏನೂ ಇಲ್ಲ, ಫ್ಯಾಮಿಲಿ ಚೆನ್ನಾಗಿತ್ತು. ಈಗ ಸಡನ್ನಾಗಿ ಏನು ಕಾಯಿಲೆ ಬಂದು ಸಡನ್ನಾಗಿ ತೀರೋದ್ರು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು. ಹ್ಮ್ ಈಗ ಆ ಆಸ್ತಿ ಗಂಡನಿಗೆ ಹೋಗುತ್ತೆ. ಹ್ಮ್ ಪಾಪ ಅಳಿಯ ಸನ್ನಿನ್ಲ ಒಳ್ಳೆ ಮನುಷ್ಯ, ಆತ ಏನೂ ತೊಂದರೆ ಮಾಡಲಿಲ್ಲ, ಅವ್ರಿಗೆ ವಾಪಸ್ ಕೊಟ್ಬಿಟ್ಟ. ಈ ಥರ ಎಷ್ಟು ಜನ ಸಿಗ್ತಾರೆ ನಿಮಗೆ ಕರೆಕ್ಟ್ ಕರೆಕ್ಟ್ ಅಲ್ವಾ? ನಿಜ. ಸೊ ಇದನ್ನ ಹೆಣ್ಣು ಮಕ್ಕಳು ದಯವಿಟ್ಟು ತಿಳ್ಕೊಬೇಕು, ಮೊದಲನೇದಾಗಿ. ಎರಡನೇದಾಗಿ ಸ್ತ್ರೀಧನ ಅಂತ ಹೇಳಿದೆ. ಹ್ಮ್. ಸ್ತ್ರೀಧನದಲ್ಲಿ ಏನಾಗುತ್ತೆ, ಮಕ್ಳಿಗೆ ರೈಟ್ ಬರುತ್ತೆ, ಗಂಡನಿಗೆ ಬರಲ್ಲ. ಅಂದ್ರೆ ತನ್ನ ತಂದೆ ತಾಯಿಯಿಂದ ಹೆಣ್ಣು ಪಡ್ಕೊಂಡಂಥದ್ದು ಸ್ತ್ರೀ ಹಾ, ಹೌದು. ಅಲ್ವಾ? ಸ್ತ್ರೀಧನ ಅಂತ ಏನು ಬರುತ್ತೆ, ತವರ ಮನೆಯಿಂದ ಬಂದ ತವ್ರ ಮನೆಯಿಂದ ಈ ಅರ್ಶಿನ ಕುಂಕುಮದಲ್ಲಿ ಆಸ್ತಿ ಕೊಟ್ಟಿವಿ ಅಂತ ಮಾಡ್ತಕ್ಕಂಥದ್ದು. ಅವರು ವಿವಾಹದಲ್ಲಿ ಅವರಿಗೆ ಬಂದಿರತಕ್ಕಂಥ ಗಿಫ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಅಷ್ಟೂ ಅವ್ರದ್ದು ಸ್ತ್ರೀಧನ ಕ್ಯಾಟಗರಿ ಇನ್ನೂ ಬಹಳಷ್ಟು ಇದೆ. ಇಷ್ಟಕ್ಕೆ ಸದ್ಯಕ್ಕೆ ತಿಳ್ಕೊಂಡ್ರೆ ಸಾಕಾಗತ್ತೆ ನೀವು. ಮಕ್ಳಿಗೆ ಸೊ ಆ ಥರ ಸ್ತ್ರೀಧನದ್ದು ಮಕ್ಳಿಗೆ ರೈಟ್ ಬರುತ್ತೆ. ಈ ಥರದ್ದು ವಿಚಾರಗಳು ತಿಳ್ಕೊಬೇಕಲ್ಲ. ಗಂಡನ ಮನೆ ಕಡೆಯಿಂದ ಬಂದಿರೋದು ಹಾಗೇನೆ ಇರುತ್ತೆ, ಮಕ್ಳಿಗೆ ಫಸ್ಟ್ ರೈಟ್ ಬರುತ್ತೆ. ಯಾಕೆ ಗಂಡ ತೀರೋದ್ಮೇಲೆ ಇನ್ಹೆರಿಟೆನ್ಸ್ ಅಂತ ಬಂದಿರುತ್ತೆ ಹಾಗಾಗಿ. ಸೊ ಅವಾಗ ಮಕ್ಳಿಗೆ ಬರ್ತದೆ. ಹೀಗೆ ಒಳಗಡೆ ಹಿಂದೂ ಪುರುಷ ಹಿಂದೂ ಸ್ತ್ರೀ ಇರತಕ್ಕಂಥದ್ದು ಬಹಳ ಮುಖ್ಯ, ತಿಳ್ಕೊಬೇಕು. ತಿಳ್ಕೊಂಡು ದಯವಿಟ್ಟು ವಿಲ್ ಮಾಡಿ. ಅದೇ ನೀವು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಲ್ಲಿ ಏನು ಹೇಳಿದೆ, ಅಲ್ಲಿ ಈ ಥರ ಮೇಲ್ ಫಿಮೇಲ್ ಅಂತ ಡಿಫ್ರೆನ್ಸಸ್ ಇಲ್ಲ. ಓಕೆ. ಸೊ ಆ ಥರ ಈ ಕಾನೂನಿನಾತ್ಮಕವಾಗಿ ತಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ದಯವಿಟ್ಟು ಮಾಡಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಕೇಳೋದು ಬೇಡ. ನುರಿತ ವ್ಯಕ್ತಿಗಳು ಅರಿತುಕೊಂಡಿರ್ತಕ್ಕಂಥವ್ರನ್ನ ಸಂಪರ್ಕಿಸಿ ದಯವಿಟ್ಟು ನೀವು ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಹಿಂದೂದಾಯ್ತು. ಇವಾಗ ನೆಕ್ಸ್ಟ್ ಕ್ರಿಶ್ಚಿಯನ್ ಅದ ಆವಾಗಲೇ ಹೇಳಿದ್ನಲ್ಲ, ತುಂಬ ಅದು ಡಿಫ್ರೆನ್ಸಸ್ ಏನೂ ಇಲ್ಲ ಅವರಿಬ್ಬರ ಮಧ್ಯ. ನಾವು ಆ ಸಿಚುವೇಶನ್ ತಗೋತೀವಿ, ಮ್ಯಾರೀಡಾ ಅನ್ಮ್ಯಾರೀಡಾ, ಅವ್ರು ಯಾರ್ಯಾರು ಬರ್ತಾರೆ ಅಂತ ದೊಡ್ಡ ಲಿಸ್ಟೇ ಇದೆ. ಅದಕ್ಕೆ ಆ ಲಿಸ್ಟ್ ಪ್ರಕಾರ ನೋಡ್ಬಿಟ್ಟು ಏನು ಮಾಡಬೇಕು ಅಂತಕ್ಕಂಥ, ಯಾರು ಹಕ್ಕುದಾರರು ಬರ್ತಾರೆ ಅನ್ನತಕ್ಕಂಥದ್ದು ವಿಚಾರ ಬರುತ್ತೆ. ಸೊ ಅದ್ರ ಪ್ರಕಾರ ಹಂಚಿಕೆ ಆಗ್ತಾ ಹೋಗುತ್ತೆ. ಓಕೆ. ಮುಸ್ಲಿಂ ಪರ್ಸನಲ್ ಅಲ್ಲಿ ಶೇರರ್ಸ್ ಅಂಡ್ ರೆಸಿಡ್ಯೂರ್ಸ್ ಅಂತ ಬರ್ತಾರೆ ಅದ್ರಲ್ಲಿ. ಆ್ಯಕ್ಚುಲಿ ಅಲ್ಲಿ ಮುಸ್ಲಿಂ ಪರ್ಸನಲ್ ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಮುಸ್ಲಿಂ ತೀರು ಹೋದರೆ ಅವನ ಟೋಟಲ್ ಅಸೆಟ್ಸ್ ಅಲ್ಲಿ ಅವನು ಫಿನರಲ್ ಎಕ್ಸ್ಪೆನ್ಸಸ್ ಅಂತ ನಾವೇನು ಹೇಳ್ತೀವಿ, ಅಂತ್ಯಕ್ರಿಯೆಗೆ ಆಗೋ ಖರ್ಚುಗಳು ತೆಗಿಬೇಕು, ಮೆಹರು ಆ ಥರದ್ದು ಏನೋ ಕೊಡ್ತಕ್ಕಂಥ ಅದನ್ನು ತೆಗಿಬೇಕು. ಮಿಕ್ಕ ಆಸ್ತಿಯಲ್ಲಿ ವಿಲ್ ಮಾಡುವಾಗ ಇದ್ರೆ ಓನ್ಲಿ 1/3 ಮಾತ್ರ ಮಾಡ್ಲಿಕ್ಕೆ ಬರುತ್ತೆ ಅಷ್ಟೇ, ರಿಮೈನಿಂಗ್ 2/3 ಮಾಡಂಗಿಲ್ಲ ವಿಲ್. ಅವ್ರ ಕಾನೂನು ಆಗೋ ಥರ ಇದೆ ಅಷ್ಟೇ. ಅವ್ರು 1/3 ಮಾತ್ರನೇ ವಿಲ್ ಮಾಡಕ್ ಸಾಧ್ಯ, ಫುಲ್ ಮಾಡೋ ಹಾಗಿಲ್ಲ. ಓನ್ಲಿ 1/3 ದೇ ಆರ್ ಎಲಿಜಿಬಲ್ ಟು ಡೂ ದಟ್ ವಿಲ್ ಪಾರ್ಟ್ ಆಫ್ ಇಟ್. ಆ ಥರ ಅವ್ರದ್ದು ಕಾನೂನು ಇದೆ. ಸೊ ಮಚ್ ಮೋರ್ ಡೀಪರ್ ಆಗಿ ಹೋಗ್ಬೇಕಾಗತ್ತೆ ಅದು ಮುಸ್ಲಿಂ ಪರ್ಸನಲ್ ಅದರಲ್ಲಿ. ಮಿಕ್ಕ 2/3 ಮನೆಯವರಲ್ಲಿ ಮತ್ತೆ ಅವರು ಒಮ್ಮತ ಮೂಡಿ ಅದನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಡಿಸೈಡ್ ಮಾಡಬೇಕಾಗ್ತದೆ. ಪ್ರೋಸೆಸ್ ಬೇರೆ ಇದೆ.
ಓಕೆ ಓಕೆ. ಸೊ ಇವಾಗ ಇಂಡಿಯನ್ ವಿಲ್ ಅಂತ ತಗೊಂಡಾಗ ಇಂಡಿಯನ್ ವಿಲ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ದೇಶಕ್ಕೂ ವಿಲ್ ಮಾಡೋ ರೀತಿ ಅಥವಾ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಕೋರ್ಸ್ ಬೇರೆ ಬೇರೆ ಇರುತ್ತಾ, ಅಥವಾ ಡ್ಯೂ ಥಿಂಕ್ ಇಂಡಿಯನ್ ವಿಲ್ ಇನ್ ಎನಿ ವೇ ಸ್ಟ್ಯಾಂಡ್ಸ್ ಔಟ್ ಅಂತ? ವಿಲ್ ಬೈ ಅಂಡ್ ಲಾರ್ಜ್ ಕಾಮನ್ ಎಲ್ಲ ಕಡೆ. ಓಹೋ ಓಕೆ. ಆಫ್ಟರ್ ದ ಡೆತ್ ಆಫ್ ಎ ಪರ್ಸನ್ ವಿಲ್ ಬಿ ಗೆಟ್ ಎಫೆಕ್ಟೆಡ್ ಅಂತ ಇದೆ, ಅದು ಕಾಮನ್ ಎಲ್ಲ ಕಡೆ. ಓಕೆ. ನಮ್ಮ ದೇಶದಲ್ಲಿ ಈ ಕಾನೂನುಗಳೇನಿದ್ದಾವೆ, ಹಿಂದೂ ಸಕ್ಸೆಷನ್ ಆಕ್ಟ್, ಇಂಡಿಯನ್ ಸಕ್ಸೆಷನ್ ಆಕ್ಟ್, ಮುಸ್ಲಿಂ ಪರ್ಸನಲ್ ಲಾ, ಅದು ಯಾವಾಗ ವಿಲ್ ಇಲ್ದಾಗ ಹೇಗೆ ಬರುತ್ತೆ ಅನ್ನೋದು ನಮ್ಮಲ್ಲಿ ತುಂಬಾ ಡೀಪ್ ಆಗಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಓಕೆ. ಸೊ ಇವಾಗ ನೋಡಿ ಸರ್, ಆಸೆಗಳು ಸಾಕಷ್ಟು ಇರಬಹುದು. ನನ್ನ ಆಸ್ತಿ ಇವ್ರಿಗೆ ಹೋಗಬೇಕು, ನನ್ನ ಗಾಡಿ ಇವ್ರಿಗೆ ಹೋಗಬೇಕು, ನನ್ನ ಕ್ಯಾಶ್ ಇವ್ರಿಗೆ ಹೋಗಬೇಕು, ಒಡವೆ ಇವ್ರಿಗೆ ಹೋಗಬೇಕು, ಸೀರೆ ಇವ್ರಿಗೆ ಹೋಗಬೇಕು. ಬಟ್ ಅನ್ಲೆಸ್ ವಿಲ್ ಮಾಡೋವರೆಗೂ ಅದು ಯಾವುದು ಕಾರ್ಯರೂಪಕ್ಕೆ ಬರಲ್ಲ, ಜಸ್ಟ್ ಇನ್ ಕೇಸ್ ಆ ಆಸೆ ಇರೋರ್ಗೇನಾದರೂ ಆದರೆ. ಸೊ ಆಸೆ ಎಷ್ಟೇ ಇದ್ರೂ ಅದನ್ನು ನಾವು ಬರ್ದಿಡೋದು ಆ್ಯಂಡ್ ಅದನ್ನು ರಿಜಿಸ್ಟರ್ ಮಾಡಿಸೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಐ ಆಮ್ ಕಮಿಂಗ್ ಟು ದಿಸ್ ಪಾಯಿಂಟ್ ಆಫ್ ರಿಜಿಸ್ಟರ್ ಮಾಡಿಸೋದು. ವಿಲ್ ಬರೆಯೋದು ಎಷ್ಟು ಇಂಪಾರ್ಟೆಂಟು, ರಿಜಿಸ್ಟರ್ ಮಾಡಿಸೋದು ಒಂದು ಮ್ಯಾಂಡೇಟಾ ಆ್ಯಂಡ್ ಎರಡನೇದು ಇಂಪಾರ್ಟೆಂಟ್? ರಿಜಿಸ್ಟ್ರೇಷನ್ ಆಫ್ ವಿಲ್ ನಾಟ್ ಮ್ಯಾಂಡೇಟರಿ ಆಸ್ ಪರ್ ಲಾ. ಓಕೆ. ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ನೀವು ಮಾಡಲೇಬೇಕು ಅಂತ ಎಲ್ಲೂ ಹೇಳಿಲ್ಲ, ಬಟ್ ಮಾಡೋದು ಒಳ್ಳೆಯದು. ಯಾಕೆ? ಈಗ ನಿಮ್ಮದೊಂದು ಅಸೆಟ್ ಇದೆ, ಒಂದು ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಆ ಥರದ್ದನ್ನು ನೀವು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆ, BBMPಗೆ ಹೋಗಿ ನೀವು ಕೇಳ್ತೀರಾ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಕೇಳ್ತೀರಾ. ಅವಾಗ ವಿಲ್ ರಿಜಿಸ್ಟರ್ ಆಗಿದ್ದರೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಕರೆಕ್ಟ್. ರಿಜಿಸ್ಟರ್ ಮಾಡದೇ ಇದ್ದಾಗ ಅಲ್ಲಿ ಅಧಿಕಾರಿಗಳು ಪ್ರಾಯಶಃ ಅವರು ಫ್ಯಾಮಿಲಿ ಟ್ರೀ ತೊಗೊಂಡು ಬನ್ನಿ ಅಂತ ಕೇಳಬಹುದು. ಯಾಕೆಂದರೆ ನೀವು ವಿಲ್ ಹೋಗಿ ತೊಗೊಂಡೇ ಕೊಡ್ತಾರೆ, ಆ ವಿಲ್ಲಲ್ಲಿ ಬರೆದಿರೋ 2-3 ಜನ ಮಾತ್ರ ವಾರಸುದಾರು ಅಂತ ಅವ್ರಿಗೆ ಹೇಗೆ ಗೊತ್ತು? ಕರೆಕ್ಟ್. ಇನ್ನೂ ಜಾಸ್ತಿ ಜನ ವಾರಸುದಾರು ಇರ್ಬೋದಲ್ವಾ, ವಿಲ್ಲಲ್ಲಿ ಬರೀದೇನೂ ಇರಬಹುದಲ್ಲ ಪ್ರಾಯಶಃ. ಅದರಿಂದ ಅವ್ರು ಖಾತ್ರಿ ಮಾಡ್ಕೋಬೇಕು. ಅದಕ್ಕೆ ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ ಅಂತ ತಗೊಂಡ್ಬನ್ನಿ ಅಂತಾರೆ. ಆ ವಂಶವೃಕ್ಷ ಪ್ರೋಸೆಸ್ ಬೇರೆ ಇದೆಯಲ್ವಾ. ಕರೆಕ್ಟ್. ಸೊ ಈ ಥರ ಪ್ರೋಸೆಸ್ನ ಮಾಡದೇ ಇರಬೇಕು ಅಂದರೆ ವಂಶವೃಕ್ಷ ಎಲ್ಲ ಹೋಗಿ ತೊಗೊಂಬರೋ, ಓಡಾಡಬೇಕು, ಖರ್ಚಾಗತ್ತೆ, ಅದೆಲ್ಲ ಮಾಡೋದಕ್ಕಿಂತ ಒಂದು ವಿಲ್ ಮಾಡೋದು ಈಸಿ ಅಲ್ವಾ. ಕ್ಲೀನಾಗಿ ಮಾಡಿ ರಿಜಿಸ್ಟರ್ ಮಾಡಿಬಿಟ್ರೆ ಈಸಿ. ಹಾಂ, ರಿಜಿಸ್ಟರ್ ಮಾಡಬೇಕಾದ್ರೆ ನಿಮಗೇನು ತುಂಬ ಖರ್ಚಾಗೋದಿಲ್ಲ, ತುಂಬ ಕಡಿಮೆ ಖರ್ಚಾಗುತ್ತೆ. ತುಂಬ ಜನಕ್ಕೆ ತಲೆಯಲ್ಲಿ ಏನಿದೆ ಅಂದರೆ, ಈಗ ಪ್ರಾಪರ್ಟಿ ಬೈ ಮಾಡಿದಾಗ ಸ್ಟ್ಯಾಂಪ್ ಡ್ಯೂಟಿ ಏನು ಕಟ್ತೀವಿ ಆ ಥರ ಅಂತ ಅಂದ್ಕೊಂಡಿದ್ದಾರೆ. ಆ ಥರ ಇಲ್ಲವೇ ಇಲ್ಲ. ತುಂಬ ನಾಮಿನಲ್ ಅಮೌಂಟ್ ಇರುತ್ತೆ, ಎವ್ರಿ ಪರ್ಸನ್ ಕ್ಯಾನ್ ಅಫೋರ್ಡ್. ಸೊ ಇದನ್ನ ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡಬೇಕಾ? ಇಲ್ಲ, ಒಂದು ವೈಟ್ ಪೇಪರಲ್ಲಿ ನೀವು ವಿಲ್ ಬರೆದ್ರೂ ಆಗುತ್ತೆ, ಕೈಯಲ್ಲಿ ಬರೆದ್ರೂ ಆಗುತ್ತೆ. ಅದನ್ನು ಹಾಲೋಗ್ರಾಫಿಕ್ ವಿಲ್ ಅಂತ, ಹಾಲೋಗ್ರಾಫ್ ವಿಲ್ ಅಂತ ಹೇಳ್ತೀವಿ. ಅದನ್ನು ಕೈಯಲ್ಲಿ ಬರೆಯೋದು ಅಂದರೆ ಬರೆದು ಕ್ಲಿಯರಾಗಿ ಅರ್ಥ ಆಗುವ ಭಾಷೆಯಲ್ಲಿ ಬರೀರಿ. ನೀವೇನು ಬರೆದಿರ್ತೀರ ಅದು ಅರ್ಥ ಆಗೋ ಭಾಷೆಯಲ್ಲಿ ಬರೆದಿದ್ರೆ ಅದನ್ನು ರಿಜಿಸ್ಟರ್ ಮಾಡಿ ದಯವಿಟ್ಟು, ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆ? ಈಗ ರಿಜಿಸ್ಟರ್ ಮಾಡಬೇಕಾದ್ರೆ ಯಾರು ವಿಲ್ ಮಾಡಿದ್ದಾರೆ, ಟೆಸ್ಟೇಟರ್ ಅಂತ ಕರಿತೀವಿ, ಅವರು ಸಬ್ ರಿಜಿಸ್ಟರ್ ಆಫೀಸ್ ಬಂದಿರ್ತಾರೆ, ವಿಟ್ನೆಸಸ್ ಎಲ್ಲ ಬಂದಿರ್ತಾರೆ, ಅಲ್ಲಿ ಸೈನ್ ಆಗುತ್ತೆ. ಆಮೇಲೆ ಇವ್ರು ಯಾವುದು ಟೆಸ್ಟೇಟರ್ ವಿಲ್ ಮಾಡಿದ್ದಾರೆ ಅವ್ರ ಫೋಟೋ ಬರುತ್ತೆ ಅಲ್ಲಿ, ಎಲ್ಲವೂ ಅಲ್ಲಿ ರಿಜಿಸ್ಟರ್ ಆದಮೇಲೆ ನಾಳೆ ಅದನ್ನು ಚಾಲೆಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ರಿಜಿಸ್ಟರ್ ಆಗಿರೋ ವಿಲ್ನ ಚಾಲೆಂಜ್ ಮಾಡೋದು ನಾಟ್ ಈಸಿ. ನಾನು ವಿಲ್ ಮಾಡಿದ್ದೇನೆ, ಓಕೆ, ನನಗೆ 3 ಜನ ಮಕ್ಕಳು, ರಿಜಿಸ್ಟರ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳೋಣ. ನನ್ನ ಮಕ್ಕಳಲ್ಲಿ ಯಾರೋ ಒಬ್ಬರು ನನಗೆ ತಲೆ ಕೆಟ್ಟೋಗಿತ್ತು ಅಂತ ಪ್ರೂವ್ ಮಾಡೋಕ್ಕಾಗಲ್ವಲ್ಲ. ಯಾಕೆ? ನಾನು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೀನಿ, ಸೈನ್ ಮಾಡಿದ್ದೀನಿ, ನನ್ನ ಫೋಟೋ ಬಂದಿದೆ, ವಿಟ್ನೆಸಸ್ ಬಂದಿದ್ದು ಮಾಡಿದ್ದಾರೆ. ಚಾಲೆಂಜ್ ಮಾಡೋ ಗ್ರೌಂಡ್ಸ್ ಅಷ್ಟು ಈಸಿಯಾಗಿ ಸಿಕ್ಕುವುದಿಲ್ಲ. ರಿಜಿಸ್ಟರ್ ಮಾಡೋದ್ರಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅದರಿಂದ ರಿಜಿಸ್ಟರ್ ಮಾಡಿ, ಅಷ್ಟೇನು ತುಂಬ ದೊಡ್ಡ ಖರ್ಚೇನಾಗೋದಿಲ್ಲ. ಈಕ್ವಲ್ ಪರ್ಸೆಂಟೇಜ್ ಆಫ್ ಯುವರ್ ಟೋಟಲ್ ಅಸೆಟ್ಸ್ ಆಫ್ ವ್ಯಾಲ್ಯೂನ ಅಂತ ರೀಸೆಂಟಾಗಿ ಒಬ್ಬರು ಕೇಳಿದ್ರು ನನಗೆ. ಆ ಥರ ಏನೂ ಇಲ್ಲ, ಭಯ ಬೀಳ್ಬೇಡಿ, ಆ ಥರ ಇಲ್ಲ ಅಂತ ಹೇಳಿದ್ದು. ಸೊ ರಿಜಿಸ್ಟರ್ ಮಾಡಿ ಬೆಟರ್. ಸೊ ಟ್ರಾನ್ಸ್ಫರ್ ಈಸಿ ಆಗುತ್ತೆ. ಐಡಿಯಲಿ ರಿಜಿಸ್ಟರ್ ಮಾಡಿದ್ರೆ ಇಟ್ ಶುಡ್ ಬಿ ಇಂಪಾಸಿಬಲ್ ಟು ಚಾಲೆಂಜ್ ಅಲ್ವಾ? ಬಿಕಾಸ್ ಎನಿವೇ ರಿಜಿಸ್ಟರ್ ಆಗಿದೆ. ಇಂಪಾಸಿಬಲ್ ಅಂತ ಹೇಳಕ್ ಬರಲ್ಲ, ಸ್ಟಿಲ್ ಇಟ್ ಕ್ಯಾನ್ ಬಿ ಚಾಲೆಂಜ್ಡ್. ಓಕೆ. ಮತ್ತು ವಾಟ್ಸ್ ದ ಪಾಯಿಂಟ್ ಆಫ್ ರೈಟಿಂಗ್, ರಿಜಿಸ್ಟ್ರಿಂಗ್, ವಿಟ್ನೆಸ್ನ ಕರ್ಕೊಂಡ್ಬಂದು ಇಷ್ಟೆಲ್ಲ ಮಾಡಿ? ಏನಾಗುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಒಂದು 2 ವರ್ಷ ಹಿಂದೆ ಒಂದು ಎಕ್ಸಾಂಪಲ್ ಬಂದಿತ್ತು. ತಂದೆ ವಿಲ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿಲ್ಲ, 4 ಜನ ಮಕ್ಕಳು. ಓಕೆ. 4 ಜನದಲ್ಲಿ ಒಬ್ಬ ಮಗ ವಿಲ್ ಓದ್ತಾ ಇದ್ದ. ಯಾವ ಮಗ ಓದ್ತಾ ಇದ್ದ ಆ ಮಗನಿಗೆ ಕಡಿಮೆ ಶೇರ್ ಕೊಟ್ಟಿದ್ರು ತಂದೆ. ಫ್ಯಾಮಿಲಿ ಏನು ಕಾರಣ ಇತ್ತೋ ಗೊತ್ತಿಲ್ಲ, ಕೊಟ್ಟಿದ್ರು. ಓದ್ತಾ ಇರೋನಿಗೆ ಸಿಟ್ಟು ಬಂದ್ಬಿಡ್ತು, ಹರಿದಾಕ್ಬಿಟ್ಟ ಅದನ್ನು. ಅಯ್ಯೋ. ನಾವು
ಈಗ ರಿಜಿಸ್ಟರ್ ಬೇರೆ ಆಗಿಲ್ಲ, ತಂದೆ ಅವ್ರು ವಿಲ್ ಮಾಡಿದ್ದಕ್ಕೆ ಏನು ಪ್ರೂಫು? ಈಗ ಅಲ್ಲಿ ನೋ ವಿಲ್ ಅಂತ ಬಂತು, ಸಕ್ಸೆಷನ್ ಲಾ ಬಂತು, ಎಲ್ಲ 4 ಜನ ಮಕ್ಳಿಗೆ 25% ಶೇರ್ ಬಂತು. ಸೊ ತಂದೆ ಆದವರು ಪಾಪ ಆತ ಇಂಟೆನ್ಷನ್ ಒಳ್ಳೇದಿತ್ತು, ಮಾಡಿದ್ರು. ಇಲ್ಲಿ ಯಾರೋ ಹೇಳಿರ್ತಾರೆ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ, ಕರೆಕ್ಟು. ಬಟ್ ಅದು ಕಾನ್ಸಿಕ್ವೆನ್ಸ್ ಏನಾಯ್ತು ಇಲ್ಲಿ? ಅದರ ಎಫೆಕ್ಟು ನಾನ್ ರಿಜಿಸ್ಟರಿಂಗ್ ಎ ವಿಲ್ ಹ್ಯಾಸ್ ಲೆಟ್ ಟು ಕಾಂಪ್ಲಿಕೇಶನ್ ಅಲ್ವಾ ಅಲ್ಲಿ. ಮೇ ಬಿ ಈ ಕಡೆ ಮಗ ಖುಷಿಯಾಗಿರ್ಬೋದು, ನನಗೂ 25% ಸಿಕ್ತು ಅಂತ, ಅದು ಬೇರೆ ವಿಚಾರ. ಬಟ್ ತಂದೆ ಇಚ್ಛೆ ಏನಾಯ್ತು, ಅದು ಪೂರ್ಣ ಆಗಲಿಲ್ಲ. ಆಲ್ಸೋ ಇಲ್ಲಿ ಒಂದು ಪಾಯಿಂಟ್ ಏನಂದ್ರೆ ಫ್ಯಾಮಿಲಿ ಟ್ರೀ ನಾವು ಮಾಡೋದು ಮಾಡ್ಕೊಳ್ಳೋದು ಒಂದು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ವಾ? ಅಲ್ಲ, ಫ್ಯಾಮಿಲಿ ಟ್ರೀ ಯಾವಾಗ ಬೇಕಾಗತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತಾಯಿ ಇದ್ದಾರೆ, ತಾಯಿ ತೀರೋದ್ರು, ಅವರು ವಿಲ್ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. ನಾವು 4 ಜನ ಮಕ್ಕಳು ಅಂತ ಇಟ್ಕೊಳ್ಳೋಣ. ಸೊ ಈ 4 ಜನ ಮಕ್ಕಳು ವಾರಸ್ದಾರು ಅಂತ ನಮ್ಮ ತಾಯಿ ಡೆತ್ ಸರ್ಟಿಫಿಕೇಟ್ ಎಲ್ಲ ಹಾಕಿ ಅಫಿಡವಿಟ್ ಮಾಡಿ ನಾವು ತಹಸೀಲ್ದಾರ್ ಆಫೀಸಿಗೆ ಕೊಡ್ತೀವಿ. ಆವಾಗ ನಮಗೆ ಫ್ಯಾಮಿಲಿ ಟ್ರೀ ಕೊಡೋದು. ಆ ಥರ ಯಾರು ಡೆತ್ ಆಗಿದೆ, ಅವ್ರ ಅಸೆಟ್ಸ್ ಇದೆ, ಅವ್ರು ವಿಲ್ ಮಾಡಿಲ್ಲ, ಅವಾಗ ನಾವು ಅಪ್ಲೈ ಮಾಡಿ ಫ್ಯಾಮಿಲಿ ಟ್ರೀ ತಗೊಂಡಾಗ ಈಗ 4 ಜನ ಹೆಸರು ಬಂತಿಲ್ಲ. ಈ 4 ಜನ ಹೆಸರು ಬಂದ ಮೇಲೆ 4 ಜನ ಒಟ್ಟಾಗಿ ಆ ಆಸ್ತಿಗೆ ಓನರ್ ಆಗಬೇಕಾ, ಅಥವಾ ಇನ್ನು 3 ಜನ ಹಕ್ಕು ಬಿಡುಗಡೆಯ ಪತ್ರ ಅಂದರೆ ರಿಲೀಸ್ ಡೀಡ್ ಅಂತ ಹೇಳ್ತೀವಿ, ಅದನ್ನ ಇನ್ ಫೇವರ್ ಆಫ್ 1 ಪರ್ಸನ್ 3 ಜನ ಕೊಟ್ಟು ಅವನೊಬ್ಬನ್ನೇ ಅಬ್ಸಲ್ಯೂಟ್ ರೈಟ್ ಮಾಡೋದು ಅನ್ನೋದು ಆ ಫ್ಯಾಮಿಲಿ ಒಳಗೆ ಇರತಕ್ಕಂಥ ಸಂಬಂಧಗಳು ಅವ್ರಿಗೆ ಓಕೆ ಪರವಾಗಿಲ್ಲ ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಬೇರೆಯವರು ಒಪ್ಪಿಕೊಂಡು ಮಾಡ್ತಕ್ಕಂಥದ್ದು ಆದರೆ ಸಮಸ್ಯೆ ಇಲ್ಲ, ಮಾಡ್ಬೋದು. ಸೊ ಅವಾಗೇನು ಮೇನ್ ಡಾಕ್ಯುಮೆಂಟ್ ಬೇಕಾಗಿರೋದು ಫ್ಯಾಮಿಲಿ ಟ್ರೀ. ಇಲ್ಲಿ ಕರ್ನಾಟಕದಲ್ಲಿ ಒಂದೊಂದು ಸ್ಟೇಟಲ್ಲಿ ಬೇರೆ ನೇಮ್ ಹೇಳ್ತಾರೆ, ಕೆಲವರು ಲೀಗಲ್ ಹೇರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಬೇರೆ ಸ್ಟೇಟ್ಸಲ್ಲಿ. ಅದು ಒಂದೊಂದು ಕಡೆ ಒಂದು ನಮನ್ ಕ್ಲೇಚರ್ ಇರ್ತದೆ, ಹೆಸರು ಬೇರೆ ಇರ್ತದೆ. ಸೊ ಇದು ಫ್ಯಾಮಿಲಿ ಟ್ರೀ ಮಾಡ್ತಕ್ಕಂಥದ್ದು ಯಾಕೆ ಬೇಕು, ಯಾವಾಗ ಬೇಕಾಗತ್ತೆ ಅನ್ನೋದು ಇದೆಲ್ಲ ಬರುತ್ತೆ. ಓಕೆ. ಸೊ ಇವಾಗ ವಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದವರು ಹೇಗೆ, ಹೌ ಡು ದೆ ಬಿಗಿನ್? ಅಂದರೆ ಒಂದು ಖಾಲಿ ಹಾಳೆ ಮೇಲೆ ತೊಗೊಂಡು ಬರೆಯೋದಾ, ನಾನೇ ನನ್ನ ವಿಲ್ ಬರಿಬಹುದಾ, ಅಥವಾ ಒಬ್ಬರು ಅಡ್ವೊಕೇಟ್ ಇದ್ರೆ ಒಳ್ಳೇದಾ, ಅಥವಾ ಇಸ್ ದೇರ್ ಎನ್ ಎಕ್ಸ್ಪರ್ಟ್ ಅಡ್ವೊಕೇಟ್ ಅಲ್ದಿರಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಬರೆಯೋದು ಉತ್ತಮನಾ? ನಿಮಗೆ ಎಲ್ಲ ಗೊತ್ತಿದ್ರೆ ನೀವೇ ವಿಲ್ ಮಾಡಬಹುದು, ಅದೇನು ಸಮಸ್ಯೆ ಇಲ್ಲ. ವಿಚಾರ ಈ ಥರ ನಾನು ನನ್ನ ಆಸ್ತಿ ಇಂಥವ್ರು ಈ ಇಷ್ಟಿಷ್ಟು ಆಸ್ತಿ ಈ ಥರ ಹೋಗಬೇಕು ಅಂತ ಮಾಡ್ತಕ್ಕಂಥದ್ದು ಮಾಡ್ಬೋದು. ಕೈಯಲ್ಲಿ ವಿಲ್ ಬರೆದ್ರು ಇಟ್ ಈಸ್ ವ್ಯಾಲಿಡ್. ಅದೇ ಒಂದು ರಿಜಿಸ್ಟರ್ ಮಾಡಿ ಅಂತ ಅವಾಗಲೇ ಹೇಳಿದೆ ನಾನು ನಿಮ್ಗೆ, ಅದನ್ನು ಮಾಡಿ. ಈಗ ನುರಿತ ವ್ಯಕ್ತಿಗಳು ಅರಿತ ವ್ಯಕ್ತಿಗಳನ್ನು ಕೇಳೋದು ಒಂದು ರೀತಿ ಒಳ್ಳೆಯದು. ಬಟ್ ಲಾಯರೇ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದಿರ್ತಾವೆ. ಆ ಥರ ಕಾನೂನೇನಿಲ್ಲ, ಲಾಯರೇ ಮಾಡಬೇಕು ಅಂತ ಏನು ಕಾನೂನು ಇಲ್ಲ. ನಿಮ್ಮ ಜ್ಞಾನದಲ್ಲಿ ನೀವು ಮಾಡ್ಬೋದು, ಅಥವಾ ವಿಷಯ ತಿಳ್ಕೊಂಡವರು, ಗೈಡ್ ಮಾಡ್ತಕ್ಕಂಥದ್ದವರು, ಆಪ್ತ ಸಲಹೆ ಕೊಡ್ತಕ್ಕಂಥವರು ನಿಮ್ಗೇನಿರ್ತಾರೆ ಅವರಿಂದನೂ ನೀವು ವಿಷಯ ತಿಳ್ಕೊಂಡು ಅವ್ರ ಕೈಲಿ ಮಾಡಿಸೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು, ಅದರಲ್ಲೇನು ಇದು ಸಮಸ್ಯೆ ಇಲ್ಲ. ಬಟ್ ಹೂಸ್ ದ ರೈಟ್ ಪರ್ಸನ್, ಕ್ವಾಲಿಫೈಡ್ ಪರ್ಸನ್? ಇದನ್ನು ತಿಳ್ಕೊಂಡವ್ರು ಯಾರು? ಅಡ್ವೊಕೇಟ್ಸಾ? ಅಡ್ವೊಕೇಟ್ಸ್ ತಿಳ್ಕೊಂಡಿದ್ದಾರೆ, ಇಲ್ಲ ನಾನು ಹೇಳೋದಿಲ್ಲ. ಅಲ್ಲಿ ಏನಾಗುತ್ತೆ, ಮೇಯ್ನ್ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೇಯ್ನು ಕ್ರಿಮಿನಲ್ ಕೇಸಸ್ ಇರುತ್ತೆ, ಸಿವಿಲ್ ಕೇಸಸ್ ಇರುತ್ತೆ. ಈ ಏರಿಯಾ ಏನಿದೆಯಲ್ಲ ಇದನ್ನ ಸ್ಪೆಷಲೈಸ್ಡ್ ಲಾಯರ್ ಅಂತ ನಾನಂತೂ ಎಲ್ಲೂ ನೋಡಿಲ್ಲ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅವ್ರು ಬರಬಹುದಲ್ಲಿ. ಸಮ್ ಲಾಯರ್ಸ್ ದೇ ಮೇ ಟೇಕ್ ಆಸ್ ಎ ಪ್ರೊಫೆಷನ್, ಮೇನ್ ಪ್ರೊಫೆಷನ್, ಎಕ್ಸಿಕ್ಯೂಟಿಂಗ್ ದ ವಿಲ್, ಈ ಥರದನ್ನೆಲ್ಲ ಮಾಡ್ತಕ್ಕಂಥದ್ದು ಮುಂದೆ ಬರಬಹುದು, ಇಲ್ಲ ಅಂತ ಇಲ್ಲ. ಬಟ್ ಆ ಏರಿಯಾನ ಇನ್ನೂ ಇನ್ ಡೆಪ್ತ್ ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ. ಮಾಡ್ತಾರೆ ಜನ, ಇಲ್ಲ ಅಂತ ಇಲ್ಲ, ಬಹಳಷ್ಟು ದೇ ಆರ್ ಆಲ್ ಫೆಂಟಾಸ್ಟಿಕ್ ಲಾಯರ್ಸ್ ಇದ್ದಾರೆ, ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟ್ರಲ್ಲಿ ನೋಡ್ತೀವಿ, ಡಾಕ್ಟ್ರಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಅಂತ, ಆ ಥರಲ್ಲಿ ಸ್ಪೆಷಲೈಸ್ಡ್ ಲಾಯರ್ ಅಂತ ನಾನು ಎಲ್ಲೂ ನೋಡಿಲ್ಲ. ಕರೆಕ್ಟ್. ಸೊ ವಾಟ್ ಇಸ್ ದ ಡೆಸಿಗ್ನೇಷನ್? ಇದನ್ನ ಫಾರ್ ಎಕ್ಸಾಂಪಲ್ ನೀವು ಇದರಲ್ಲಿ ಎಕ್ಸ್ಪರ್ಟ್ಸ್, ರೈಟ್? ಇದೇನಾಗುತ್ತೆ, ಇಲ್ಲಿ ಕೆಲವುದು ಸರ್ಟಿಫಿಕೇಶನ್ಸ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಇದೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ಯಾರಾಲೀಗಲ್ ಅಂತ ಮಾಡ್ತಾರೆ. ಸೊ ಪ್ಯಾರಾಲೀಗಲ್ ಕೋರ್ಸಸ್ ಮಾಡಿಕೊಂಡು ಈ ಥರ ಗೈಡ್ ಮಾಡಿ ಜನಗಳಿಗೆ ಯಾರು ಬರ್ತಾರೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಇದು ಮಾಡ್ತಕ್ಕಂಥದ್ದು ಇದೆ. ಇಲ್ಲಿ ಡ್ರಾಫ್ಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನು ಬೇಕೋ ಅವ್ರ ಇಚ್ಛೆ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಪ್ಯಾರಾಲೀಗಲ್ ಆ್ಯಕ್ಟಿವಿಟಿನಲ್ಲಿ ಮಾಡೋದು ಇದೆ. ಬಟ್ ಏನು ಪ್ಯಾರಾಲೀಗಲ್ ಏನು ಮಾಡೋಕ್ಕಾಗಲ್ಲ ಅನ್ನೋದು ತಿಳ್ಕೊಬೇಕಾಗ್ತದೆ. ಅವ್ರು ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ವಾದ ಮಾಡೋಕ್ಕಾಗಲ್ಲ,
ಇಂಥ ವ್ಯಕ್ತಿಗಳನ್ನು ಪ್ಯಾರಾಲೀಗಲ್ ಸ್ಪೆಷಲಿಸ್ಟ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಥರನೂ ಇದೆ. ಬಟ್ ಇವಾಗ ಕರ್ನಾಟಕ ಸರ್ಕಾರದ ಕಡೆಯಿಂದ ನಿಮ್ಮ ಕಂಪನಿಗೆ ಒಂದು ಮಾನ್ಯತೆ ಸಿಗುತ್ತೆ ವೆನ್ ಇಟ್ ಕಮ್ಸ್ ಟು ವಿಲ್, ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಲೆಟ್ ಅಸ್ ನೋ. ಅಲ್ಲ, ಕರ್ನಾಟಕ ಸರ್ಕಾರದಿಂದ ನಮ್ಮ ಕಂಪ್ನಿಲಿ ಬಂದಿರತಕ್ಕಂಥದ್ದು ಏನಂದರೆ, ನಾವು NRIsಗೆ ಪ್ರಾಪರ್ಟಿ ಮ್ಯಾಟರ್ಸಲ್ಲಿ ಗೈಡೆನ್ಸ್ ಕೊಡ್ಬೋದು ಅಂತ ನಮಗೊಂದು ಇದು ಸಿಕ್ಕಿದೆ ಕರ್ನಾಟಕ ಸರ್ಕಾರದಿಂದ. ಅದ್ರ ಜೊತೆಗೆ ಈ ವಿಲ್ಲು, ಟ್ರಸ್ಟು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಇದೆ. ಎರಡೂ ಮಾಡ್ತೀವಿ ನಾವು ಇದನ್ನೆಲ್ಲನೂ. ಅಂದರೆ ಒಂದು ವರ್ಟಿಕಲ್ ಏನಾಗುತ್ತೆ, ನಿಮಗೆ ಪ್ರಾಪರ್ಟಿ ಮ್ಯಾಟರ್ಸ್ನ ಬೈಯಿಂಗು, ಸೆಲ್ಲಿಂಗು ಏನೋ ಇದ್ದರೆ ಅವ್ರಿಗೇನೋ ಡಾಕ್ಯುಮೆಂಟೇಷನ್, ಕಂಪ್ಲೇಂಟ್ಸ್, ಪ್ರಾಪರ್ಟೀಸ್ ಇಶ್ಯೂಸ್ ಇದ್ದರೆ ಅವ್ರಿಗೆ ಗೈಡ್ ಮಾಡ್ತಕ್ಕಂಥದ್ದು ಅದು ಬರುತ್ತೆ. ಇನ್ನೊಂದು ವಿಲ್ಲು, ಟ್ರಸ್ಟು ಇದೆಲ್ಲ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಬರ್ತಕ್ಕಂಥದ್ದು ಇದೆಲ್ಲ ನಾವು ಮಾಡ್ತೀವಿ. ಸೊ ದಟ್ಸ್ ಓಕೆ. ಆ್ಯಂಡ್ ವಾಟ್ ಈಸ್ ದ ಮಿನಿಮಮ್ ಏಜ್ ಸರ್? ಅಂದರೆ ವಿಲ್ಲನ್ನು ಬರೆಯೋದಕ್ಕೆ 18 ಆಗಿರಲೇಬೇಕಾ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ನೀವು ನಿಮ್ಮ ಜೀವಿತಾವಧಿಯಲ್ಲಿ ಪ್ರಥಮವಾಗಿ ಯಾವ ಒಂದು ಆಸ್ತಿ ಮಾಡ್ತೀರಾ ಅವತ್ತೇ ದಿವಸ ನೀವು ವಿಲ್ ಮಾಡಿ. ಓಕೆ. ಯಾಕೆ ಮಾತು ಹೇಳ್ತೀನಿ, ಭಗವದ್ಗೀತೆಯಲ್ಲಿ ಒಂದು ಕೃಷ್ಣ ಒಂದು ವಿಚಾರ ಹೇಳ್ತಾನೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಹುಟ್ಟಿದವನು ಸಾಯಲೇಬೇಕು. ಬಟ್ ಟೈಮ್ ಆಫ್ ಡೆತ್ ಯಾರ ಹೇಳಿಕ್ ಬರ್ತದ? ಕರೆಕ್ಟ್, ಬರಲ್ಲ. ಎರಡನೇದಾಗಿ ವ್ಯಕ್ತಿ 60-70 ವರ್ಷ ಆದಮೇಲೆ ಸಾಯಬೇಕು ಅಂತ ಕಾನೂನು ಇದೆಯಾ? ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಮನುಷ್ಯ ಸಾಯ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಫಸ್ಟ್ ಟೈಮ್ ನೀವೇನು ಅಸೆಟ್ ಮಾಡ್ತೀರಾ ಆವಾಗಲೇ ಒಂದು ವಿಲ್ ಮಾಡಿ, ಬೆಟರ್. ಓಕೆ. ಬಟ್ ಎಷ್ಟು ಆಫನ್ ಆಗಿ ನಾವು ಅಪ್ಡೇಟ್ ಮಾಡಬೇಕು ಒಂದು ವಿಲ್ನ? ಇವತ್ತೊಂದು ವಿಲ್ ಮಾಡ್ತೀನಿ, ಎಷ್ಟು ದಿನದವರೆಗೂ ಅದು ವ್ಯಾಲಿಡ್ ಇಫ್ ಐ ಆಮ್ ಸ್ಟಿಲ್ ಅಲೈವ್? ಟಿಲ್ ಯುವರ್ ಲಾಸ್ಟ್ ಬ್ರೆತ್. ಓ ಸೂಪರ್. ಅಪ್ಡೇಟ್ ಮಾಡ್ತಾ ಇರಬೇಕು ಫ್ರೀಕ್ವೆಂಟ್ ಆಗಿ, ವರ್ಷಕ್ಕೊಂದ್ಸಲ ಹಾಗೇನಿಲ್ಲ? ಅಪ್ಡೇಟ್ ಪ್ರಶ್ನೆ ಕೇಳಿದ್ದೀರಿ. ಅದಕ್ಕೆ ಏನಂದ್ರೆ ಕೋಡಿಸಿಲ್ ಅಂತ ಒಂದು ಪ್ರೋಸೆಸ್ ಇದೆ. ಓಕೆ. CODICIL ಕೋಡಿಸಿಲ್ ಅಂತ ಮಾಡ್ತೀವಿ. ಅಂದ್ರೆ ಏನು? ಈಗ ಅದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಈಗ ನಾನೊಂದು ವಿಲ್ ಮಾಡಿದ್ದೇನೆ. ಆ ವಿಲ್ ಮಾಡಿ ಒಂದು 2 ವರ್ಷದಲ್ಲಿ ಒಂದು ಹೊಸ ಅಸೆಟ್ ಏನೋ ತಗೊಂಡೆ, ಒಂದು ಪ್ರಾಪರ್ಟಿ ಬೈ ಮಾಡಿದ್ದೆ. ಈಗ ಈ ವಿಲ್ಲಲ್ಲಿ ಅದನ್ನು ಸೇರಿಸ್ಬೇಕು. ಸೇರಿಸೋದಕ್ಕೆ ಕೆಲವ್ರು ಏನು ಕೇಳ್ತಾರೆ ನಮ್ಮನ್ನ, ಸರ್ ಈ ವಿಲ್ ಕ್ಯಾನ್ಸಲ್ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿ. ಹೊಸ ವಿಲ್ ಬರಿಬೇಕಾ? ಮಾಡಬೇಕು, ಅಗತ್ಯ ಇಲ್ಲ. ನೀವು ಅಲ್ಲಿ ಕೋಡಿಸಿಲ್ ಅಂತ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರಕಾರ ಈ ಹೊಸ ಅಸೆಟ್ ಏನು ಆ್ಯಡ್ ಬರ್ತಾ ಇದ್ದೀರಾ ಅದನ್ನ ಅಡೆಂಡಮ್ ಆರ್ ಅಟ್ಯಾಚ್ಮೆಂಟ್ ಅಂತ ಈ ಮೇಲ್ ವಿಲ್ಗೆ ಮಾಡ್ತಕ್ಕಂಥದ್ದು. ಓಕೆ. ಅದೊಂದು ಪ್ರೋಸೆಸ್ ಇದೆ. ಈ ಮೇಲ್ ವಿಲ್ದ ರೆಫರೆನ್ಸ್ ಕೊಟ್ಟು ಅದಕ್ಕೆ ಮಾಡ್ತಕ್ಕಂಥದ್ದು. ಮೇನ್ ವಿಲ್ ರಿಜಿಸ್ಟರ್ ಆಗಿದ್ದರೆ ಕೋಡಿಸಿಲ್ಲು ರಿಜಿಸ್ಟರ್ ಆಗಬೇಕು. ಭಾಳ ಇಂಪಾರ್ಟೆಂಟ್ ಇದೆ, ತಿಳ್ಕೊಳ್ಳಿ. ಇಲ್ದಿರ ಅದು ಹೌ ಇಟ್ ವಿಲ್ ಬಿಕಮ್ ಎ ಪಾರ್ಟ್ ಆಫ್ ದ ಮೇನ್ ವಿಲ್. ಕರೆಕ್ಟ್. ಆಲ್ರೆಡಿ ನೀವು ಮಾಡಿರ್ತಕ್ಕಂತಹ ವಿಲ್ ಏನಿದೆ ಅದಕ್ಕೆ ಒಂದು ಸೇರಿಸ್ಬೇಕು ಅಂದಾಗ ಇದ್ರ ರೆಫರೆನ್ಸ್ ಬರಬೇಕು. ಇದ್ರ ರೆಫರೆನ್ಸ್ ಫಸ್ಟ್ ರಿಜಿಸ್ಟರ್ ಆಗಿದೆ ಅಂದ್ರೆ ಕೋಡಿಸಿಲ್ಲು ರಿಜಿಸ್ಟರ್ ಆಗಬೇಕು. ಕೋಡಿಸಿಲ್ ಇಸ್ ಲೈಕ್ ಅಡಿಷನಲ್ ಶೀಟ್. ಎಕ್ಸಾಂಪಲ್ ಅಡೆಂಡಮ್ ಅಂತ ಹೇಳಿದೆ, ಅಟ್ಯಾಚ್ಮೆಂಟ್ ಅಂತ ಹೇಳಿದೆ, ಆ ಥರ ಬರುತ್ತದು. ಸೊ ಕೋಡಿಸಿಲ್ ಮಾಡೋ ಒಂದು ಪ್ರಕ್ರಿಯೆ ಇದೆ, ಒಂದು ಮೆಥಡ್ ಇದೆ, ಅದು ಮಾಡ್ಬೋದು. ಓಕೆ. ಸೊ ಇವಾಗ ಒಬ್ಬ ವ್ಯಕ್ತಿ ಮಲ್ಟಿಪಲ್ ವಿಲ್ಸ್ನ ಮಾಡಿದಾಗ ಐ ಆಮ್ ಅಸ್ಯೂಮಿಂಗ್ ದಟ್ ಕೊನೆಯ ವಿಲ್ ಹೋಲ್ಡ್ absolutely right but last but one will has been registered. okay na it's been registered. ಆದ್ರೆ ಲಾಸ್ಟ್ ವಿಲ್ ನ ರಿಜಿಸ್ಟರ್ ಮಾಡಿಸಿಲ್ಲ, ಅದಕ್ಕೂ ಮುಂಚೆ ಆ ವ್ಯಕ್ತಿ ತೀರ್ಕೊಂಡ್ಬಿಟ್ರು, ಅದು ಅನ್ರಿಜಿಸ್ಟರ್ಡ್ ವಿಲ್ ಆಗುತ್ತೆ ಅಷ್ಟೇ. ಅದು ವಿಲ್ ಕನ್ಸಿಡರ್ ಆಗಲ್ಲ. ಹಾಗಿದ್ರೆ ರಿಜಿಸ್ಟರ್ಡ್ ವಿಲ್ಲೇ ಕನ್ಸಿಡರ್ ಆಗುತ್ತೆ. ರಿಜಿಸ್ಟರ್ಡ್ ವಿಲ್ ನೀವು ರಿಜಿಸ್ಟರ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಈ ವಿಲ್ ಮಾಡಬೇಕಾಗ್ತದೆ. ಕ್ಯಾನ್ಸಲ್ ಮಾಡಿ ಮಾಡಬೇಕಾಗ್ತದೆ. ಆಲ್ವೇಸ್ ಬೆಟರ್. ಆ ಥರ ಇತ್ತು ಅಂದ್ರೆ ನೀವು ಸರ್ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹೊಸ ವಿಲ್ ಮಾಡ್ತಾ ಇದೀನಿ ಅಂತ ಹೊಸ ವಿಲ್ ಮಾಡೋದು ವಾಸಿ. ಓಕೆ. ಸರಿ. ಆ್ಯಂಡ್ ಆಲ್ಸೋ ವಿ ಸ್ಪೋಕ್ ಅಬೌಟ್ ಹೇಗೆ ರಿಜಿಸ್ಟರ್ಡ್ ವಿಲ್ನೂ ಚಾಲೆಂಜ್ ಮಾಡಬಹುದು ಅಂತ. ಇವಾಗ ಟಾಕಿಂಗ್ ಅಬೌಟ್ ಚಾಲೆಂಜಿಂಗ್ ಅ ವಿಲ್, ರಿಜಿಸ್ಟರ್ಡ್ ಅಥವಾ ನಾಟ್ ರಿಜಿಸ್ಟರ್ಡ್, ಇದು ಎಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಯಾಕಂದ್ರೆ ಒಂದು ಸೌಂಡ್ ಮೈಂಡಲ್ಲಿ ನಾನು ಇದನ್ನು ಬರಿತಿದ್ದೀನಿ ಅಂತ ವಿಲ್ಲಲ್ಲಿ ನಾವು ಪ್ರಾರಂಭದಲ್ಲೇ ಮೆನ್ಷನ್ ಮಾಡಿ ಆ ನಂತರ ಬರೆದಿರ್ತೀವಿ. ಅದನ್ನ ಚಾಲೆಂಜ್ ಮಾಡೋದು ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಇಸ್ ರಿಜಿಸ್ಟರ್ಡ್ ಆರ್ ನಾಟ್, ಅದ್ರ ಬಗ್ಗೆ ಹೇಳಿ. ಯಾಕಂದ್ರೆ ಭಾರತ ಸರ್ಕಾರದ ಕಡೆಯಿಂದ ಅಂತೂ ರಿಜಿಸ್ಟರ್ ಮಾಡಿಸ್ಬೇಕು ಅನ್ನೋದು ಕಂಪಲ್ಸರಿ ಅಲ್ಲ. ಬಟ್ ಆಸ್ ಯು ಸೆಡ್ ಮಾಡಿಸಿದ್ರೆ ಒಳ್ಳೇದು. ಬಟ್ ಸ್ಟಿಲ್ ಚಾಲೆಂಜ್ ಮಾಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಚಾಲೆಂಜ್ ಮಾಡಿದ್ರೆ ಅದು ಕೋರ್ ಡಿಸಿಷನ್ ತಗೊಳತ್ತೆ. ಇಲ್ಲಿ ಒಂದು ವಿಚಾರ ಬರುತ್ತೆ, ಚಾಲೆಂಜ್ ಮಾಡೋದು ಯಾವ ಗ್ರೌಂಡ್ಸ್ ಅಂತ ಒಂದು. ಎರಡನೇದಾಗಿ ನೀವು ಚಾಲೆಂಜ್ ಮಾಡಿದಾಗ ಆ ವಿಲ್ ವ್ಯಾಲಿಡಿಟಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ವಿಟ್ನೆಸಸ್ ಕರೀತಾರೆ ಕೋರ್ಟು.
ನೋಡಪ್ಪ ಇದನ್ನ ವಿಟ್ನೆಸಸ್ ಇವರು ಸೈನ್ ಮಾಡಿದರೆ ನಿಮ್ಮ ಮುಂದೆ ಎಸ್ ಅಂತ ಆ ವ್ಯಾಲಿಡಿಟಿ ಎಲ್ಲ ಸಂಪೂರ್ಣ ಆದ ಮೇಲೆ ಕೋರ್ಟ್ ಏನು ಡಿಸಿಷನ್ ಕೊಡ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಾಲೆಂಜ್ ನೀವೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಕೋರ್ಟಲ್ಲಿ ಮಾತ್ರ. ಅದು ಯಾವುದು ಗ್ರೌಂಡ್ಸ್ ಮೇಲೆ ಅವ್ರು ಹೋಗಿದ್ದಾರೆ ಆ ಗ್ರೌಂಡ್ಸ್ ಯಾವ ರೀತಿ ಹೋಗುತ್ತೆ ಅನ್ನೋದು ಕೋರ್ಟಲ್ಲಿ ಡಿಸೈಡ್ ಆಗಬೇಕದು. ಕರೆಕ್ಟ್. ಆ್ಯಂಡ್ ಆಲ್ಸೋ ಹೇಳ್ತಾ ಇದ್ರಿ ದಟ್ ವಿಟ್ನೆಸ್ ಮತ್ತು ಬೆನಿಫಿಷರಿನು 2 ಟರ್ಮ್ಸ್ ಏನು ಯೂಸ್ ಮಾಡ್ತಿದ್ವಿ. ನಮ್ಮ ಮಾತುಕತೆಗೂ ಪ್ರಾರಂಭದಲ್ಲಿ ನಾವು ಮಾತಾಡ್ತಿದ್ವಿ ಅಬೌಟ್ ಹೇಗೆ ವಿಟ್ನೆಸ್ ನೀಡ್ ನಾಟ್ ನೋ ದ ಕಂಟೆಂಟ್ ಆಫ್ ದ ವಿಲ್. ಅಲ್ಲಿ ಏನಿದೆ ಅನ್ನೋದು ಆತನಿಗೆ ಅಥವಾ ಆಕೆಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಹಿ ಆರ್ ಶಿ ಕ್ಯಾನ್ ಬಿ ಎ ವಿಟ್ನೆಸ್ ಅಂತ. ಬಟ್ ವಿಟ್ನೆಸ್ ಬೆನಿಫಿಷರಿನೂ ಆಗಿದ್ರೆ ಓಕೆನಾ? ಯೂಶಲಿ ನಾವು ವಿಟ್ನೆಸ್ಸು ಬೆನಿಫಿಷರಿ ಒಂದು ಆಗೋದು ಬೇಡ ಅಂತ ಹೇಳೋ ಒಂದು ವಿಚಾರ ಇದೆ. ಯಾಕೆಂದರೆ ಅಲ್ಲಿ ಹಿ ಲೂಸಸ್ ದ ಬೆನಿಫಿಷಿಯಲ್ ರೈಟ್ಸ್ ಅಂತ ಇದೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ 2 ಡಿಫ್ರೆಂಟ್ ಪೀಪಲ್. ಕಾರಣ ಇಷ್ಟೇ, ನೀವು ವಿಟ್ನೆಸ್ ಅಂತ ಏನು ಕೆಲಸ? ಸಾಕ್ಷಿ. ಏನಕ್ಕೆ ಸಾಕ್ಷಿ? ಯಾತಕ್ಕೆ ಸಾಕ್ಷಿ ಕೊಡ್ತಾರೆ ಅವರು ಅಂದರೆ ಯಾರು ವಿಲ್ ಮಾಡಿದ್ದಾರೆ ಅವರು ಸೈನ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ಒಂದು. ಎರಡನೇದನ್ನು ಎಸ್ ನಾವು ಸೈನ್ ಮಾಡಿದ್ದೇವೆ, ಇಷ್ಟು ಸಾಕ್ಷಿ ಅವ್ರು ಬಂದು ಅಲ್ಲಿ ಸೈನ್ ಮಾಡಿದ್ದಾರೆ, ನಾವು ಅದನ್ನು ನೋಡಿದ್ದೀವಿ ಅಂತ ಹೇಳೋದು ಅಷ್ಟೇ. ವಿಲ್ಲಲ್ಲಿ ಏನೇನು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅವ್ರಿಗೆ. ಕಾನೂನಾತ್ಮಕ ಅವ್ರು ತಿಳ್ಕೋಬೇಕು ಅಂತ ಎಲ್ಲೂ ಇಲ್ಲ. ಸೊ ವಿಟ್ನೆಸ್ ರೋಲ್ ಈಸ್ ಓನ್ಲಿ ಟು ಸೇ ದಟ್ ಎಸ್ ಐ ಹ್ಯಾವ್ ವಿಟ್ನೆಸ್ಡ್ ದಿ ಟೆಸ್ಟೇಟರ್ ಹ್ಯಾಸ್ ಸೈನ್ಡ್ ಇನ್ ಫ್ರಂಟ್ ಆಫ್ ಮೀ, ನನ್ನ ಮುಂದೆ ಅವರು ಹಸ್ತಾಕ್ಷರಗಳನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಕೆಲಸ ಅವ್ರದ್ದು. ಅಂದರೆ ಅಲ್ಲಿಗೆ ಆತ ಬಂದಿದ್ದು ನಿಜ, ಸೈನ್ ಮಾಡಿದ್ದು ನಿಜ, ಸೌಂಡ್ ಮೈಂಡ್ ಇದೆ ಅಂತಲೂ ಗೊತ್ತಾಗುತ್ತೆ, ಅದು ರಿಜಿಸ್ಟರ್ ಆಗಿದ್ದರೆ ಆ ಪ್ರೋಸೆಸ್ಸಲ್ಲ ಆಗಿರುತ್ತೆ. ಸೊ ಅವಾಗ ಚಾಲೆಂಜಿಂಗ್ ಗ್ರೌಂಡ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದು ನಾನು ನಿಮಗೆ. ಆ್ಯಂಡ್ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿನೇ ಮಾಡಬೇಕು. ಹೌದು. ವಾಟ್ ಇಫ್ ಅವ್ರಿಗೆ ವಯಸ್ಸಾಗಿದೆ, ಹೋಗೋಕ್ಕಾಗಲ್ಲ, ತುಂಬ ಓಲ್ಡ್ ಏಜ್ ಅಲ್ಲಿ ರಿಯಲೈಸ್ ದಟ್ ಓಕೆ ಇವಾಗ ಒಂದು ವಿಲ್ ಮಾಡಬೇಕು ಅಂತ, ಅಂಥವ್ರಿಗೆ ಎಕ್ಸೆಂಪ್ಷನ್ಸ್ ಆಸ್ ಸಚ್ ಏನಾದರೂ? ಎಕ್ಸೆಂಪ್ಷನ್ ಅಂತ ಇಲ್ಲ. ಕೆಲವು ಕಡೆ ಏನಾಗುತ್ತೆ ಅಂದರೆ ಅವ್ರು ಸಬ್ ರಿಜಿಸ್ಟರ್ ಆಫೀಸು ಅವ್ರ ಮನೆಗೆ ಹೋಗಿ ಮಾಡೋದು ಉಂಟು, ಇದೆ, ಅದು ಪ್ರೊವಿಷನ್ ಇದೆ, ಅದಕ್ಕೆ ಪ್ರೋಸೆಸ್ ಬೇರೆ ಮಾಡ್ತಾರೆ, ಅದೆಲ್ಲ ಇದೆ, ಮಾಡ್ಬೋದು. ತುಂಬ ಇದಾಗಿದೆ, ಕ್ರಿಟಿಕಲ್ ಆಗಿದೆ, ಬರೋಕ್ಕಾಗಿಲ್ಲ, ಬಟ್ ಸೌಂಡ್ ಮೈಂಡ್ ಇದೆ, ಅವ್ರು ತಾನೇನು ಮಾಡ್ತಾ ಇದೆ ಅಂತ ಜ್ಞಾನ ಇದೆ, ಜ್ಞಾನ ಇಚ್ಛೆ ಎರಡೂ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಇದೆ. ಸೊ ಹೀಗೆ ವಿಲ್ಲಲ್ಲಿನ ಸಾಕಷ್ಟು ಕ್ಲಾಸ್ಗಳ ಬಗ್ಗೆ ಮಾತಾಡ್ತಾ, ಒನ್ ಸಚ್ ಕ್ಲಾಸ್ ಇಸ್ ನೋ ಕಾಂಟೆಸ್ಟ್ ಕ್ಲಾಸ್. ಹಾಂ, ವಾಟ್ ಡಸ್ ಇಟ್ ಮೀನ್ ಸರ್? ಅಲ್ಲ, ನೋ ಕಂಟೆಸ್ಟ್ ಕ್ಲಾಸ್ ಹಾಕೋದು ಮಾಡ್ಬೋದು, ಆದರೆ ಅಲ್ಲಿ ಕೆಲವು ಬೆನಿಫಿಷಿಯಲ್ ರೈಟ್ಸ್ ಹೋಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಏನಿದು ನೋ ಕಾಂಟೆಸ್ಟ್ ಕ್ಲಾಸ್ ಅಂದ್ರೆ ಏನು? ಈ ವಿಲ್ಲನ್ನ ಕಂಟೆಸ್ಟ್ ಮಾಡಿದರೆ ಅವರು ಆ ನಾ ಏನು ಬೆನಿಫಿಟ್ ಕೊಡ್ತಾ ಇದ್ದೀನಿ ಅವ್ರಿಗೆ ಅದು ಸಿಗದೇ ಇರಲಿ ಅನ್ನೋ ಥರ ಮಾಡಿರ್ತಾರೆ. ಅಂದರೆ ಇವಾಗ ತಂದೆ ಮಾಡಿರೋ ವಿಲ್ನ ಮಗ ಬೀಯಿಂಗ್ ಅ ಬೆನಿಫಿಷರಿ ನೋ ಕಾಂಟೆಸ್ಟ್ ಕ್ಲಾಸ್ ಹಾಕದ ಅಂದರೆ ಅವನು ಹಿ ಮೈಟ್ ನೋ ಲಾಂಗರ್ ಬಿ ಎ ಬೆನಿಫಿಷರಿ. ಅಲ್ಲ, ಇಲ್ಲಿ ನೋ ಕಂಟೆಸ್ಟ್ ಕ್ಲಾಸ್ ಯಾರು ಅಪ್ಪನೇ ಮಾಡಿರ್ತಾನೆ ಬರಿಬೇಕಾದ್ರೆ ವಿಲ್ಲಲ್ಲಿ ಅಂತ ಇಟ್ಕೊಳ್ಳೋಣ. ಅವಾಗ ಅವನು ಕಂಟೆಸ್ಟ್ ಮಾಡಿದ್ರೆ ಅವನಿಗೆ ಆ ರೈಟ್ ಹೋಗ್ಬಿಡ್ತದೆ. ಇದನ್ನ ಮೆನ್ಷನ್ ಮಾಡಿದ್ರೆ ಮಾತ್ರ. ಹಾ, ನಾರ್ಮಲ್ ಆಗಿ ಇದು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ, ಯಾಕಂದ್ರೆ ಇದು ಮತ್ತೆ ಕೋರ್ಟ್ಗೆ ಹೋಗ್ತದೆ, ಕೋರ್ಟಲ್ಲಿ ಮತ್ತೆ ಡಿಸಿಷನ್ ಆಗಬೇಕಿದ್ದು. ನೋ ಕಂಟೆಸ್ಟ್ ಮಾಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ಬೇಕು? ಕೋರ್ಟ್ಗೆ ಹೋಗ್ಬೇಕು. ಇದು ಕ್ಲಾಸ್ ಇರೋದು ಹೇಳಿಕೆ ಚೆನ್ನಾಗೇ ಇದೆ, ಇಲ್ಲ ಅಂತಿಲ್ಲ, ಬಟ್ ದ ಅಲ್ಟಿಮೇಟ್ ಔಟ್ಕಮ್ ಅಂತ ನಾವೇನು ಹೇಳ್ತೀವಲ್ಲ, ಔಟ್ಕಮ್ ನೋಡ್ಬೇಕಲ್ವಾ? ಕರೆಕ್ಟ್. ಈ ತರ ಇನ್ಯಾವ್ಯಾವ ಕ್ಲಾಸಸ್ ಇದೆ ಸರ್? ಸಾಧಾರಣ ಕ್ಲಾಸಸ್ ಅಂತ ಅಂಥದ್ದೇನು ಮೇಯ್ನ್ ಆಗಿ ನೋಡ್ಬೇಕಾದ್ರೆ ಇಷ್ಟ. ಇವಾಗ ನೀವು ಡಿಕ್ಲರೇಷನ್ ಅಂತ ಒಂದು ಮಾಡ್ತೀರಾ, ಬಿಕ್ವಿತ್ ಅಂತ ಒಂದು ಮಾಡ್ತೀರಾ, ಶೆಡ್ಯೂಲ್ ಅಂತ ಮಾಡ್ತೀರಾ. ಇದು 3 ಮೇಯ್ನ್ ಆಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಅಷ್ಟೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ದು ಯಾವ ಥರ ಡಿಕ್ಲರೇಷನ್, ನಾನು ಇಂಥವನು, ಸೌಂಡ್ ಮೈಂಡ್ ಇದೆ, ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನನ್ನ ಹೆಂಡತಿ ಮಕ್ಕಳು ಯಾರ್ಯಾರು, ಈ ಥರದ್ದೆಲ್ಲ ಹೇಳ್ಕೊಂಬಂದ್ಬಿಟ್ಟು ಬಿಕ್ವಿತ್ಮೆಂಟ್ ಅಂದರೆ ಯಾರಿಗೆ ನನ್ನ ಆಸ್ತಿ ಯಾರ್ಯಾರಿಗೆ ಎಲ್ಲಿ ಹೋಗಬೇಕು ಅಂತದ್ದು. ಫೈನಲಾಗಿ ಶೆಡ್ಯೂಲ್, ಆ ಪ್ರಾಪರ್ಟಿ ಶೆಡ್ಯೂಲ್ಸ್ ಎಲ್ಲ ಹಾಕಿಬಿಟ್ರೆ ಅವಾಗ ಕಂಪ್ಲೀಟಾಗಿ ಟೋಟಲ್ ವಿಲ್ ಎಲ್ಲ ಅಸೆಟ್ಸು ಬಂದ್ಬಿಡತ್ತೆ. ಇನ್ನೊಂದು ವಿಚಾರ ಏನಂದರೆ, ಎಲ್ಲ ನಿಮ್ಮ ಆಸ್ತಿನಲ್ಲೂ ಒಂದು ಪಟ್ಟಿ ಮಾಡಿ, ಆಲ್ವೇಸ್ ಬೆಟರ್. ಯಾವುದು ಮಿಸ್ ಮಾಡ್ಕೋಬೇಡಿ. ಕಾರಣ ಯಾಕೆಂದರೆ ಈಗ 1-2 ಪ್ರಾಪರ್ಟಿಯೂ ಸಮಸ್ಯೆ ಇಲ್ಲ, ಕೆಲವರಿಗೆ ಬಹಳಷ್ಟು ಪ್ರಾಪರ್ಟೀಸ್ ಇರುತ್ತೆ, 20-30 ಇರುತ್ತೆ ಅಂತ ಇಟ್ಕೊಳ್ಳೋದು ಎಕ್ಸಾಂಪಲ್ಗೆ. ಅದು ಒಂದು 2-3 ಬಿಟ್ಟುಬಿಟ್ಟಿದ್ರು, ವಿಲ್ಲಲ್ಲಿ ಬಂದಿಲ್ಲಪ್ಪ ಅದು. ಅವಾಗ ಏನಾಗುತ್ತೆ, ಅದು ಇಂಟರ್ಸ್ಟೇಟ್ ಆಗೋಗುತ್ತೆ, ವಿಲ್ಲಲ್ಲಿರೋದು ಹಂಚಿಕೆ ಆಗತ್ತೆ. ಯಾವ್ದು ವಿಲ್ಲಲ್ಲಿ ರಿಫ್ಲೆಕ್ಟ್ ಆಗದೆ ಇರೋ ಅಸೆಟ್ ಏನಾಗುತ್ತೆ, ಔಟ್ ಆಫ್ ದ ಪರ್ವ್ಯೂ ಆಫ್ ವಿಲ್ ಇದೆ,
ಅದು ವಿಲ್ಲಲ್ಲಿ ಬಂದಿಲ್ಲ, ಅದು ಇಂಟರ್ಸ್ಟೇಟ್ ಡೈಯಿಂಗ್ ಅಂತ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಎಷ್ಟು ಜನಕ್ಕೂ ಬರುತ್ತೆ. ಕ್ಲಾಸ್ 1 ಕ್ಲಾಸ್ 2 ಹಿಂದೂ ಆಗಿದ್ದಾರೆ, ಆ ಥರದ್ದೆಲ್ಲ. ಸೊ ಬೆಟರ್ ನೀವೊಂದು ಪಟ್ಟಿ ಮಾಡಿ, ಪಟ್ಟಿನಲ್ಲಿ ಏನು ಬರಬೇಕು ಅಂತ ಪ್ರಶ್ನೆ ಈಗ ಬರುತ್ತೆ. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಹಿಡಿದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, FD, ಮ್ಯೂಚುವಲ್ ಫಂಡು, ನಿಮ್ಮ ಶೇರ್ಸು, ಡಿಬೆಂಚರ್ಸು, ನಿಮ್ಮ ಪ್ರಾಪರ್ಟೀಸು, ಲ್ಯಾಂಡು, ಬಿಲ್ಡಿಂಗು, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಕಮರ್ಷಿಯಲ್ ಲ್ಯಾಂಡ್ ಬಿಲ್ಡಿಂಗ್ಸ್ ಇರ್ಬೋದು, ಜೊತೆಗೆ ನಿಮ್ಮ ಗೋಲ್ಡ್ ಆ್ಯಂಡ್ ಜ್ಯುವೆಲ್ಲರಿ, ಆಯಿತಾ. ಆಮೇಲೆ ನಿಮ್ಮ NSC, PPF, ಲಾಕರ್ ಬಹಳ ಇಂಪಾರ್ಟೆಂಟ್. ಲಾಕರಲ್ಲಿ ಏನಾಗುತ್ತೆ, ಯು ಆರ್ ನಾಟ್ ದಿ ಓನರ್, ಯು ಆರ್ ಓನ್ಲಿ ಎ ಟೆನೆಂಟ್ ಅಲ್ಲಿ. ಸೊ ನನ್ನ ಕಾಲ ನಂತರ ಯಾರು ಅದನ್ನು ಮಾಡಬೇಕು ಅಂತ ಒಂದು ವಿಲ್ಲಲ್ಲಿ ಹಾಕ್ಬಿಟ್ರೆ ಆಯಿತು. ಆಮೇಲೆ ನಿಮ್ಮ ವೆಹಿಕಲ್ ಬಹಳ ಮುಖ್ಯ. ಮೋಸ್ಟ್ ಆಫ್ ದೆಮ್ ಅದನ್ನ ಮಿಸ್ ಔಟ್. ತುಂಬ ಜನ ವೆಹಿಕಲ್ನ ಬಿಟ್ಬಿಡ್ತಾರೆ. ಏನು ಒಂದು 2 ವೀಲರ್ ತಾನೆ, ಅದೊಂದು 4 ವೀಲರ್ ತಾನೆ. ಹೇಳಲ್ಲಿ ಬಾಯಲ್ಲಿ ಹೇಳಲಿಕ್ಕೆ ಚಂದಿದೆ, ಆದರೆ ಅಲ್ಲಿ ಗಂಡ ಕಾರ್ ತೊಗೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ, ಒಂದು 20 ಲಕ್ಷ ರೂಪಾಯಿ ಕಾರ್ ತೊಗೊಂಡಿದ್ದಾನೆ, ಅವನೇನೋ ಕೈಲ ಬಂದು ಸಡನ್ನಾಗಿ ತೀರೋಗ್ಬಿಟ್ರು, ವಿಲ್ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಹೆಂಡತಿ ಅದನ್ನು ಮಾರಲಿಕ್ಕಾಗಲ್ಲ, ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕಲ್ವ. ಅದಕ್ಕೆ ಮತ್ತೆ ಎಲ್ಲ ಅಷ್ಟು ಜನ ವಿಲ್ ಇಲ್ಲದೆ ಇರೋದ್ರಿಂದ ಮನೇಲಿ ಹೆಂಡತಿ, ಮಕ್ಕಳು, ತಾಯಿ ಎಲ್ಲರೂ ಓನರ್ ಆಗ್ತಾರೆ. ಅದಕ್ಕೆ ಇಂಟರ್ಸ್ಟೇಟ್ ಲಾ ಪ್ರಕಾರ ಇದೆಲ್ಲ ಸಮಸ್ಯೆಗಳು ಯಾಕೆ ಮಾಡ್ಕೋಬೇಕು? ನನಗೆ ಒಬ್ಬರು ರಿಟೈರ್ಡ್ RTO ಅವ್ರು ಹೇಳ್ತಿದ್ರು ನನಗೆ, ಯಾಕೋ ಜನ ವೆಹಿಕಲ್ ವಿಲ್ಲಲ್ಲಿ ಬರೀತಾನೆ ಇಲ್ಲ, ಯಾಕೆ ಅರ್ಥ ಆಗಲಿಲ್ಲ ಅಂತ. ಇದು ದಿಸ್ ಐ ಆಮ್ ಸೇಯಿಂಗ್ ಫಾರ್ ದಿ ಎಜುಕೇಷನ್ ಪರ್ಪಸ್. ತಿಳ್ಕೊಳ್ಳಿ, ಮಾಡಿ ಎಲ್ಲ ಅಸೆಟ್. ಯಾಕಂದರೆ ಎಲ್ಲ ಅಸೆಟ್ಗೂ ನೀವು ಓನರ್ ಆಗಿರ್ತೀರ. ನಿಮ್ಮ ಪ್ರಾಪರ್ಟಿಗೆ ಒಂದು ಡಾಕ್ಯುಮೆಂಟ್ ನಿಮ್ಮ ಟೈಟಲ್ ನಿಮ್ಮ ಹೆಸರು ಇರುತ್ತೆ, ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಹೆಸರಿದೆ, ವೆಹಿಕಲಲ್ಲಿ ನಿಮ್ಮ ಹೆಸರು ಇರುತ್ತೆ, RC ಬುಕ್ಕಲ್ಲಿ. ಪ್ರತಿಯೊಂದಲ್ಲೂ ನೀವು ಒಂದು ಓನರ್ ಅನ್ನೋದಾಗಲಿ ಅಥವಾ ಟೆನೆಂಟ್ ಅನ್ನೋದಾಗಲಿ ಬಂದೇ ಇರುತ್ತೆ. ನನ್ನ ಕಾಲ ನಂತರ ನನ್ನ ಫ್ಯಾಮಿಲಿ ಮೆಂಬರ್ಸ್ ತೊಂದರೆ ಆಗಬಾರದು ಅನ್ನತಕ್ಕಂಥ ವಿಚಾರನ ಇಟ್ಕೊಂಡು ವಿಲ್ ಮಾಡೋದು ಬೆಟರ್ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ಆಲ್ಸೋ ಇಲ್ಲಿ ಯಾವುದು ಸಿಲ್ಲಿ ಅಲ್ಲ ಅನ್ನಬಹುದಾ? ಅಂದರೆ ಒಂದು ಸೈಟೋ ಮನೆನೋ ಮಾತ್ರ ಪ್ರಾಪರ್ಟಿ ಅಲ್ಲ. ಇವಾಗ ತಾಯಿಯ ಒಡವೆ, ಸೀರೆ, ಆಕೆಯ ಪಾತ್ರೆಗಳು, ಬೆಳ್ಳಿ ಸಾಮಾನು ಎಲ್ಲಾನು ಆಸ್ತಿನೇ ಅಲ್ವಾ? ಅಂದರೆ ಇದನ್ನೆಲ್ಲಾನು ಮೆನ್ಷನ್ ಮಾಡ್ತಾರ ವಿಲ್ಲಲ್ಲಿ? ಅಂದ್ರೆ ಸೀರಿಯಸ್ ಕನ್ಸಿಡರ್ ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಹಣವಂತರು, ಅವರಲ್ಲಿ ವ್ಯಾಲ್ಯೂಬಲ್ ಐಟಮ್ಸ್ ಇರ್ತವೆ, ಪೇಂಟಿಂಗ್ಸ್ ಇರತ್ತೆ ಅಂತ ಇಟ್ಕೊಳ್ಳೋಣ, ಪೇಂಟಿಂಗ್ಸು ಹಾಕ್ಬೋದು. ಪೇಂಟಿಂಗ್ಸ್ ವ್ಯಾಲ್ಯೂ ಬರುತ್ತಲ್ಲ. ಓಲ್ಡ್ ಫಾರ್ ಎಕ್ಸಾಂಪಲ್ ಒಂದು 100 ವರ್ಷದ ಪೇಂಟಿಂಗ್ ಇದೆಯಪ್ಪ, ಇವತ್ತು ಅದು ವ್ಯಾಲ್ಯೂ ಏನು ಜಾಸ್ತಿ ಆಗತ್ತೆ. ಅದು ಅಸೆಟ್ಟೇ ಅಲ್ಲ. ನಮ್ಗೇನಂದ್ರೆ ಕಲ್ಪನೆ ಇರಲ್ಲ. ನಾವು ಅಸೆಟ್ ಅಂದ ಕೂಡಲೇ ಒಂದು ಬಿಲ್ಡಿಂಗು, ಒಂದು ಲ್ಯಾಂಡು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗ್ತಾ ಇದ್ದೀವಿ, ಒಂದು ಫಾರ್ಮ್ ಹೌಸು ಈ ಥರ ರಿಸ್ಟ್ರಿಕ್ಟ್ ಆಗ್ತಾ ಇದ್ದೀವಿ ಮೆಂಟಲಿ. ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಹೌದಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಇದು ನಮ್ಮ ಈ ಒಂದು ಏನು ಪಾಡ್ಕಾಸ್ಟ್ನ ಮೇನ್ ಉದ್ದೇಶ ಒಂದು ಎಜುಕೇಟಿವ್ ಸೆಷನ್, ಜನಗಳಿಗೆ ಅರ್ಥ ಆಗಲಿ, ತಿಳ್ಕೊಳ್ಳಿ, ಸೊ ದಟ್ ಲೆಟ್ ದೆಮ್ ಟೇಕ್ ಅನ್ ಇನ್ಫಾರ್ಮ್ಡ್ ಡೆಸಿಷನ್ ಅಂತಕ್ಕಂಥದ್ದು. ಅವರು ತಿಳ್ಕೊಂಡು ಮಾಡಿದ್ರೆ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಅವರ ಒಂದು ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಕರೆಕ್ಟ್. ನೀವು ಮಾತಿನ ಮಧ್ಯೆ ಇಂಟರ್ಸ್ಟೇಟ್ ಅಂತ ತುಂಬಾ ಬಳಸಿದ್ರಿ. ಇಂಟರ್ಸ್ಟೇಟ್ ಅಂದ್ರೆ ವಿಲ್ ಇಲ್ಲದೆ ವ್ಯಕ್ತಿ ತೀರೋಗಿರ್ತಾನೆ. ಎರಡು ತರ ಬರುತ್ತೆ. ಒಂದು ಇಂಟರ್ಸ್ಟೇಟ್, ಟೆಸ್ಟಮೆಂಟ್ ಅಂತ. ಟೆಸ್ಟಮೆಂಟ್ ಅಂದ್ರೆ ನನ್ನ ಜೀವಿತಾವಧಿಯಲ್ಲಿ ನಾನು ಕಾಗದ ಪತ್ರಗಳು ಮಾಡಿದ್ದೇನೆ ನನ್ನ ಇಚ್ಛೆಯಂತೆ, ಅದು ಟೆಸ್ಟಮೆಂಟ್ ಅಂತ ಕರಿತೀವಿ. ಇಂಟರ್ಸ್ಟೇಟ್ ಅಂದ್ರೆ ಯಾವುದೇ ಕಾಗದ ಪತ್ರ ಮಾಡಿಲ್ಲ, ನಾನು ತೀರೋದೆ, ಅವಾಗ ಇಂಟರ್ಸ್ಟೇಟ್ ಲಾಸ್ ಅಂತ ಏನು ಬರುತ್ತೆ ಅದು ಅಪ್ಲೈ ಆಗುತ್ತೆ ಕಾನೂನಾತ್ಮಕವಾಗಿ. ಆಗಲೇ ಹೇಳಿದ್ದೇನೆ, ಉತ್ತರಾಧಿಕಾರಿಗಳ ನಿಯಮ ಅದು ಬಂದ್ಬಿಡತ್ತೆ. ಅದು ಇಂಟರ್ಸ್ಟೇಟ್ ಅಂತ ನಾವು ಹೇಳ್ತೇವೆ ಅದನ್ನು. ಸೊ ಇವಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದಷ್ಟು ದುಡ್ಡು ಇರುತ್ತೆ ಸರ್, ರೈಟ್? ಅಂಡ್ ಅದಕ್ಕೆ ನಾಮಿನಿ ಅಂತಾನೂ ಮಾಡಿರ್ತೀವಿ ನಾವು. ಆ ವ್ಯಕ್ತಿ ತೀರ್ಕೊಂಡಾಗ ಕಂಪ್ಲೀಟ್ ದುಡ್ಡು ನಾಮಿನಿಗೆ ಹೋಗತ್ತಾ? ಕ್ಯಾನ್ ಹಿ ಆರ್ ಶಿ ಸ್ಪೆಂಡ್ ದ ಅಮೌಂಟ್, ಅಥವಾ ವಿಲ್ಲಲ್ಲಿ ಏನ್ ಬರ್ದಿರತ್ತೆ ಅನ್ನೋ ಪ್ರಕಾರದಲ್ಲಿ ಅದು ಡಿವೈಡ್ ಆಗತ್ತಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ನಾಮಿನಿ ಅನ್ನೋದು ಫಸ್ಟ್ ರೋಲ್ ಅರ್ಥ ಮಾಡ್ಕೊಳ್ಳೋಣ. ನಾಮಿನಿ ಈಸ್ ಎ ಕಸ್ಟೋಡಿಯನ್ ಆರ್ ಎ ಟ್ರಸ್ಟಿ, ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಸೊ ನಾಮಿನಿ ಈಸ್ ಎ ಕಸ್ಟೋಡಿಯನ್ ಆರ್ ಎ ಟ್ರಸ್ಟಿ ಅಂತ ಹೇಳಿದೆ. ಅಂದ್ರೆ ಏನು? 100% ಒಡೆಯ ಅಲ್ಲ. ಎಕ್ಸಾಂಪಲ್, ನಮ್ಮ ತಾಯಿ ಅಕೌಂಟಲ್ಲಿ ಒಂದು 30 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ, ತೀರೋದ್ರು.
ನನ್ನನ್ನು ನಾಮಿನಿ ಮಾಡಿದ್ದಾರೆ. ಹ್ಮ್ ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನ ಮಕ್ಕಳು ಅಂತ ಇಟ್ಕೊಳ್ಳೋಣ. ಸೊ ನಾನು 30 ಲಕ್ಷ ನನಗೆ ಬ್ಯಾಂಕ್ ಅವ್ರು ಕೊಟ್ಬಿಡ್ತಾರೆ. ನಾಮಿನಿ ಇದ್ದಾನೆ, ಬ್ಯಾಂಕ್ ಅವರು ಅವ್ರ ರೆಸ್ಪಾನ್ಸಿಬಿಲಿಟಿ ತೀರಿಸ್ಕೊಂಡ್ರು, ಹಣ ಕೊಟ್ಟರು. ಅಂದರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಡಿಸ್ಚಾರ್ಜ್ ಮಾಡಿದ್ರು, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ನಾನು ಅದನ್ನು ತೊಗೊಂಡ್ಮೇಲೆ ನನ್ನ ಕೆಲಸ ಏನು ಅಂತ ಪ್ರಶ್ನೆ ಇಲ್ಲ. ನಾನು 30 ಲಕ್ಷನೂ ತಿಂದು ತೇಗ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಕಾನೂನಾತ್ಮಕವಾಗಿ ಅದು ತಪ್ಪು. ಓಕೆ. ಯಾಕೆ? ನಾಮಿನಿ ಈಸ್ ನಾಟ್ ಎ 100% ಬೆನಿಫಿಷಿಯರಿ. ಹೀ ಈಸ್ ಎಂಟೈಟಲ್ಡ್ ಟು ಹಿಸ್ ಆರ್ ಹರ್ ಶೇರ್ ಅಂತ. ತನ್ನ ಭಾಗಕ್ಕೆ ಮಾತ್ರ ತಾನು ಒಡೆಯ ಆಗ್ತಾನೆ. ಅರ್ಥ ಏನು ಇಲ್ಲಿ? 10 ಲಕ್ಷಕ್ಕೆ ಮಾತ್ರ ನಾನು ಒಡೆಯ ಆಗ್ತೀನಿ, ಅದು ನಂಗೆ ರೈಟ್. ಇನ್ನು 10 ಲಕ್ಷ ನಾನು ನನ್ನ ತಮ್ಮ ತಂಗಿಗೆ ಕೊಡಬೇಕು, ರೈಟ್. ನಾನು ಇಲ್ಲೇನು ಮಾಡಿದೆ, ತಿಂದು ತೆಗ್ಬಿಟ್ಟೆ. ನನ್ನ ತಮ್ಮ ನನ್ನ ತಂಗಿ ನನ್ನ ಹಕ್ಕಿದೆ ಅಂತ ಕೋರ್ಟ್ಗೆ ಹೋದರೆ ನನ್ನ ಕೋರ್ಟ್ ಡೈರೆಕ್ಟ್ ಮಾಡುತ್ತೆ, ನೀನು ಕೊಡು ಅವ್ರಿಗೆ ಅಂತ. ಬಟ್ ತುಂಬಾ ಜನರ ಅಸಂಪ್ಷನ್ ಇಸ್ ದಟ್ ನಾಮಿನಿ ಅಂದ್ರೆ ಅವ್ರಿಗೆ ಹೋಗತ್ತಿಲ್ಲ. ಕರೆಕ್ಟ್, ಅವ್ರಿಗೆ ಹೋಗೋದೇನೋ ಕರೆಕ್ಟ್, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಕಾನೂನಾತ್ಮಕವಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಅನ್ನತಕ್ಕಂಥದ್ದು ನಾಮಿನಿ ಯೋಚನೆ ಮಾಡಬೇಕಾಗ್ತದೆ. ಪ್ರಾಯಶಃ ಈ ಪ್ರೋಗ್ರಾಮನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಅರಿವಿನ ಅನಾವರಣ ಅಂತ ಹೇಳ್ಬೋದು. ಓಕೆ, ಸೊ ವೆರಿ ವೆರಿ ಆಪ್ಟ್ ಟೈಟಲ್. ನನ್ನ ತಲೆಯಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ಸ್ ಓಡ್ತಾ ಇದೆ ಸರ್, ಯಾಕಂದ್ರೆ ಈ ಸಬ್ಜೆಕ್ಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ. ಓಕೆ, ಪವರ್ ಆಫ್ ಅಟಾರ್ನಿ ಹೇಗೆ ವರ್ಕ್ ಆಗುತ್ತೆ? ಹಾಂ, ಸಿ ಪವರ್ ಆಫ್ ಅಟಾರ್ನಿ ಅಂದ್ರೆ ಏನು ಫಸ್ಟ್ ತಿಳ್ಕೋಬೇಕು. ಸಿ ಐ ಆಮ್ ಅಪಾಯಿಂಟಿಂಗ್ ಎನ್ ಏಜೆಂಟ್ ಟು ಎಕ್ಸಿಕ್ಯೂಟ್ ಸರ್ಟನ್ ಆಕ್ಟಿವಿಟೀಸ್ ವೇರ್ ಐ ಆಮ್ ನಾಟ್ ಫಿಸಿಕಲಿ ಬಿ ಪ್ರೆಸೆಂಟ್ ಅಂತ ಪ್ರಶ್ನೆ. ಅಂದರೆ ನಾನು ಒಬ್ಬರನ್ನ ಅಪಾಯಿಂಟ್ ಮಾಡ್ತೇನೆ, ಓಕೆ, ಅವರು ನನ್ನ ಬದಲು ಅವ್ರು ನನ್ನ ಕೆಲಸಗಳನ್ನ ಮಾಡಿ ಕೊಡ್ತಾರೆ. ಅದಕ್ಕೆ ಪವರ್ ಆಫ್ ಅಟಾರ್ನಿ ಅಂತ ಹೇಳೋದು. ಇದು ನಿಮಗೆ ಜನರಲ್ ಪವರ್ ಆಫ್ ಅಟಾರ್ನಿ, ಸ್ಪೆಷಲ್ ಪವರ್ ಆಫ್ ಅಟಾರ್ನಿ, ಈ ಥರ ಬಹಳಷ್ಟು ಅಟಾರ್ನಿಗಳು ಬರ್ತವೆ. ಅದು ಆ ಸನ್ನಿವೇಶ ನೋಡಿಕೊಂಡು ಯಾವ ಥರ ಮಾಡೋದು ಅಂತಂದರೆ ಅವ್ರಿಗೊಂದು ಪವರ್ ಕೊಡ್ತೀವಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಅದನ್ನು ಪವರ್ ಆಫ್ ಅಟಾರ್ನಿ ಅಂತೀವಿ. ಅಂದರೆ ಒಂದು ಏಜೆಂಟ್ನ ಅಪಾಯಿಂಟ್ ಮಾಡೋದು ಅಂತ ಅಷ್ಟೇ, ಸಿಂಪಲ್ ಆಗಿ ಲ್ಯಾಂಗ್ವೇಜಲ್ಲಿ ಹೇಳಬೇಕಂತ. ಬಟ್ ಆ ಪವರ್ ಆಫ್ ಅಟಾರ್ನಿಗೆ ಏನಾಗುತ್ತೆ ಒನ್ಸ್ ದಿಸ್ ಪರ್ಸನ್ ಡೈಸ್? ಪವರ್ ಆಫ್ ಅಟಾರ್ನಿ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ನಾನು ಫಾರಿನ್ಲಿದ್ದೀನಿ, ನಾನು ಇಲ್ಲಿ ಬರೋಕ್ಕಾಗಿಲ್ಲ, ನಂದೊಂದು ಆಸ್ತಿ ಇದೆ, ನಾನೇನು ಮಾಡ್ತೀನಿ, ನಾನು ನಿಮ್ಗೊಂದು ಪವರ್ ಆಫ್ ಅಟಾರ್ನಿ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಜಸ್ಟ್ ನೀವೇನು ನನ್ನ ಬದಲು ನೀವು ಇಲ್ಲಿ ಆ್ಯಕ್ಟಿವ್ ಮಾಡಿ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಒಂದು ಆ ಥರದ್ದು ಮಾಡೋದಿದೆ. ಸೊ ಯಾಕಂದ್ರೆ ನಾನು ಫಿಸಿಕಲಾಗಿ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಸೊ ಆ ಥರ ಹಂಗೆ ಅರ್ಥ ಮಾಡ್ಕೊಳ್ಬೇಕಷ್ಟೇ ಅದನ್ನು. ಬಟ್ ಆ ವ್ಯಕ್ತಿನೇ ಇಲ್ಲ ಅಂದಾಗ ಹಾಂ, ಪವರ್ ಆಫ್ ಅಟಾರ್ನಿ ಕೊಟ್ಟ ವ್ಯಕ್ತಿ ತೀರೋದ್ರೆ ಪವರ್ ಆಫ್ ಅಟಾರ್ನಿನೂ ಸತ್ತೋಗ್ಬಿಡುತ್ತೆ, ಅದಕ್ಕೂ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಯಾವತ್ತೂ ಅದು ಹುಷಾರಾಗಿರಬೇಕು. ಗಾಟ್ ಇಟ್. ಆ್ಯಂಡ್ ವಿಲ್ ಬರೆಯುವಾಗ ವಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟಾ ಎಕ್ಸಿಕ್ಯೂಟರ್? ಹಾಂ, ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಎಕ್ಸಿಕ್ಯೂಟರ್ ಏನು ರೋಲ್ ಅಂದರೆ, ಎಕ್ಸಿಕ್ಯೂಟರ್ ಇಸ್ ಅ ಪರ್ಸನ್ ಹೂ ಎಕ್ಸಿಕ್ಯೂಟ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ಆಸ್ ಪರ್ ದ ವಿಶ್ ಆಫ್ ದ ಟೆಸ್ಟೇಟರ್. ಯಾರು ವಿಲ್ ಮಾಡಿದ ವ್ಯಕ್ತಿ ತೀರೋಗಿದ್ದಾರೆ, ಅವರ ಇಚ್ಛೆ ಏನಿತ್ತು ಆ ಇಚ್ಛೆಯನ್ನು ಪೂರ್ಣ ಮಾಡೋ ಕೆಲಸದ್ದು ಎಕ್ಸಿಕ್ಯೂಟರ್ದು ಬರುತ್ತೆ. ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅಷ್ಟೇ. ಅಂದರೆ ನೋಡಪ್ಪ, ನಾನು ಎಕ್ಸಿಕ್ಯೂಟರ್ ಆಗಿ ನಾನು ಇಷ್ಟನ್ನೆಲ್ಲ ಹಂಚಿಕೆ ಮಾಡಿಕೊಡ್ತೀನಿ ನಿಮಗೆ ಆ ವಿಲ್ಲಿನ ಪ್ರಕಾರ ಅಂತಕ್ಕಂಥದ್ದು ರೋಲ್ ಅಷ್ಟೇ. ಅವರು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಅಸಚ್ ಏನಾದರೂ ಇರುತ್ತಾ? ವಿಲ್ ಇಂಡಿಯಾದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಲ್ಲ. ಬೇರೆ ಕಡೆ ಇದೆಯಾ? ಹಾಂ, ಫಾರಿನ್ಲಿದೆ. ಓಕೆ ಓಕೆ. ಅಲ್ಲೆಲ್ಲ ಡಿಪೆಂಡ್ಸ್, ಯುರೋಪ್ US ಅಲ್ಲೆಲ್ಲ ಡಿಪೆಂಡ್ಸ್ ಆನ್ ದಿ ಸ್ಟೇಟ್. ಕೆಲವು ಸ್ಟೇಟಲ್ಲಿ 30%, 40% ಹಿಂಗೆಲ್ಲನೂ ಇದೆ. ಅದಕ್ಕೆ ಅಲ್ಲಿರೋರು ನಾವು ಕೇಳ್ತೇವೆ ಏನು ಪರ್ಸೆಂಟೇಜ್ ನೋಡ್ಕೊಳ್ಳಿ ಅದನ್ನು. ಯಾಕೆಂದರೆ ಅವರು ಅಲ್ಲಿ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಲ್ಲಿ ಇರೋದ್ರಿಂದ ಅವರು ಅಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಇಂಡಿಯಾದಲ್ಲಿ 0, ಯಾವುದೇ ಟ್ಯಾಕ್ಸ್ ಇಲ್ಲ. ಬಟ್ NRI ಒಂದಷ್ಟನ್ನ ಅಕ್ವೈರ್ ಮಾಡಿದಾಗ ಫ್ರಮ್ ವಿಲ್, ಅದಕ್ಕೆ ವಿಲ್ ಹಿ ಆರ್ ಶಿ ಹ್ಯಾವ್ ಟು ಪೇ ಟ್ಯಾಕ್ಸ್ ಅವ್ರು ಬೇರೆ ದೇಶದಲ್ಲಿ ಇದ್ದಾಗ? ಅಲ್ಲ, ಅವರು ಇಂಡಿಯನ್ ವಿಲ್, ಇಂಡಿಯಾದಲ್ಲಿ ಅವ್ರ ಅಸೆಟ್ಸ್ ಇದೆ, ಇಂಡಿಯನ್ ಕಾನೂನು ಪ್ರಕಾರ ಒಂದು ವಿಲ್ ಮಾಡಲಿ, ಅಲ್ಲಿರೋ ಅಸೆಟ್ಸ್ಗೆ ಅಲ್ಲಿರೋ ವಿಲ್ ಸೆಪರೇಟ್ ಮಾಡಲಿ, ಅದನ್ನು ನಾವು ಕನ್ಕರೆಂಟ್ ವಿಲ್ ಅಂತ ಕರಿತೀವಿ. ಅದನ್ನು ಆ ಥರ ಬರುತ್ತಲ್ಲಿ. ಓಕೆ ಓಕೆ. ಲೆಟ್ಸ್ ಅಸ್ಯೂಮ್ ನನ್ನ ಹೆಸರಲ್ಲಿ ಒಂದಷ್ಟು ಸಾಲಗಳಿದೆ, ನಾನೊಂದಷ್ಟು ಸಾಲಗಳನ್ನ ಮಾಡಿದ್ದೀನಿ, ವಿಲ್ಲು ಮಾಡಿದ್ದೀನಿ. ವಿಲ್ಲಲ್ಲಿ ಸಾಲಗಳನ್ನ ಮೆನ್ಷನ್ ಮಾಡಿಲ್ಲ, ವಿಲ್ಲಲ್ಲಿ ಹಂಚಿಕೆ ಮಾತ್ರ ಮಾಡಿದ್ದೀನಿ ನನ್ನ ಅಸೆಟ್ಸ್. ಸಾಲಗಳನ್ನು ಹಂಚಿಕೆ ಮಾಡಿ ಅದೇ ಹೇಗೆ, ಹೌ ಡಸ್ ಇಟ್ ವರ್ಕ್ ಇಫ್ ಐ ಹ್ಯಾವ್ ನಾಟ್ ಮೆನ್ಷನ್? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಒಂದು 35-year-old ಪರ್ಸನ್ ಹಿ ಹ್ಯಾಸ್ ಟೇಕನ್ ಎ ಲೋನ್ ಇನ್ ಬ್ಯಾಂಕ್, ಮನೆ ಕಟ್ಟಿದ್ದಾರೆ, ಜೊತೆಗೆ ವಿಲ್ಲು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ.
ಆ ವಿಲ್ನಲ್ಲಿ ಈ ಲೋನ್ ತೊಗೊಂಡಿದ್ದೀನಿ, ಹ್ಮ್ ಈ ಈ ಪರ್ಟಿಕ್ಯುಲರ್ ಅಸೆಟ್ಟು ನನ್ನ ಹೆಂಡ್ತಿಗೆ ಹೋಗುತ್ತೆ, ನನ್ನ ಹೆಂಡ್ತಿ ವಿಲ್ ಬಿ ಕ್ಲಿಯರಿಂಗ್ ಆಫ್ ದ ಲೋನ್ ಇನ್ ಕೇಸ್ ಇಫ್ ಐ ಆಮ್ ನಾಟ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ ಹಾಕಿದ್ರೆ ಅನುಕೂಲ ಆಗುತ್ತಲ್ವಾ. ಆಫ್ ಕೋರ್ಸ್ ಆಗುತ್ತೆ. ಬಟ್ ಯಾಕೆ ಒಂದು ಹಾ. ಬ್ಯಾಂಕರ್ಗೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಪ್ಲೆಜ್ ಮಾಡಿರೋ ಸಂದರ್ಭಗಳಿರ್ತವೆ. Correct. ಪ್ರಾಪರ್ಟಿನ ಮಾರ್ಗೇಜ್ ಅಂತ ಹೇಳ್ತೀವಿ, ಅದನ್ನು ಮಾರ್ಗೇಜ್ ಮಾಡಿರ್ತೀರ, ಅದನ್ನು ಬ್ಯಾಂಕರ್ಗೆ ಸಮಸ್ಯೆ ಆಗಲ್ಲ, ನಾಳೆ ಕರೆಕ್ಟ್. ಈಸಿ ಆಗುತ್ತೆ, ಟ್ರಾನ್ಸಾಕ್ಷನ್ ಈಸಿ ಆಗ್ತದೆ ಅವ್ರಿಗೆ. ಸೊ ಬೆಟರ್. ಈಗ ಯಾರ ಹತ್ರ ನೀವು ಸಾಲ ಕೊಟ್ಟಿದ್ದೀರಾ, ಅವ್ರ ಸಾಲ ನಿಮ್ಗೆ ವಾಪಸ್ ಈಗ ತಂದೆ ಆದವನು ಯಾರೋ ಫ್ರೆಂಡ್ಗೆ ದುಡ್ಡು ಕೊಟ್ಟಿದ್ದಾನೆ, ಒಂದು 30 ಲಕ್ಷ 40 ಲಕ್ಷ ಕೊಟ್ಟ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಇಂಥವ್ರಿಗೆ ದುಡ್ಡು ನಾ ಕೊಟ್ಟಿದ್ದೀನಿ, ಇಂಥ ಚೆಕ್ ಮೂಲಕ ನಾ ಕೊಟ್ಟಿನಿ ಅಂತ ಬರೆದಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ವಿಲ್ಲಲ್ಲಿ ರಿಫ್ಲೆಕ್ಟ್ ಮಾಡಿಬಿಟ್ರೆ ಇಂಥವ್ರು ನನ್ನ ಮಗ ಅದನ್ನ ಕಲೆಕ್ಟ್ ಮಾಡ್ಬೋದು ನನ್ನ ಕಾಲಾನಂತರ ಅಂದರೆ ಒಂದು ಗ್ರಿಪ್ ಬರುತ್ತೆ. ಎಸ್, ಅಟ್ಲೀಸ್ಟ್ ಒಂದು ಏನೋ ಒಂದು ಏನಿಲ್ಲ ಅನ್ನೋದಕ್ಕೆ ಒಂದು ಗ್ರಿಪ್ ಸಿಕ್ತಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ್ಯಂಡ್ ಐ ಥಿಂಕ್ ಸಿ ಎಲ್ಲಿ ನಿಮ್ಮ ರೋಲ್ ಬಹಳ ಮುಖ್ಯವಾಗಿ ಬರುತ್ತೆ ಅಂದರೆ, ನನ್ನ ಮಗ ನಾನು ಒಬ್ಬರಿಗೆ ಕೊಟ್ಟಿರುವಂಥ ಸಾಲನ ಕಲೆಕ್ಟ್ ಮಾಡಬಹುದು ಅಂತ ಬರ್ದವರು ಅದು ನನ್ನ ಮಗನಿಗೆ ಸೇರ್ಬೇಕಂತನೂ ಬರಿಬೇಕಲ್ವಾ? ಬಿಕಾಸ್ ಬರೀ ಕಲೆಕ್ಟ್ ಮಾಡಬೇಕು ಅಂತ ಬರ್ದಾಗ ಅಗೇನ್ ಅದು ವಿಲ್ ಮಾಡಿಲ್ದೇ ಇದ್ರೆ ಹೇಗೆ ಹಂಚಿಕೆ ಆಗುತ್ತೋ ಹಾಗೆ ಹಂಚಿಕೆ ಆಗುತ್ತೆ ಅಲ್ಲಿ ಅದು ಬರಿತೀವಲ್ಲೇ. ಅದೇ, exactly. ಇನ್ನೊಂದಿರುತ್ತೆ ಜೊತೆಗೆ, ಈಗೆಲ್ಲ ಅಸೆಟ್ಸ್ ಹಾಕಿರ್ತೀವಲ್ವಾ, ಒಂದು ಲಾಸ್ಟಲ್ಲಿ ಒಂದು ಕ್ಲಾಸ್ ಆ್ಯಡ್ ಮಾಡ್ತೀವಿ, ರೆಸಿಡ್ಯೂಯಲ್ ಕ್ಲಾಸ್ ಅಂತ ಒಂದು ಮಾಡ್ತೀವಿ. ಅದನ್ನು ಅಂದರೆ ಇನ್ ಕೇಸ್ ನಾನು ಮುಂದೆ ಏನಾದರೂ ತಗೊಂಡ್ರೆ ಆ ಆಸ್ತಿನೂ ಇದೇ ರೀತಿಯಲ್ಲಿ ಹಂಚಿಕೆ ಆಗಬೇಕು ಅಂತ ಒಂದೆರಡು ಸೆಂಟೆನ್ಸ್ ಹಾಕ್ಬಿಟ್ರೆ ಅದನ್ನು ಕವರ್ ಮಾಡೋದಂಗೆ, ಅಸೆಟ್ನು ಕವರ್, ಮುಂದೆ ನಾವು ಏನು ಮಾಡ್ತೀವಿ ಅದನ್ನು ಒಂದು ಒಳಗಡೆ ವಿಲ್ ಒಳಗಡೆ ಬಂದ್ಬಿಡತ್ತೆ. ಕರೆಕ್ಟ್. ರೆಸಿಡ್ಯೂಯಲ್ ಕ್ಲಾಸ್ ಅಂತ ಒಂದು ಮಾಡ್ತೀವಿ. ಅದನ್ನು ರೆಸಿಡ್ಯೂಯಲ್ ಇದು ಒಂದಾಗತ್ತಮ್ಮ ಮೇಡಮ್ ಅವರೇ, ಒಂದಾಗತ್ತೆ. ಏನಂದರೆ ಪ್ಯೂರ್ಲಿ ನಾವು ಕೌನ್ಸಿಲಿಂಗ್ ಮಾಡಿದಾಗ ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದು ಆವಾಗಲೇ. ಕರೆಕ್ಟ್ ಕರೆಕ್ಟ್. ಇದೆಲ್ಲ ನಾನು ಏನೆಲ್ಲ ಇಷ್ಟೆಲ್ಲ ಹೇಳ್ಕೊಂಬಂದಿದ್ದೆ, ಇಟ್ಸ್ ಓನ್ಲಿ ಫ್ರಮ್ ದ ಎಜುಕೇಟಿವ್ ಪರ್ಪಸ್ ಮಾತ್ರ. ಎಸ್, ಡೆಸಿಷನ್ ತಗೋಬೇಕಾದ್ರೆ ಹಾ. ನುರಿತ ವ್ಯಕ್ತಿಗಳು, ಅರಿತ ವ್ಯಕ್ತಿಗಳು, ಪ್ರೊಫೆಷನಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಿಮ್ಮ ಡೆಸಿಷನ್ಸ್ ನೀವು ತಗೊಳ್ಳಿ. ಎಕ್ಸಾಕ್ಟ್ಲಿ. ಆಫ್ ಕೋರ್ಸ್ ನಾನು ಸರ್ದು ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿ, ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಸಿಚುವೇಶನ್, ಅದಕ್ಕೆ ತಕ್ಕ ಹಾಗೆ ನೀವು ಅಡ್ವೈಸ್ ಮಾಡ್ತೀರಾ. ಆಲ್ಸೋ ವಿಲ್ನ ಮಾಡೋದು ಒಂದು, ಆ್ಯಂಡ್ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ರಿ ಹೇಗೆ ಒಬ್ಬ ವ್ಯಕ್ತಿ ಕೋಪದಲ್ಲಿ ವಿಲ್ನ ಹರಿದಾಕ್ಬಿಟ್ರು ಅಂತ. ವಿಲ್ನ ಸೇಫ್ ಆಗಿ ನಾವು ಸೆಕ್ಯೂರ್ಡ್ ಆಗಿ ಒಂದು ಜಾಗದಲ್ಲಿ ಇಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಹೌದು. ಈಗ ವಿಲ್ ಬರಿತೀರಾ, ನಿಮ್ಮ ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿದ್ರೆ ವಿಲ್ ಮಾಡಿದ್ದೀನಿ ಧೈರ್ಯವಾಗಿ ಹೇಳ್ಕೊಂಡು ಕಾಪಿ ನಿಮ್ಮ ಮನೆಯವ್ರಿಗೆ ಕೊಡ್ಬೋದು. ಸಂಬಂಧಗಳು ಚೆನ್ನಾಗಿದ್ದಾಗ. ಬಹಳಷ್ಟು ಮನೆಗಳಲ್ಲಿ ಸಂಬಂಧ ಚೆನ್ನಾಗೇ ಇರುತ್ತೆ, ಸಮಸ್ಯೆ ಏನು ಇರೋದಿಲ್ಲ. ಎಲ್ಲಿ ಸಂಬಂಧ ಚೆನ್ನಾಗಿಲ್ಲ ಅಂಥವರು ಪ್ರಾಯಶಃ ಫ್ರೆಂಡ್ಗೋ ಅಥವಾ ಅವ್ರು ಯಾರು ಲಾಯರ್ ಹತ್ರ ಹೋಗಿ ಲಾಯರ್ ಹತ್ರ ಮಾಡಿಸಿರ್ತಾರೋ ಅಥವಾ ಒಂದು ಕನ್ಸಲ್ಟೆಂಟ್ಸ್ ಮಾಡಿಸಿರ್ತಾರೋ, ಬೇಕಾದ್ರೆ ಅವರಿಗೆ ನಂಬಿಕೆ ಇದ್ದರೆ ಅವರಲ್ಲಿ ಕೊಟ್ಟು ನನ್ನ ಕಾಲ ನಂತರ ನಮ್ಮ ಮಕ್ಕಳಿಗೆ ಹೇಳಪ್ಪ ಅಂತಕ್ಕಂಥದ್ದು ಮಾಡ್ಬೋದು. ಇಲ್ಲಾಂದರೆ ನನಗೆ ಈಗ ಟೆಕ್ನಾಲಜಿ ನೋಡ್ತಾ ಇದ್ದರೆ ಡಿಜಿಲಾಕಲ್ಲಿ ಅದನ್ನು ಸೇವ್ ಮಾಡಿಬಿಟ್ಟು ಅದು ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ರೆ ಮುಗ್ದೋಯ್ತು ವಿಲ್ಲಲ್ಲಿ. ಆ್ಯಂಡ್ ಈ ಥರ ವಿಲ್ನ ಬರೆಯೋವಾಗ ತುಂಬ ಕೇರ್ಫುಲಿ ವಿ ಕ್ಯಾನ್ ಪ್ಲೇ ಅರೌಂಡ್ ವಿತ್ ವರ್ಡ್ಸ್ ಅಲ್ವಾ? ಅಂದರೆ ಅದನ್ನು ಓದೋರಿಗೆ ಮೇಲ್ನೋಟಕ್ಕೆ ಅರ್ಥನೇ ಆಗದೆ ಹೋಗಬಹುದು. ಫಾರ್ ಎಕ್ಸಾಂಪಲ್, ರೈಟ್ಸ್ ಅಂತ ಬಂದಾಗ ದೆರ್ ಇಸ್ ಅಬ್ಸಲ್ಯೂಟ್ ರೈಟ್ಸ್ ಆ್ಯಂಡ್ ದೆರ್ ಇಸ್ ಲಿವಿಂಗ್ ರೈಟ್ಸ್. ಎಕ್ಸಾಂಪಲ್ ನಾನು ಹೇಳ್ತಿರೋದು, ರೈಟ್? ಮೇಲ್ನೋಟಕ್ಕೆ ಎರಡೂ ರೈಟ್ಸೇ ಹೌದು, ಬಟ್ ಎರಡರಲ್ಲೂ ಅದರದ್ದೇ ಆದಂಥ ಒಂದಷ್ಟು ಕಂಡೀಷನ್ಸ್ ಅಂತಿರುತ್ತೆ, ಎಸ್ಪೆಷಲಿ ಫಾರ್ ಒನ್. ಅಬ್ಸಲ್ಯೂಟ್ ರೈಟ್ ಅಂತ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನನ್ನ ಅಸೆಟ್ಸ್ ಇದೆ, ನನ್ನ ಹೆಂಡತಿ ಕಂಪ್ಲೀಟಾಗಿ ನಾನು ಕೊಡ್ತಿದ್ದೀನಿ ಅಂತ ಅಬ್ಸಲ್ಯೂಟ್ ರೈಟ್ಸ್ ಅವರಿಗೆ ಕೊಡ್ತೀನಿ ಅಂತ ಹೇಳೋದ್ರಂದ್ರೆ ಸಂಪೂರ್ಣ ಹಕ್ಕು ಆ ಆಸ್ತಿಯ ಮೇಲೆ ನನ್ನ ಹೆಂಡತಿಗೆ ಮಾತ್ರ ಇರುತ್ತೆ. ಇದು ಮೊದಲನೇ ಪಾಯಿಂಟ್. ಅಬ್ಸಲ್ಯೂಟ್ ರೈಟ್ ಮಗನಿಗಾಗಲಿ ಯಾರಿಗೇ ಆಗಲಿ, ದಾರಿಲೋಗೋ ದಾಸಯ್ಯನಿಗೂ ನಾನು ಕೊಡ್ಬೋದು ಅದನ್ನು. ಸೊ ದಾಸಯ್ಯ ವಿಲ್ ಹ್ಯಾವ್ ಅಬ್ಸಲ್ಯೂಟ್ ರೈಟ್ ಆನ್ ಮೈ ಪ್ರಾಪರ್ಟಿ ಹೇಳ್ಬೋದು, ಅದು ನಾನು ಸ್ವಯಾರ್ಜಿತ ಆಗಿರಿದ್ದಾಗ. ಸೊ ಇಲ್ಲಿ ಲಿವಿಂಗ್ ರೈಟ್ಸ್ ಅಂತ ಪದ ತಾವು ಬಳಸಿದ್ರಿ. ಲಿವಿಂಗ್ ರೈಟ್ಸ್ ಅನ್ನೋದು ಬೇರೆ ಥರನೇ ಆಪ್ರೇಟ್ ಆಗತ್ತೆ. ಅಲ್ಲಿ ನನ್ನ ಹೆಂಡತಿಗೆ ಸಂಪೂರ್ಣ ಹಕ್ಕು ಬರಲ್ಲ, ಆ ಮನೆಯಲ್ಲಿ ಇರ್ಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇರತ್ತೆ. ಅವರು ಜೀವಿತಾವಧಿಯಲ್ಲಿ ಕಂಪ್ಲೀಟ್ ಅವ್ರ ಲೈಫ್ ಲಾಂಗ್ ಆ ಮನೇಲಿ ಇರಬಹುದು. ಅವ್ರು ಆ ಮನೇನ ಮಾರೋಕ್ಕಾಗಲ್ಲ, ಲೋನ್ ತೊಗೊಳಕ್ಕಾಗಲ್ಲ, ದಾನ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಮನೇಲಿ ಎಕ್ಸಾಂಪಲ್ಗೆ ಹೇಳ್ತೀನಿ, ನನ್ನ ಮಕ್ಕಳು, ನನಗೇ ಡೌಟು ನನ್ನ ಮಕ್ಕಳ ಮೇಲೆ, ನಾಳೆ ನನ್ನ ಹೆಂಡತಿ ನೋಡ್ಕೊತಾರೋ ಇಲ್ವೋ ಅಂತ. ಅವಾಗ ನಾನೇನು ಮಾಡ್ತೀನಿ, ನಾನು ಒಂದು ಮನೆಯನ್ನು ನನ್ನ ವೈಫಿಗೆ ಲಿವಿಂಗ್ ರೈಟ್ಸ್ ಕೊಟ್ಬಿಡ್ತೀನಿ.
ಆ ನಂತರ ನನ್ನ ಮಕ್ಳಿಗೆ ಹೋಗ್ಲಿ ಅಂತ ಬರೀತು. ಅವಾಗೇನಾಯಿತು, ನನ್ನ ಹೆಂಡತಿಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಂಗಾಯಿತು. ಯಾರು ಆ ಮನೇನ ಆಕೆನ ಬಿಟ್ಟು ಹೋಗು ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಆ ಲಿವಿಂಗ್ ರೈಟ್ಸ್ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಅದರಲ್ಲಿ, ಇಲ್ಲ ಅಂತ ಇಲ್ಲ. ಬಟ್ ಅದು ಸನ್ನಿವೇಶ, ಮನೇಲಿ ಸಂಬಂಧಗಳು ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತದು. ಕರೆಕ್ಟ್. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಡಿಸ್ಕಸ್ಡ್ ಮತ್ತೊಂದೇನೆಂದರೆ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಆಸ್ತಿ. ಹೌದು. ಒಂದು ನಂಬಿಕೆ ಏನಂದರೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ತಂದೆ ಆಸ್ತಿಲಿ ಮಕ್ಕಳಿಗೆ ಗಂಡು ಹೆಣ್ಣಿಗೆ ಸಮನಾಗಿ ಪಾಲಿದೆ ಅನ್ನೋದೆಲ್ಲ ನಾವು ಕೇಳಿದ್ದೀವಿ, ಗೊತ್ತು. ಬಟ್ ಜಸ್ಟ್ ಇನ್ ಕೇಸ್ ತಂದೆ ನಾನು ನನ್ನ ಮಕ್ಕಳಿಗೆ ಕೊಡಲ್ಲ ಆಸ್ತಿನ ಅಂತ ಡಿಸೈಡ್ ಮಾಡಿದ್ರು, ತಾತನ ಆಸ್ತಿಲಿ ಮೊಮ್ಮಕ್ಕಳಿಗೆ ಪಾಲಿದೆ ಅಂತಾರೆ. ಹೌದು. ಇದಕ್ಕೇನಾದರೂ ಕಂಡೀಷನ್ಸ್ ಅಪ್ಲೈ ಇದೆಯಾ? ಹಾಂ, ಕಂಡೀಷನ್ ಇದೆ ಅಲ್ಲಿ. ಅಂದರೆ ತಾತನ ಆಸ್ತಿ ಮೊಮ್ಮಕ್ಕಳು ಬರೋದು ಯಾವಾಗ? ಒಂದು ಮೊಮ್ಮಗ ಯಾವಾಗ ಈ ಪ್ರಪಂಚಕ್ಕೆ ಬಂದ ಅಥವಾ ಮೊಮ್ಮಗಳು ಯಾವಾಗ ಈ ಪ್ರಪಂಚಕ್ಕೆ ಬಂದ ಅನ್ನೋದು ಮುಖ್ಯ ಆಗತ್ತೆ. ತಾತ ಬದುಕಿದ್ದಾಗಲ್ಲ, ತಾತ ಸತ್ತ ಮೇಲ ಅಂತ. ಓಕೆ. ಜನರಲ್ ಆಗಿ ಹೇಳೋದು ಕರೆಕ್ಟ್, ತಾತನ ಆಸ್ತಿ ಮೊಮ್ಮರಿಗೆ ಬರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ, ಕರೆಕ್ಟ್. ಮೊಮ್ಮಗ ತಾತ ತೀರೋದ್ಮೇಲೆ ಬಂದಾಗ ಬರಲ್ವಾ? ಬರಲ್ಲ. ಸೊ ಅದು ನೋಡಬೇಕು. ಇನ್ನು ನೀವು ಪಿತ್ರಾರ್ಜಿತ ಅಂತ ಕೇಳಿದ್ರಿ, ಈಚೀಚೆಗೆ ಪಿತ್ರಾರ್ಜಿತ ಅನ್ನೋ ಕಾನ್ಸೆಪ್ಟ್ ನಾವು ತುಂಬ ಕಡಿಮೆ ನೋಡ್ತೀವಿ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ಅದು ಪಾರ್ಟಿಷನ್ ಆಗಿದ್ರೆ ಪಿತ್ರಾರ್ಜಿತದ್ದು ಏನು ರೂಲ್ ಇದೆ ಅದು ಕಟ್ಟಾಗ್ಬಿಡತ್ತೆ. ಪಾರ್ಟಿಷನ್ ಆದ್ಮೇಲೆ ಸ್ವಯಾರ್ಜಿತ ಬಂದ್ಬಿಡುತ್ತೆ, ನನ್ನ ಹಕ್ಕು ಬಂದ್ಬಿಡುತ್ತೆ ಕಂಪ್ಲೀಟ್ ನನಗೆ. ಫಾರ್ ಎಕ್ಸಾಂಪಲ್, ನಮ್ಮ ತಾತನ ಆಸ್ತಿ ನಮ್ಮ ತಂದೆಗೆ ಬಂತು. ನಮ್ಮ ತಂದೆ 4 ಜನ ಅಣ್ಣ ತಮ್ಮದಿದ್ದು ಅವ್ರು ಪಾರ್ಟಿಷನ್ ಮಾಡ್ಕೊಂಬಿಟ್ರು ಅಂತ ಇಟ್ಕೊಳ್ಳೋಣ. ದ ಮೊಮೆಂಟ್ ಪಾರ್ಟಿಷನ್ ಆಗಿದ್ದ ಕೂಡಲೇ ಇಟ್ ಲೂಸಸ್ ದಿ ಕ್ಯಾರೆಕ್ಟರ್ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ. ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಬೇಕು, ಡಾಕ್ಯುಮೆಂಟ್ಸ್ ನೋಡಿ ಅರ್ಥ ಮಾಡಿಕೊಂಡು ಆ ಮಂತ್ರದಲ್ಲಿ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಹೀಗೆ ಮಾಡಿಪ್ಪ ಅಂತ ಹೇಳ್ತಕ್ಕಂಥ ವಿಚಾರ ಇನ್ನೊಂದಿದೆ, ಅದು ಆ ಥರ ಬರುತ್ತೆ. ಸೊ ಇದು ನಾವು ಜನರಲ್ ಡಿಸ್ಕಷನ್ ಒಂದು ಭಾಗ. ಎಸ್ ಗಾಟ್ ಇಟ್. ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಇದ್ದೇ ಇರುತ್ತೆ ಸರ್, ಎಲ್ಲದಲ್ಲೂ ಒಂದು ಇದ್ದೇ ಇರುತ್ತೆ. ಸೊ ನಾವು ಅದನ್ನ ಇದು ಎಜುಕೇಟಿವ್ ಸೆಷನ್ ಅಂತ ಆಗಲೇ ಹೇಳಿದೆ ನಾನು. ಕಂಡೀಷನ್ ಸಪ್ಲೈ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಎಸ್ ಕಂಡೀಷನ್ ಸಪ್ಲೈ. ಎಸ್. ಆ್ಯಂಡ್ ಇವಾಗ ಓಕೆ, ಸಿನ್ಸ್ ವಿ ಟಾಕಿಂಗ್ ಅಬೌಟ್ ತಾತನ ಆಸ್ತಿ ಮೊಮ್ಮಕ್ಳಿಗೆ ಬರೋದು, ರೈಟ್? ಇವಾಗ ತಂದೆ ಕ್ಯಾನ್ ಡಿಸೈಡ್ ನಾನು ನನ್ನ ಮಕ್ಳಿಗೆ ಆಸ್ತಿ ಕೊಡಲ್ಲ ಅಂತ. ಆದರೆ ಅದೇ ತಂದೆ ಕ್ಯಾನ್ ನೆವರ್ ಡಿಸೈಡ್ ನಾನು ನನ್ನ ಮೊಮ್ಮಕ್ಳಿಗೆ ಆಸ್ತಿ ಕೊಡಲ್ಲ ಅಂತ, ಕರೆಕ್ಟಾ? ಅವರ ಕಾಲಾವಧಿಯಲ್ಲೇ ಮೊಮ್ಮಗು ಹುಟ್ಟಿದ್ರೆ ಹೇಳ್ಬೋದು, ಯಾಕೆ ಹೇಳಕ್ಕಾಗಲ್ಲ? ನನ್ನ ಆಸ್ತಿ ಅದು, ನನ್ನ ಆಸ್ತಿನ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ಕೇಸು ಹೇಳ್ತೀನಿ ನೋಡಿ. ಒಂದು ಮನೆಯಲ್ಲಿ ತಂದೆ ಇದ್ರು, ಮಕ್ಕಳೆಲ್ಲ ಫಾರಿನಲ್ಲಿ ಇದ್ದಾರೆ. ಅಲ್ಲಿ ಏನಾಯಿತು, ಫಾರಿನಲ್ಲಿರೋ ಮಕ್ಕಳು ತಂದೆನ ಗಮನಿಸಲಿಲ್ಲ. ತಂದೆ ಈ ಇಂಡಿಯಾದಲ್ಲಿರ್ತಕ್ಕಂಥ ತಂದೆ ಪಕ್ಕದಲ್ಲಿ ಇರೋ ಒಬ್ಬರು ಮನೆಯವರು ಹಿ ಟುಕ್ ಕೇರ್ ಆಫ್ ಹಿಮ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಅಟೆಂಡ್ ಮಾಡೋದು. ಪಾಪ ಒಳ್ಳೆ ಮನುಷ್ಯ, ಪಕ್ಕದ ಮನೆಯವನು, ಆತ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಆತ ಒಂದು ವಿಲ್ ಮಾಡಿದ್ದಾರೆ ತಂದೆ. ಆ ವಿಲ್ಲಲ್ಲಿ ಏನಿದೆ ಅಂತ ಈ ಪಕ್ಕದ ಮನೆಯವನಿಗೂ ಗೊತ್ತಿಲ್ಲ, ಆಯಿತಾ? ಆ ವಿಲ್ಲು ತಂದೆ ತೀರೋದ್ರು, ಅವಾಗೆಲ್ಲ ಮಕ್ಕಳು ಓಡಿ ಬಂದರು ಆಸ್ತಿಗೆ. ಬಂದಾಗ ವಿಲ್ ತೆಗೆದು ನೋಡಿದ್ರೆ ಅವ್ರ ಆಸ್ತಿ ಎಷ್ಟು ಪಕ್ಕದ ಮನೆಯವ್ರಿಗೆ ಬರೆದ್ಬಿಟ್ಟಿದ್ದಾರೆ. ಯಾಕೆ? ಅವ್ರದ್ದು ಫುಲ್ ಸ್ವಯಾರ್ಜಿತ ಅದು. ಪಕ್ಕದ ಮನೆ ಅವರು ಕೋರ್ಟ್ಗೆ ಹೋದರು ಮಕ್ಕಳು, ನಮ್ಮ ತಂದೆ ಆಸ್ತಿ ನನಗೆ ಹಾಕಿದೆ ಹಾಗೆ. ಕೋರ್ಟಲ್ಲಿ ಡಿಸೈಡ್ ಆಯಿತು, ಇದು ಸ್ವಯಾರ್ಜಿತ, ಆತನಿಗೆ ಸಂಪೂರ್ಣ ಹಕ್ಕಿದೆ, ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅವರು ಮಕ್ಕಳಿಗೆ ಕೊಡಬೇಕಂತ ಇಲ್ಲ ಅಂತಕ್ಕಂಥ ವಿಚಾರ. ಸೊ ಪಕ್ಕದ ಮನೆಯವರು ಅವರು ಎಕ್ಸ್ಪೆಕ್ಟೇ ಮಾಡಿಲ್ಲ, ಒಳ್ಳೆ ಮನಸ್ಸಿನಿಂದ ಒಳ್ಳೇದಾಗಲಿ ಅಂತ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆಸ್ತಿ ಬಂತು. ಇನ್ನೊಂದು ನಾವು ಸೀನಿಯರ್ ಸಿಟಿಸನ್ಸ್ ಆ್ಯಂಗಲಲ್ಲಿ ನೋಡಿದಾಗ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಾನಪತ್ರ ಅಂತ ಮಾಡ್ತಾರೆ. ಓಕೆ, ದಾನಪತ್ರ ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬಹಳಷ್ಟು ಕೇಸಸ್ ನಾವು ನೋಡ್ತಾ ಇದ್ದೇವೆ. ದಾನಪತ್ರ ಆಗಿದ್ದ ಕೂಡಲೇ ಎಂಟೈರ್ ರೈಟ್ಸು ಡೋನಿಗೆ ಹೊಟ್ಟೋಗುತ್ತೆ, ಯಾರು ದಾನ ತಗೊಳ್ತಾರೆ ಅವ್ರಿಗೆ ಹೊಟ್ಟೋಗುತ್ತೆ. ಆನಂತರ ಅಪ್ಪ ಅಮ್ಮನ ನೋಡ್ಕೊಳ್ದೇ ಇದ್ರೆ, ಸೊ ಅದಕ್ಕೆ ಸಾಧಾರಣ ಏನು ಹೇಳ್ತೀವಿ ಅಂದರೆ ಕಂಡೀಷ್ನಲ್ ಗಿಫ್ಟ್ ಕೊಡಿ ಅಂತ ಹೇಳ್ತೀವಿ. ಗಿಫ್ಟಲ್ಲೂ ಕಂಡೀಷನಲ್ ಗಿಫ್ಟ್ ಕೊಡ್ಬೋದಾ? ಓಕೆ ಓಕೆ. ಕಂಡೀಷನಲ್ ಗಿಫ್ಟ್ ಮಾಡ್ಬೋದು. ಒಂದು ವೇಳೆ ನನ್ನ ಮಗ ಅಥವಾ ಮಗಳು
ನನ್ನನ್ನು ನನ್ನ ಓಲ್ಡ್ ಏಜಲ್ಲಿ ಸರಿಯಾಗಿ ನನಗೆ ಟ್ರೀಟ್ಮೆಂಟ್ ಕೊಡದೆ ಹೋದರೆ, ನೋಡ್ಕೊಳ್ಳದೆ ಹೋದರೆ, ಈ ಆಸ್ತಿನ ಮರಳಿ ಪಡೀಲಿಕ್ಕೆ ಹಕ್ಕನ್ನು ಉಳಿಸ್ಕೊತೀನಿ ಅಂತ. ಓ ಓಕೆ. ಕೆಲವರು ಹೇಳೋದು ಕಂಡೀಷನಲ್ ಗಿಫ್ಟ್ ಈಸ್ ನಾಟ್ ಎ ಫುಲ್ ಗಿಫ್ಟ್ ಅಂತ ಹೇಳೋದು ಉಂಟು. ಆದರೆ ಕೆಲವು ಕೋರ್ಟ್ಸ್ ಹೇಳ್ತವೆ ಎಸ್ ಯು ಡೂ ದಿಸ್ ಅಂತ ಹೇಳ್ತಾರೆ. ಸೊ ಇನ್ ಆಲ್ ಫೇರ್ನೆಸ್, ಕರೆಕ್ಟ್, ಇನ್ ಆಲ್ ಬೆಟರ್ ಟು ಮೆನ್ಷನ್ ಎ ಕಂಡೀಷನ್ ಇನ್ ದ ಗಿಫ್ಟ್. ಸಂಪೂರ್ಣ ಹಕ್ಕು ಮಕ್ಕಳಿಗೆ ಕೊಡಬೇಡಿ. ನಾನು ಮಕ್ಕಳು ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಸಿಚುಯೇಷನ್, ಅವರ ಪರಿಸ್ಥಿತಿ ಹೌದು, ಏನೋ ಒಂದು ಆಗ್ಬಿಡುತ್ತೆ. ಆ ಟೈಮಲ್ಲಿ ಅಪ್ಪ ನಂಗೆ ಗಿಫ್ಟ್ ಕೊಟ್ಬಿಟ್ಟು ನಾನು ಮಾರ್ಬಿಡೋಣ ಬಿಡು, ಅಪ್ಪನ ಅಮ್ಮ ನಾನು ನೋಡ್ಕೊಳ್ಳೋದು ಬೇಡ, ನೋಡೋಣ ಏನಾಗೋದಾಗಲಿ. ಎಷ್ಟೋ ಕೇಸಸ್ ಅಪ್ಪ ಅಮ್ಮಂದ್ರನ್ನ ಓಲ್ಡ್ ಏಜ್ ಹೋಮಲ್ಲಿ ಬಿಟ್ಟು ಹೋಗಿದ್ದಿದೆ. ಪಾಪ ಸೀನಿಯರ್ ಸಿಟಿಸನ್ ಕಣ್ಣಲ್ಲಿ ನೀರು ಹಾಕ್ಕೊತಾ ಇದ್ದಾರೆ. ಸೊ ಇಲ್ಲಿ ಬಹಳಷ್ಟು ನಾನು ಸೀನಿಯರ್ ಸಿಟಿಸನ್ಸ್ಗೆ ಹೇಳ್ತೀನಿ, ದಯವಿಟ್ಟು ನೀವು ಮಾಡಂಗಿದ್ರೆ ಮಾಡಿ. ಪ್ರೀತಿ, ಅಭಿಮಾನ, ವಿಶ್ವಾಸ, ಅಂತಃಕರಣ ಎಲ್ಲವೂ ಬೇಕು, ನಿಜಾನೇ. ಆದರೆ ದಯವಿಟ್ಟು ನಿಮ್ಮದೂ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಈವ್ನಿಂಗ್ಸ್ ಆಫ್ ಲೈಫ್ ಅಂತ ನಾವೇನು ಹೇಳ್ತೇವೆ, ಪಾಪ ಎಲ್ಲ ಕಷ್ಟಪಟ್ಟು ಸುಸ್ತಾಗಿ ಓಲ್ಡ್ ಏಜಲ್ಲಿ ಕೂತಿರ್ತೀರಿ. ಆ ಟೈಮಲ್ಲಿ ನೀವು ತೊಂದರೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಪ್ರೊಟೆಕ್ಷನ್ ತಗೊಳ್ಳಿ, ಕಾನೂನಾತ್ಮಕವಾಗಿ ನಿಮ್ಮ ಪ್ರೊಟೆಕ್ಷನ್ ಇದೆ, ಅದರಲ್ಲಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅದನ್ನು ಅಂತಕ್ಕಂಥದ್ದು ವಿಚಾರ ಇಲ್ಲ. ಕರೆಕ್ಟ್. ಕಂಡೀಷನಲ್ ಗಿಫ್ಟ್ ಬಗ್ಗೆ ಮಾತಾಡಿದ್ವಿ. ಇವಾಗ ಮತ್ತೊಂದು ಕಂಡೀಷನ್ನ ಬಗ್ಗೆ ಮಾತಾಡೋಣ. ಯೂಶಲಿ ಫ್ರೀಕ್ವೆಂಟ್ ಫ್ಲೈಯರ್ಸ್ಗೆ ನೀವು ಇದನ್ನ ಮೆನ್ಷನ್ ಮಾಡ್ತೀರಾ, ಆ್ಯಡ್ ಮಾಡ್ತೀರಾ ಅವರ ವಿಲ್ಲಲ್ಲಿ. ವಾಟ್ ಇಸ್ ದ್ಯಾಟ್? ಈಗ ನೋಡಿ, ಇದು ಒಂದು ಕಂಡೀಷನ್ ಹಾಕ್ಬೋದು. ಯಾಕೆಂದರೆ ಫ್ರೀಕ್ವೆಂಟ್ ಫ್ಲೈಯರ್ಸ್ ಅಂದರೆ ಏರಲ್ಲಿ ಏರೋಪ್ಲೇನಲ್ಲಿ ಹೋಗ್ತಕ್ಕಂಥವ್ರು ಭಾಳಷ್ಟು ದೇಶಗಳಿಗೆ ಹೋಗ್ತಿರ್ತಾರೆ, ಬಿಸ್ನೆಸ್ಸು ಮತ್ತೊಂದು ಮಾಡ್ತಿರ್ತಾರೆ. ಅವ್ರು ಪ್ರಯಾಣ ಮಾಡಿ ಏರೋಪ್ಲೇನ್ ಏನೋ ಬಿದ್ದು ಬಿಡ್ತಪ್ಪ, ಅವ್ರು ತೀರೋದ್ರು, ಅವ್ರ ಆಸ್ತಿಗೆ ಏನು ಮಾಡ್ಬೋದು? ಅವ್ರ ಕಾಂಪೆನ್ಸೇಷನ್ ಬರುತ್ತೆ. ಅಂಥ ಕಾಂಪನ್ಸೇಷನ್ ಯಾರಿಗೆ ಹೋಗ್ಬೇಕಂತ ಒಂದು ಲೆವೆಲ್ ಹಾಕಬಹುದು. ಯಾಕೆಂದರೆ ಅದು ತುಂಬ ಲಾಂಗ್ ಪ್ರೋಸೆಸ್. ಆ ಗೌರ್ಮೆಂಟ್ಸ್ ಡಿಸೈಡ್ ಮಾಡಿ ಅವ್ರ ಕಾಂಪನ್ಸೇಷನ್ ಕೊಟ್ಟು ಅದು ಇಲ್ಲಿ ಬಂದು ಇವ್ರು ತಲುಪೋದು ಎಲ್ಲ ಇರುತ್ತಲ್ವ. ಅದಿಸ್ ಲಾಂಗ್ ಪ್ರೋಸೆಸ್ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಥರ ಕಾಂಪನ್ಸೇಷನ್ ಬಂದಿದ್ದನ್ನು ಒಂದು ವಿಲ್ಲಲ್ಲಿ ಹಾಕ್ಬೋದು, ಹಾಕ್ಬಾರ್ದಂತ ಏನಿಲ್ಲ. ಐ ಮೇ ಫ್ರೀಕ್ವೆಂಟ್ ಟ್ರಾವೆಲರ್, ನಾಳೆ ಕಾಂಪನ್ಸೇಷನ್ ಬಂದರೆ ನನ್ನ ಹೆಂಡ್ತಿಗೆ ಹೋಗಲಿ, ಮಕ್ಳಿಗೆ ಹೋಗಲಿ, ಯಾರೋ ಒಂದಿಷ್ಟು ಸಮಥಿಂಗ್ ಸಮ್ ಪೋರ್ಷನ್ಸ್ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ಹೋಗುತ್ತಲ್ಲ. ಆ ಒಂದು ಉದ್ದೇಶ, ಒಳ್ಳೆ ಉದ್ದೇಶದಿಂದ ಮಾಡ್ಬೋದು ಅಂತ ಹೇಳ್ತಾ ಇರೋದು ಅಷ್ಟೇ. ಎಸ್ ಎಸ್ ಎಸ್. ಆ್ಯಂಡ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ ಸರ್, ಮಿತ್ತಾ ಫ್ಯಾಕ್ಟಾ ನಮ್ಗೆ ಹೇಳಿ, ಓಕೆನಾ? ಡಿಜಿಟಲ್ ಸಿಗ್ನೇಚರ್ಸ್ ಆರ್ ಸ್ಟಿಲ್ ನಾಟ್ ವ್ಯಾಲಿಡ್ ಫಾರ್ ವಿಲ್ಸ್ ನಮ್ಮ ಭಾರತದಲ್ಲಿ. ಅಲ್ಲ, ಡಿಜಿಟಲ್ ಸಿಗ್ನೇಚರ್ ಅನ್ನೋ ಅದಕ್ಕಿಂತ ಮೊದಲು ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಿರಲ್ಲ, ಅದು ಫಿಸಿಕಲ್ ಸಿಗ್ನೇಚರ್ ಆಯ್ತಲ್ವಾ. ದಟ್ ಈಸ್ ಆಲ್ವೇಸ್ ಬೆಟರ್ ಅಂತ ನಾನು ಹೇಳ್ತೇನೆ. ಸೊ ಡಿಜಿಟಲಿ ಆಗಲ್ಲ, ಫಿಸಿಕಲಿನೇ ಹೋಗಿ ಮಾಡಬೇಕು ಭಾರತದಲ್ಲಿ. ರಿಜಿಸ್ಟರ್ ಮಾಡಬೇಕಾದ್ರೆ ಎಸ್, ರಿಜಿಸ್ಟರ್ ಮಾಡಬೇಕು ಅಂದರೆ. ಸೊ ಡಿವೋರ್ಸ್ ಇನ್ನು ಪ್ರಾಸೆಸ್ಸಲ್ಲಿ ಇದ್ದಾಗ ಸ್ಪೌಸ್ಗೇನೆ ಎಲ್ಲ ಅಧಿಕಾರಗಳು ಇರುತ್ತೆ. ಲೀಗಲ್ ಹೇರ್ ಸ್ಪೌಸೇ ಆಗಿರ್ತಾರೆ. ಅಲ್ಲ, ಡಿವೋರ್ಸ್ ಅನ್ನೋದು ಏನಾಗುತ್ತೆ, ಕೋರ್ಟಲ್ಲಿ ಇನ್ನೂ ಡಿಸಿಷನ್ ಆಗಿಲ್ಲ, ಅವ್ರು ಇನ್ನು ಸ್ಟಿಲ್ ಹೆಂಡತಿ ಅಥವಾ ಗಂಡನಾಗೇ ಇರ್ತಾರಲ್ವಾ. ಸಿಂಪಲ್. ಕರೆಕ್ಟ್ ಕರೆಕ್ಟ್. ಅದು ಯಾವಾಗ ನೀವು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋದು, ಡಿಸಿಷನ್ ಬಂದ ಮೇಲೆ. ಡಿಸಿಷನ್ ಬರೋಕ್ಕೆ ಮೊದಲು ಅವ್ರು ಸ್ಟಿಲ್ ಗಂಡ ಹೆಂಡ್ತಿನೇ. ಎಸ್. ನಿಮಗೆ ಸಾಮಾಜಿಕವಾಗಿ ಅಥವಾ ಸೈಕಲಾಜಿಕಲಿ ನಿಮಗೆ ಆ ಒಂದು ರಿಲೇಷನ್ಶಿಪ್ ಇಲ್ಲದೆ ಇರಬಹುದು, ಕರೆಕ್ಟ್, ಬಟ್ ಕಾನೂನಾತ್ಮಕವಾಗಿ ಸ್ಟಿಲ್ ದೇ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಓನ್ಲಿ. ಆ್ಯಂಡ್ ನನ್ನ ಹೆಂಡತಿಗೆ ಇದು ಹೋಗಬೇಕು ಅಂತ ವಿಲ್ ಮಾಡಿರುವಂತಹ ಗಂಡ ವಿಚ್ಛೇದನ ಪಡೆದ ನಂತರ ವಿಲ್ನ ಮತ್ತೆ ಮಾಡಬಹುದು, ಬಟ್ ಮಾಡಿಲ್ಲ ಅಂದ್ರೆ ವಾಟ್ ಹ್ಯಾಪನ್ಸ್ ಇಫ್ ದಟ್ ಪರ್ಸನ್ ಡೈಸ್? ಹೆಂಡತಿ ಆಗಿರಲ್ಲ ಅವಳು, ಬಿಕಾಸ್ ಡಿವೋರ್ಸ್ ಆಗಿರುತ್ತೆ. ಮಾಡ್ತಾರೆ. ಓಕೆ. ಸೊ ಕೆಲವೊಂದು ಕಡೆಗಳಲ್ಲಿ ನಾವು ನೋಡಿದೀವಿ, ಕೇಳಿದೀವಿ, ಪ್ರಾಣಿಗಳಿಗೆ ಅವ್ರ ಆಸ್ತಿನ ಬಿಟ್ಟು ಹೋದ್ರು ಅಂತ. ಸೊ ಭಾರತದಲ್ಲಿ ಕ್ಯಾನ್ ಯು ಲೀವ್ ಯುವರ್ ಅಸೆಟ್ಸ್ ಒಂದು ಪ್ರಾಣಿಗೆ? ಪ್ರಾಣಿಗಳಲ್ಲಿ ಸಂರಕ್ಷಣೆ ಮಾಡೋ ಉದ್ದೇಶದಲ್ಲಿ ಇಷ್ಟು ದುಡ್ಡು ನಾನು ಪ್ರಾಣಿ ಸಂರಕ್ಷಣೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳೋದು ಉಪಯುಕ್ತ ಅಂತ ನನಗನ್ಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಪ್ರಾಣಿಗೆ ನೀವು ಕೊಡ್ತೀನಿ ಅಂದರೆ ಪ್ರಾಣಿ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅದನ್ನು, ಆಸ್ತಿನ? ಪ್ರಾಣಿಗೆ ಒಂದು ಕೇರ್ ಟೇಕರ್ ಕೊಟ್ಟು ಈ ಕೇರ್ ಟೇಕರ್ ಅವನು ಇದನ್ನು ಮಾಡಲಿ, ಅಥವಾ ಒಂದು ಸಂಸ್ಥೆ, ಯಾವುದೋ ಒಂದು ಸಂಸ್ಥೆ, ಪ್ರಾಣಿಗಳಿಗಾಗಿ ಇರ್ತಕ್ಕಂಥ ಸಂಸ್ಥೆಗೆ ನಾನು ದಾನ ಮಾಡ್ತಿದ್ದೀನಿ, ಅದು ಬೆಟರ್ ಅಲ್ವಾ? ಅಬ್ಸಲ್ಯೂಟ್ಲಿ. ಮೆಂಟಲಿ ಕಾಂಪ್ರಮೈಸ್ಡ್ ಆಗಿರೋರು ಕೂಡ ಒಂದು ವ್ಯಾಲಿಡ್ ವಿಲ್ನ ಕ್ರಾಫ್ಟ್ ಮಾಡಬಹುದು. ಹಾಂ,
ಮೆಂಟಲಿ ಕಾಂಪ್ರಮೈಸ್ ಆಗಿರೋ ವೆನ್ ದೇ ಆರ್ ಇನ್ ಸೌಂಡ್ ಮೈಂಡ್, ಅವಾಗ ಮಾಡಿದರೆ ಅದು ಊರ್ಜಿತ ಆಗತ್ತೆ. ಬಟ್ ಅದನ್ನ ಪ್ರೂವ್ ಮಾಡೋದು ಕಷ್ಟ. ಸೊ ಅದಕ್ಕೆ ಇದನ್ನ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಕಾನೂನಲ್ಲಿ ಇದೆ ಅದಕ್ಕೆ. ವೆನ್ ಎ ಪರ್ಸನ್ ಈಸ್ ನಾಟ್ ಮೆಂಟಲಿ ಅನ್ಸೌಂಡ್ ಪರ್ಸನ್ ಕ್ಯಾನ್ ಡೂ ವೆನ್ ಹೀ ಈಸ್ ಇನ್ ಸೌಂಡ್ ಮೈಂಡ್ ಅಂತ ಹೇಳುತ್ತೆ. ಆ ಥರ. ಸೆಪರೇಟ್ ವಿಲ್ಸ್ ಆರ್ ಬೆಟರ್ ದ್ಯಾನ್ ಜಾಯಿಂಟ್ ವಿಲ್ಸ್. ಅದು ಡಿಪೆಂಡ್ಸ್ ಆನ್ ದಿ ಸಿಚುಯೇಷನ್. ಅದು ಕೌನ್ಸಿಲಿಂಗಲ್ಲಿ ನಾವು ಡಿಸೈಡ್ ಮಾಡಬೇಕಾಗ್ತದೆ. ನಿಮಗೆ ಇಂಡಿವಿಜುವಲ್ ವಿಲ್ ಬೇಕಾ? ಒಂದು ಹೇಳ್ತೀನಿ ಕೇಳಿ. ರೀಸೆಂಟಾಗಿ ಒಬ್ಬರು ಗಂಡ ಹೆಂಡತಿ ಬಂದಿದ್ರು, ಒಳ್ಳೆ ಜನ. ಅವ್ರೇನು ಮಾಡಿದ್ರು, ಡಿಸ್ಕಸ್ ಮಾಡಿದ್ರು, ಸರ್ ನಾವು ಜಾಯಿಂಟ್ ವಿಲ್ ಮಾಡ್ತೀವಿ ಅಂತ ಹೇಳಿ ಹೋದರು. ರೈಟ್, ಫೈನ್, ಫ್ಯಾಂಟಾಸ್ಟಿಕ್. ಸಡನ್ಲಿ ಈವ್ನಿಂಗು ವೈಫ್ ಫೋನ್ ಮಾಡಿ ನಾನು ಕೇಳಿದ್ದು, ಎಲ್ಲ ಚೆನ್ನಾಗಿದೆ, ಇನ್ ಕೇಸ್ ಡೌನ್ ದ ಲೇನ್ 5 years ಡೌನ್ ದ ಲೇನ್ ನಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಡಿವೋರ್ಸ್ಗೆ ಹೋದರೆ ಅವಾಗ ಜಾಯಿಂಟ್ ವಿಲ್ ಮಾಡಿಬಿಟ್ಟು ಮತ್ತೆ ಕೂಡಿ ಸೀಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಅವಾಗ ಸೈನ್ ಇಬ್ಬರು ಹಾಕ್ಬೇಕಲ್ವಾ ಅಂದರು. ಹೌದು, ಹಾಕಬೇಕು ಅಂದೆ. ಅಂದರೆ ಇವತ್ತಿನ ಒಂದು ಯುವಜನತೆ ಏನಿದ್ದಾರೆ, ಜನ ಇದ್ದಾರೆ, ಅವ್ರು ಎಷ್ಟು ಅಹೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೂ ಆ ಘಟನೆ ಆಗಿಲ್ಲ, ಆದರೆ ಅವರು ಒಂದು ಹೈಪೋಥೆಟಿಕಲ್ ಆಗಿ ಕ್ವಶನ್ ಕೇಳಿದ್ರು. ಒಳ್ಳೆ ಕ್ವಶನ್ ಈಸ್ ಗುಡ್, ನೋ ಡೌಟ್. ಆದರೆ ಇವರಿಬ್ಬರು ಒಟ್ಟಿಗೆ ಸೈನ್ ಹಾಕ್ಲಿಕ್ಕೆ ಬೇಕು ಜಾಯಿಂಟ್ ವಿಲ್ ಅಂದಾಗ. ಸೊ ಇದು ನಾವು ಕೌನ್ಸಿಲಿಂಗಲ್ಲಿ ಡಿಸಿಷನ್ ತಗೋತೀವಿ, ಡಿಸ್ಕಸ್ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೇ ಕ್ಲೈಂಟ್ಸ್ ಬಂದು ಮಾತಾಡಿದ್ರು ಅವ್ರಿಗೆ ನಾವು ಗೈಡ್ ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ದಿ ಡೆಸಿಷನ್ ಮೇಕರ್ಸ್. ಅವ್ರಿಗೆ ಈ ಥರ ಇದೆ, ನಿಮಗೆ ಈ ಥರ ಅನುಕೂಲ ಆಗ್ಬೋದು, ಆಲೋಚನೆ ಮಾಡಿ ನೀವು ಡೆಸಿಷನ್ ತಗೊಳ್ಳಿ. ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಡೆಸಿಷನ್ ಅವ್ರದ್ದು ಇರಬೇಕು. ಯಾಕಂದ್ರೆ ನಾವೇನು ಹೇಳ್ತೀವಿ ವಿಲ್ಲಲ್ಲಿ, ಮೈ ವಿಶ್, ನನ್ನ ಇಚ್ಛೆ. ಅವ್ರ ಇಚ್ಛೆನೇ ನಾವು ವಿಲ್ಲಲ್ಲಿ ಬರೀಬೇಕಷ್ಟೇ ಹೊರತು ನನ್ನ ಇಚ್ಛೆನಲ್ಲಿ ಬರಬಾರ್ದು. ಅದು ಇಂಪೋಸ್ ಮಾಡಬಾರ್ದು ಆಸ್ ಎ ಪ್ರೊಫೆಷನಲ್. ಎಸ್ ಸರ್. ಆ್ಯಂಡ್ ಮೈ ಲಾಸ್ಟ್ ಸ್ಟೇಟ್ಮೆಂಟ್ ಇಸ್, ಜನರಲ್ ಅಸಂಪ್ಷನ್ ಏನಂದರೆ ವಿಲ್ ಇಸ್ ಜಸ್ಟ್ ಫಾರ್ ದ ವೆಲ್ದಿ ಅಂತ. ತುಂಬ ದುಡ್ಡಿರೋರು ಮಾತ್ರನೇ ವಿಲ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ದಾರೆ ಜನ. ಇಲ್ಲ, ಯಾಕೆ ನಿಮ್ಮಲ್ಲಿ ಒಂದು 50 ಲಕ್ಷ ರೂಪಾಯಿ ಕಾರ್ ಇದೆ, ಅದು ಅಸೆಟ್ ಅಲ್ವಾ? ನೀವು ಬಾಡಿಗೆ ಮನೇಲೆ ಇರ್ಬೋದು. ಎಷ್ಟೋ ಜನ ಬಿಸ್ನೆಸ್ ಮೆನ್ ತುಂಬ ದೊಡ್ಡವರು ಬಾಡಿಗೆ ಮನೇಲೆ ಇರ್ತಾರೆ. ಹಾಗೆ ಅಂತ ಅವ್ರು ಅಸೆಟ್ಸ್ ಮಾಡಬಾರ್ದ? ಮಾಡಲಿಕ್ಕೆ ಬೇಕು. ತುಂಬ ಜನಕ್ಕೇನು ಕೋಟ್ಯಾಧಿಪತಿಗಳು ಮಾತ್ರ ಮಾಡಬೇಕು, ನಾವೇನು ಮಾಡೋದು ಬೇಡ ಅನ್ನೋದು ಹಾಗಲ್ಲ. ಅಸೆಟ್ ಅಂದರೆ ಅದಕ್ಕೊಂದು ಕಾನೂನು ಛಾಯೆ ಬಂದೇ ಬರುತ್ತೆ. ಡೆಫಿನೆಟ್ಲಿ ಲಾ ವಿಲ್ ಆಪರೇಟ್ ದೇರ್. ಅದು ಯಾವುದೇ ಅಸೆಟ್ ಇರ್ಬೋದು. ಒಂದು ನಾಮಿನೇಷನ್ ತೊಗೊಂಡ್ರೆ ಬ್ಯಾಂಕ್ ಬರ್ತದೆ, ನಿಮ್ಮ ಆಟೋಮೊಬೈಲ್ ಅಂದರೆ RTO ಬರ್ತಾರೆ, ನಿಮ್ಮ ಫಿಸಿಕಲ್ ಅಸೆಟ್ಸ್ ಅಂದರೆ BBMP ಬರುತ್ತೆ ಬೆಂಗಳೂರು. ಪ್ರತಿಯೊಂದಕ್ಕೂ ಒಂದು ಗೌರ್ಮೆಂಟ್ದು ಲಿಂಕೇಜ್ ಇದ್ದೇ ಇದೆ ಅಲ್ವಾ? ಅಲ್ಲಿ ಕಾನೂನು ಆಪರೇಟ್ ಆಗೇ ಆಗುತ್ತಲ್ವಾ? ಇಟ್ಸ್ ಆಲ್ವೇಸ್ ಬೆಟರ್. ಎಷ್ಟೇ ಇರಲಿ, ನಿಮ್ಗೊಂದು 50 ಲಕ್ಷದ ಮನೆ ಇದೆ, 10 ಲಕ್ಷದ ಮನೆ ಇದೆ, 20 ಲಕ್ಷದ ಮನೆ ಇದೆ, ಅದು ಮನೆ ಅಲ್ಲೇನು? ನನ್ನ ಪರ್ಸನಲಿ ನನಗೆ ಗೊತ್ತಿರೋರೊಬ್ಬರ ರಿಯಲ್ ಲೈಫ್ ಸ್ಟೋರಿ ಇದಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಇಬ್ಬರಿಗೂ ಮಕ್ಕಳಿಲ್ಲ. ಓಕೆ, ಮಕ್ಕಳಿಲ್ಲ. ಫ್ಯಾಮಿಲಿನೂ ಯಾರೂ ಟಚ್ಚಲ್ಲಿಲ್ಲ. ಅವ್ರದ್ದು ಒಂದು ಸ್ವಂತ ಮನೆ ಇದೆ. ಸೊ ರೀಸೆಂಟ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್, ಅಂದರೆ ಅವರು ಡಿಸ್ಕಸ್ ಮಾಡ್ತಿದ್ರು ಆ್ಯಸ್ ಟು ನಮ್ಮ ನಂತರ ಯಾರ್ದು ಈ ಮನೆ, ಏನು ಎತ್ತ ಅಂತ. ಆ್ಯಂಡ್ ದೇ ಡಿಸೈಡೆಡ್ ಅವರ ಊರಲ್ಲೊಂದು ದೇವಸ್ಥಾನ ಇದೆ, ಇದನ್ನು ಮಾರಿ ದೇವಸ್ಥಾನ ಕೊಟ್ಟುಬಿಡೋದು ಅದನ್ನು ಅಂತ, ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ ದುಡ್ಡು ಅಂತ. ಬಟ್ ಅವಾಗ ನನ್ನ ಮೈಂಡಲ್ಲಿ ಬಂದಿದ್ದು, ಈ ಥರ ಎಷ್ಟೊಂದು ಜನ ಇದ್ದಾರೆ. ಅವರು ಸತ್ತ ನಂತರ ಅವರ ಆ ಪ್ರಾಪರ್ಟಿ ಯಾರಿಗೂ ಹೋಗುತ್ತೆ, ಜಸ್ಟ್ ಇನ್ ಕೇಸ್ ಅವ್ರು ವಿಲ್ ಮಾಡಿಲ್ಲ ಅಂದರೆ. ಇವಾಗ ದಿಸ್ ಕಪಲ್ ದೇ ಡಿಸೈಡೆಡ್ ಅವರು ಟೆಂಪಲ್ಗೆ ಬರೀತಾರೆ ಅಂತ. ಬಟ್ ವಾಟ್ ಇಫ್ ದೇ ಹ್ಯಾವ್ ನಾಟ್ ಡಿಸೈಡೆಡ್ ಆ್ಯಂಡ್ ಅವ್ರ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಯಾರೂ ಟಚ್ಚಲ್ಲಿಲ್ಲ? ಆಸ್ತಿ ಅಂದ ತಕ್ಷಣ ಜನ ಎಲ್ಲಿದ್ರು ಓಡ್ ಬರ್ತಾರೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ನೀವು ಟಚಲ್ಲಿ ಇಲ್ಲದೆ ಇರ್ಬೋದು, ನೀವು ಮಕ್ಕಳಿಲ್ಲ ಅಂತ ಒಂದು ರಿಲೇಟಿವ್ಸ್ ಗೊತ್ತಿರುತ್ತೆ. ಅವ್ರು ಹಿಂದೂಗಳಾಗಿದ್ದರೆ ಕ್ಲಾಸ್ 1 ಕ್ಲಾಸ್ 2 ನೋಡ್ತಾರೆ. ಕ್ಲಾಸ್ 2ನಲ್ಲಿ ಕ್ಯಾಟಗರಿ ತುಂಬ ಜನ ಇದ್ದಾರೆ. ಓಕೆ, ಅವ್ರು ಬರ್ಬೋದು ಅವಾಗ. ಸೊ ಅದ್ರ ಬದಲು ಅಂಥವ್ರಿಗೆ ನಾವೇನು ಹೇಳ್ತೀವಿ ಅಂದರೆ, ಬೆಟರ್ ವಾಟ್ ಈಸ್ ಯುವರ್ ಐಡಿಯಾ? ಒಂದು ಕಪಲ್ ಬಂದಿದ್ರು ನಮ್ಮಲ್ಲಿ. ಅವರಲ್ಲಿ ಏನಂದರೆ, ಇಬ್ರಿಗೂ ಯಾವುದೇ ಒಂದು ಥರದ್ದು ರಿಲೇಷನ್ಗೆ ಕೊಡ್ತಕ್ಕಂಥದ್ದು ಇಚ್ಛೆ ಇಲ್ಲ, ಮಕ್ಕಳೂ ಇಲ್ಲ. ನೀವು ಹೇಳಿದ್ದನ್ನು ಎರಡೂ ಬಂತು. ಕೇಳಿದೆ ನೀವೇನು ಮಾಡ್ಬೇಕಂತ ಇದ್ದೀರಂತ. ನಾವು ಕಂಪ್ಲೀಟ್ ಚಾರಿಟಿ ಮಾಡ್ಬಿಡ್ತೀವಿ ಅಂದರು. ಚಾರಿಟಿ ಈಸ್ ಎ ಜನರಲ್ ವರ್ಡ್, ಆಯಿತಾ? ಏನು ಮಾಡ್ತೀರಾ? ನಾವು ಹೇಳ್ತೀವಿ ನೋಡಿ, ನಾವೊಂದು ವ್ಯೂ ಹೇಳ್ತೀವಿ, ನಿಮ್ಗೆ ಅದು ಇಚ್ಛೆ ಇದ್ರೆ ತಾವು ಮಾಡಿ ಅಂತ.
ಅವ್ರ ಟೋಟಲ್ ಅಸೆಟ್ಸ್ ಲೆಕ್ಕ ಹಾಕ್ಬಿಟ್ಟು 33% ಆಫ್ ದೇರ್ ಅಸೆಟ್ಸ್ ಗೋಸ್ ಟು ಆನ್ ಆಶ್ರಮ್ ವೇರ್ ದೇ ಹ್ಯಾವ್ ಎ ಸ್ಪಿರಿಚುವಲ್ ಲೀನಿಂಗ್ಸ್. ಮತ್ತು ದೇವರು ದಿಂಡ್ರು ಪೂಜೆ ಪುನಸ್ಕಾರ ಚೆನ್ನಾಗಿತ್ತು, ಆ ಒಂದು ಸಂಸ್ಥೆಗೆ ಹೋಗಲಿ ಅಂತ. 34% ಮಿಡ್ ಡೇ ಮೀಲ್ ಸ್ಕೀಮಿಗೆ ಕೊಡಿ ಆಫ್ ಯುವರ್ ಚಾಯ್ಸ್. ಇನ್ನೊಂದು ಮಿಕ್ಕಿ 33% ಅವರು ಡಾಕ್ಟರ್ಸ್ ಆಗಿ ರಿಟೈರ್ ಆಗಿದ್ದರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ. ಆ ಹಾಸ್ಪಿಟಲ್ಸ್ಗೆ ಪೂರ್ ಪೀಪಲ್ಗೆ ಅನುಕೂಲ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಹುಡುಕಿ ಅವ್ರಿಗೆ ಕೊಡ್ತಕ್ಕಂಥ ವಿಚಾರ ಮಾಡಿ ಅಂತ ಹೇಳಿ ದೇವರ್ ಹ್ಯಾಪಿ. ಸೊ ನಮ್ಮದೇನು ಒಂದು ಗೈಡೆನ್ಸ್, ಒಂದು ದಾರಿ ತೋರಿಸೋದು, ಒಂದು ದಾರಿ ದೀಪವಾಗಿ ನಾವು ಹೇಳ್ಬೋದು, ಈ ಥರ ಇದೆ, ಹಿಂಗಿದೆ, ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೆ. ಆ ಥರ ಅಷ್ಟೆ, ಅಲ್ಲಿಗೆ ಮುಗೀತದೆ. ಅವ್ರ ಇಚ್ಛೆ ಅವ್ರು ಏನು ಮಾಡಬೇಕು ಮಾಡಿ ಸಂತೋಷ ಅಂತ. ಅವ್ರು ಹೇಳಿ ಸರ್ ಚೆನ್ನಾಗಿದೆ ಸರ್ ಅಂತ ಅವ್ರು ಅಂದರು, ಒಳ್ಳೆ ಐಡಿಯಾ ಇದು. ಸರ್ ತುಂಬ ಇನ್ಸೈಟ್ಫುಲ್ ಆಗಿತ್ತು. ಎಷ್ಟು ಇಂಪಾರ್ಟೆಂಟ್ ವಿಲ್ ಮಾಡೋದು ಅನ್ನೋದು ನಮ್ಗೆ ಅರ್ಥ ಆಯಿತು. ಯಾಕೆ ವಿಲ್ ಮಾಡಬೇಕು, ಯಾರು ಮಾಡಬಹುದು ಅನ್ನೋದನ್ನೆಲ್ಲ ತುಂಬ ಬ್ಯೂಟಿಫುಲ್ಲಿ ನಮ್ಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ರಾರಂಭದಲ್ಲೇ ಹೇಳಿದಾಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಅಥವಾ ಅದಕ್ಕಿಂತ ಮುಖ್ಯ ವಿಲ್ ಮಾಡಿಸ್ಲೇಬೇಕು ಅನ್ನೋದು ನಮ್ಮ ಇವತ್ತಿನ ಎಪಿಸೋಡಿಂದ ನನಗಂತೂ ಅರ್ಥ ಆಯಿತು. ದ್ಯಾಟ್ ವಾಸ್ ಮೈ ಟೇಕ್ ಅವೇ. ನಿಮ್ಮ ಮೆಸೇಜ್ ಟು ಆರ್ ವ್ಯೂವರ್ಸ್ ಏನಾಗಿರುತ್ತೆ? ಇದು ಒಂದು ಎಜುಕೇಟಿವ್ ಸೆಷನ್. ಮಾಹಿತಿ ಏನು ಇದೆ ಅಂದರೆ ವಾಟ್ ಇಟ್ ಈಸ್ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೀವಿ. ವಾಟ್ ಆಟ್ ಟು ಬಿ, ಏನು ಆಗಬೇಕು ಅನ್ನೋದು ಪ್ರೇಕ್ಷಕರು ಆಲೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಅದು ಬಹಳ ಮುಖ್ಯ. ಯಾಕೆಂದರೆ ಅವರ ಆಸ್ತಿ ಅದು. ಅವರ ಆಸ್ತಿನ ಅವರು ಹೇಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು, ವಿಲೇವಾರಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ತನ್ನ ಕಾಲ ನಂತರ ಅನ್ನೋದು ಅವರು ಯೋಚನೆ ಮಾಡಿ ಅವರ ಏನು ಇಚ್ಛೆ ಇದೆ ಆ ಇಚ್ಛೆಗೆ ನಾವು ವ್ಯಾಲ್ಯೂ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಈ ನಾಲೆಡ್ಜ್ ತುಂಬ ಸ್ಪ್ರೆಡ್ ಆಗಿಲ್ಲ. ಹೌದು, ಅಲ್ಲೇ ಇಲ್ಲಿ ಏನೋ ಕೇಳ್ತೀವಿ, ಅವ್ರು ಹೇಳಿದ್ವಿ ಇವ್ರು ಹೇಳಿದಂತ ನಾವು ಡಿಸಿಷನ್ ತಗೊಳ್ಳೋದಕ್ಕಿಂತ ಅರಿತ ನುರಿತ ವ್ಯಕ್ತಿಗಳನ್ನು ಕೇಳಿ ತಿಳ್ಕೊಂಡು ಆನಂತರ ತಾವು ಡಿಸಿಷನ್ ತಗೊಳ್ಳೋದು ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಿಕಾಸ್ ವಿಲ್ ಅಂತ ಬರ್ತಾ ನಾವು ನೋಡೋದೆಲ್ಲ ಬರೀ ಫಿಲಮಲ್ಲೇ, ರಿಯಲ್ ಲೈಫಲ್ಲಿ ತುಂಬ ಕಡಿಮೆ ನೋಡಿರೋದು ನಾವು, ಯಾರೋ ವಿಲ್ ಮಾಡಿರೋದು ಎಲ್ಲ. ಹಾಗಾಗಿ ಲೆಟ್ಸ್ ಟೇಕ್ ದಿಸ್ ಸೀರಿಯಸ್ಲಿ. ವಿಲ್ನ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದನ್ನ ರಿಜಿಸ್ಟರ್ ಮಾಡಿಸೋದು ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನಾವು ಎಪಿಸೋಡಲ್ಲಿ ಮಾಡಿದಂಥ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ನಿಮ್ಮ ಗಮನ ಇರಲಿ. ಆ್ಯಂಡ್ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಪೋಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸರ್ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಸರ್, ಸಪ್ತಮ್ ತೈಲ ಕಡೆಯಿಂದ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಒಂದು ಚಿಕ್ಕ ಕಾಣಿಕೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಇನ್ಸೈಟ್ಸ್ಗಳನ್ನು ಕೊಟ್ಟಿದ್ದಕ್ಕೆ, ಥಾಟ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದು ಇವತ್ತು ನೀವು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ಟು ಶೇರ್ ದ ಎಂಟೈರ್ ನಾಲೆಡ್ಜ್, ಟು ಟ್ರಾನ್ಸ್ಫರ್ ದ ನಾಲೆಡ್ಜ್ ಟು ದಿ ನೀಡಿ. ಯಾರಿಗೆಲ್ಲ ಈ ಒಂದು ನಾಲೆಡ್ಜ್ ಅಂತ ಇತ್ತು, ನಾಲೆಡ್ಜ್ ಸೆಷನ್ ಆಗಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಆಪರ್ಚುನಿಟಿ ಅಂತ ಹೇಳಿ. ಮೈ ಪ್ಲೆಷರ್ ಸರ್, ಮೈ ಪ್ಲೆಷರ್. ಆ್ಯಂಡ್ ಸರ್ ಹೇಳಿದಾಗೆ ಕಂಡೀಷನ್ ಸಪ್ಲೈ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬೊಬ್ಬರ ಸಿಚುವೇಶನು ಒಂದೊಂದು ಥರ ಇರುತ್ತೆ. ಪರ್ಸ್ನಲೈಸ್ಡ್ ಆಗಿ ನೀವು ಒಬ್ಬರು ಎಕ್ಸ್ಪರ್ಟ್ನ ಹೋಗಿ ಮೀಟ್ ಮಾಡಿದಾಗ ಅದರ ಕಂಡೀಷನ್ಸ್ಗಳನ್ನು ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಎಪಿಸೋಡ್ನ ನೋಡಿದ್ದಕ್ಕೆ ಸರ್. ಥ್ಯಾಂಕ್ ಯು.